ಕುಮಾರ್ ಎಲ್ಲಿ? ಅಯ್ಯಯ್ಯೋ ಬಿಟ್ಬಿಡಿ. ಅಯ್ಯೋ ಬಿಡಿ ಬಿಡಿ. ಎಲ್ಲ ಶುಭ ಕಾರ್ಯ ಒಳ್ಳೆ ಸಮಯದಲ್ಲಿ ಮಾಡ್ಬೇಕು. ಬೇಗ ಕರೀರಮ್ಮ. ಮೇಲೇನ್ ಮಾಡ್ತಿದ್ದಾನೆ? ಅಣ್ಣ ಬರ್ತಾರಮ್ಮ. ಅಮ್ಮ, ಟೈಮ್ ಆಯ್ತಮ್ಮ. ಇಷ್ಟು ಬೆಳಗಿನ ಜಾವ ಎಲ್ಲೋದ? ಇವನು ಹುಟ್ಟಿದ ದಿನಾನು ನೆನ್ಪಿರಲ್ವಾ ಏನು? ಅವನ್ ಬರ್ಲಿ. ಅಮ್ಮ, ನಾನಿಲ್ಲಿದ್ದೀನಮ್ಮ. ಸ್ನಾನ ಮಾಡ್ತಿದ್ದೆ. ಪೂಜೆಗೆ ಟೈಮ್ ಆಯ್ತು, ಕೆಳಗ್ ಬಾ. ಬರ್ತೀನಮ್ಮ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಸಂಭವೆ ಅಮೃತೇಶಾಯ ಸರ್ವಾಯ ಮಹದೇವಾಯ ತೇ ನಮಃ. ಮೃತ್ಯುಂಜಯ ಆಯುಷ್ಯ ಹೋಮ ಪ್ರಸಾದ ಫಲ ಸಿದ್ಧಿರಸ್ತೋ. ಶತಮಾನಂ ಭವತಿ ಶತಾಯುಃ ಪುರುಷ ಶಶತೇಂದ್ರಿಯ ಆಯುಷ್ಯೇ ವೇಂದ್ರಿಯೇ ಪ್ರತಿಷ್ಠತಿ. ನೀವು ಚೆನ್ನಾಗಿರ್ಬೇಕಪ್ಪ. ಒಳ್ಳೇದಾಗ್ಲಪ್ಪ ನಿಮ್ಗೆ. ತಮ್ಮ, ನೀನ್ ಯಾವಾಗ್ಲೂ ಚೆನ್ನಾಗಿರ್ಬೇಕಪ್ಪ. ಒಳ್ಳೇದಾಗ್ಲಣ್ಣ. ಏನಪ್ಪ ಈ ತರ ವಿಚಿತ್ರವಾಗಿ ಬಂದಿದ್ಯಾ? ಯೋ, ಹಿಂಗ್ ಬರ್ದೆ? ಈ ಮನುಷ್ಯ ನನ್ಗೆ ಹೊಡೆದ್ಬಿಟ್ಟು ಬಂದಿದ್ದಾನೆ. ಇವನು ನಿನಗ್ ಹೊಡೆದ್ನ? ಮನೇಲಿ ಹುಟ್ಟದಬ್ಬ ಆಚರಿಸ್ಕೊತಾ ಇದ್ದಾನೆ. ಯಾವಾಗ್ಲೂ ಹೊಡೆದ ನಿಂಗೆ? ಬೆಳಗ್ಗೆ ಮಲಗಿದಾಗ ಎಳ್ಕೊಂಡು ನಾಯಿ ಹೊಡೆದಂಗ್ ಹೊಡೆದು ಇಲ್ಲಿ ನೋಡಿದ್ರೆ ಹುಡ್ತಬ್ಬ ಸಂಭ್ರಮ ಮಾಡ್ಕೊಂತ ಇದ್ದಾರೆ. ಊರಾಗಿರೋರ್ಗೆಲ್ಲ ಕೈ ಕಾಲ್ ಮುರಿದು ಪೂಜಾರಿನ ಕರ್ಸಿ ಹೋಮ ಮಾಡಿ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಜಾಸ್ತಿ ಮಾತಾಡಬೇಡ. ಯಾರ ಜಾಸ್ತಿ ಮಾತಾಡೋದು? ಇವ್ರಾಗ ನನ್ ಹೊಡಿಬೇಕು? ಯೋ ಬಾಯ್ ಮುಚ್ಚಯ್ಯ. ಇವನ್ ಯಾರಿಗೂ ಯಾವ್ದೇ ಕಾರಣ ಇಲ್ದೆ ಸುಮ್ನೆ ಹೊಡಿಯಲ್ಲ. ನೀನೇನ್ ತಪ್ಪು ಮಾಡ್ದೆ? ನಾನೇನ್ ಬೇಕಾದ್ರೂ ತಪ್ಪು ಮಾಡ್ತೀನಿ. ಅದನ್ ಕೆಳಗೆ ಇವ್ನ್ಯಾರು? ದೇವ್ರಪ್ಪ. ಅಣ್ಣ, ಈ ಸಂಭ್ರಮ ಎಲ್ಲ ಹಾಳ್ ಮಾಡಿದಕ್ಕೆ ನನ್ನ ಕ್ಷಮಿಸ್ಬಿಡಿ. ನಾನ್ ಬೇರೆ ಯಾರೂ ಅಲ್ಲ. ಈ ಮನುಷ್ಯನ್ಗೆ ನಾನ್ ಹೆಂಡ್ತಿ. ನಾನೊಬ್ಳು ಸಾಲ್ದು ಅಂತ ಊರ್ ಹೊರಗಡೆ ಇನ್ನೊಬ್ಳನ್ನ ಇಟ್ಕೊಂಡಿದ್ರು. ಮೊದ್ಲೆಲ್ಲ ಅವ್ರು ಸಂಪಾದನೆ ಮಾಡಿದ್ದೆಲ್ಲ ಅವಳಿಗೆ ಕೊಡ್ತಿದ್ರು. ಆಮೇಲೆ ಮನೇಲಿರೋದನ್ನೆಲ್ಲ ಕೊಡಕ್ ಶುರು ಮಾಡಿದ್ರು. ನಿನ್ನೆ ರಾತ್ರಿ ನನ್ ಮಗಳು ಬೆಳ್ಳಿ ಚೈನ್ ಕೊಡಕ್ ಇತ್ಕೊಂಡೋದ್ರು. ಅಷ್ಟೇ ಆಗಿದ್ರೆ ಪರವಾಗಿಲ್ಲ. ನನ್ ಮಗುನ ಯಾರು ಇಲ್ದಿರೋ ಹಳ್ಳದತ್ರ ಬಿಟ್ಟಿದ್ದ. ಅರ್ಧ ಆಸ್ತಿ ಕಳ್ದು ನನ್ ಮಗುನ ಕೊಲ್ಲಕ್ ಬಂದ ಅಂತ ಅಣ್ಣನ ಹತ್ರ ಬಂದು ಅತ್ತೆ. ಅಣ್ಣ ಕೋಪನ್ ತಡಿಯಕ್ಕಾಗ್ದೆ ಇದ್ದಕ್ಕಿದ್ದಾಗೆ ಅವ್ರ ಮನೆಗೆ ಹೋಗಿ ಹೊಡ್ದಿದ್ದಾರೆ. ಅಣ್ಣನ್ ಮೇಲೆ ಯಾವ್ದೇ ತಪ್ಪಿಲ್ಲ. ಏನೋ ಇಷ್ಟೆಲ್ಲ ಮಾಡ್ಬಿಟ್ಟು ಹುಟ್ಟದಬ್ಬ ದಿನ ಮನೆಗ್ ಬಂದು ಗಲಾಟೆ ಮಾಡ್ತಾ ಇದ್ಯಾ? ನಿನ್ನ ಪಂಚಾಯ್ತಿನ ಆಮೇಲೆ ಇಟ್ಕೋತೀನಿ. ದಣಪ, ಏನಣ್ಣ? ಇವನ್ನ ಮೊದ್ಲು ಅಲ್ಲಿಗೆ ಎಳ್ಕೊಂಬ. ಪಾಪ, ಇವತ್ ನಿನಗೆ ಪಂಚಾಯ್ತಿ ಮಾಡಿನೇ ತೀರ್ಮಾನ ಕೊಡ್ತೀವಿ. ಅಮ್ಮ, ಮಕ್ಳ್ಯಾರು ಊಟ ಮಾಡ್ತಾ ಇದ್ದಾರೆ. ಯಾರ್ ಮಗು? ಇಲ್ಲಿದಾನಲ್ಲ ಇವನ ಮಗು?
ಗಂಡ ಹೆಂಡತಿ ಜಗಳ ತೀರ್ಮಾನ ಮಾಡೋಷ್ಟು ದೊಡ್ಡವನಾಗ್ಬಿಟ್ಟಿದಾನೆ. ಹೋಗಿ ಮಗು ಅಂತಿದ್ದೀರಾ? ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ಕೊಂಡ್ರೆ ಸೀದಾ ಹೋಗಿ ಊರಲ್ಲಿರೋ ದೊಡ್ಡ ಮನುಷ್ಯರ್ಗೆ ಹೇಳ್ಬೇಕು. ಅದೇನ್ ಕೈಯೆತ್ತೋ ಅಭ್ಯಾಸ? ಇವ್ನ ಆಯುಸ್ಸು ಗಟ್ಟಿಯಾಗಿರ್ಲಿ ಅಂತ ಪುರೋಹಿತನ್ ಕರ್ಸಿ ಹೋಮ ಮಾಡ್ತಿದ್ರೆ ಯಾರೋ ಬಂದು ಶಾಪ ಹಾಕೋಗ್ತಾನೆ. ಈಗ ಹೇಳ್ತೀನಿ ಕೇಳಿಸ್ಕೊ. ಚಿಕ್ಕ ಮಕ್ಳ ಥರ ಬೀದಿಗಿಳ್ದು ಜಗಳ ಆಡೋದು, ಕೈ ಎತ್ತಿ ಹೊಡಿಯೋದು ಇದೆಲ್ಲ ಇಟ್ಕೋಬಾರ್ದು, ಗೊತ್ತಾಯ್ತಾ? ಸರಿ ಅಂತ ಹೇಳೋ. ನಾನಿಷ್ಟು ಕೂಗಾಡ್ತಾ ಇದ್ದೀನಿ, ಉತ್ತರ ಹೇಳ್ತಾನ ನೋಡಿದ್ರಾ? ನಿನ್ನ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ. ಇಟ್ಕೊಳ್ಳಿ ಅವನ್ನ. ಆಮೇಲೆ ಸಿಗೋಣ. ಬೆಳಗ್ಗೆ 6 ಗಂಟೆಗೆ ಹೋದೆ, ಸ್ನಾನ ಮಾಡೋಕ್ ಇಷ್ಟ ಹೊತ್ತಾ? ನೋಡಿದ್ರಾ, ಕೇಳಿದಕ್ಕೆ ಉತ್ತರ ಕೊಡದೆ ಹೇಗ್ ಹೋಗ್ತಾಳೆ? ಅವಳು ಹಾಗೆ ಹೋಗೋದು, ಯಾಕಂದ್ರೆ ಅವಳು ನನ್ನ ಮಗಳು. ಎಲ್ಲೊಂಟೆ ಅಕ್ಕ? ನಿಂಗೊತ್ತಿಲ್ವಾ? ಹೋಗೆ. ಏ, ನೀನ್ ಏನೇ ಮಾಡಿದ್ರು ನಿನ್ ಮುಖನ ನೋಡಲ್ಲ. ನಿನ್ ಕಣ್ ತೆರೆಸ್ದೆ ನಾನ್ ಹೋಗಲ್ಲ. ನೋಡ್ತೀನಿ ಕಣೆ. ನೀನ್ ಎಲ್ಲೋದ್ರೂ ಎದುರುಗ್ ಬಂದ್ ನಿಲ್ತೀನಿ. ನನ್ನ ಹತ್ರ ಸಿಕ್ಕಾಕೊಳ್ತೀಯಾ? ಅಯ್ಯೋ, ಏ, ಕಣ್ ಬಿಟ್ಟು ನೋಡು. ಎಲ್ಲೇ ಇದೆಯಾ ಮೀನಾ? 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 ಅಯ್ಯೋ, ಏಯ್ ಬಿಡೆ. ಅದ್ಕೆ ನಿನ್ ಬುದ್ಧಿ ಇದೆಯಾ? ಒಂದ್ ಹುಡ್ಗಂಗ್ ಈ ತರನ ಕಾಟ ಕೊಡೋದು? ಏ, ಹುಡ್ಗಿ ತಾನೆ ಹುಡ್ಗನ್ ಸತಾಯಿಸೋದು. ಅದು ಕಟ್ಕೊಳ್ಳೋರ್ನ ಸತಾಯಿಸಿದ್ರೆ ಸುಖ ಇದೆ. ಬಾ ಹೇಳ್ಕೊಡ್ತೀನಿ. ಛೀ, ನಿನ್ ಜೊತೆ ಸೇರ್ಕೊಂಡ್ರೆ ನಾನು ಕೆಟ್ಟೋಗ್ಬಿಡ್ತೀನಿ. ಅಮ್ಮ ತಾಯಿ ಬರ್ತೀನಿ. ಏ, ಇರು. ಬಿಡು. ಚೆನ್ನಾಗಿರೋ ಮಗಂಗೆ ಅಮ್ಮ ಬಂದಿತ್ತು. ಆ ಸಮಯದಲ್ಲಿ ಸೋದರ ಮಾವನ್ ಮನೆಗೆ ಹೋಗ್ಬಾರ್ದು ಅಂತ ನಿನ್ ಹುಟ್ಟಿದ ಬಗ್ಗೆ ಬರ್ಲಿಲ್ಲ. ಪರವಾಗಿಲ್ಲ ಅಣ್ಣ, ನೀವು ಬಂದಿದ್ದೇ ಸಂತೋಷ. ಹೌದು, ಮೀನಾ ಬರ್ಲಿಲ್ಲ? ಅಕ್ಕ ಬೆಳಗ್ಗೆನೆ ಬಂದ್ಬಿಟ್ಲು. ಅದ್ಕೆಗ್ ಹೇಗ್ ಗೊತ್ತಿರತ್ತೆ? ಅಳಿಯಂದ್ರಿನ್ ಕೇಳ್ಬೇಕು. ಹೋಗಿ ಆಯ್ತೆ. ಏಯ್, ಏನಮ್ಮ? ತಗೊಂಡೋಗು, ಕುತ್ಕೊಳ್ಳಿ. ಪರವಾಗಿಲ್ಲ, ಇರ್ಲಿ ಬಿಡಮ್ಮ. ಏನಣ್ಣ ನೀವು ಈ ಮನೇಲಿ ಸಂಬಂಧ ಮಾಡಿದವರು ಯಾವಾಗ ಬಂದ್ರೂ ಕುತ್ಕೊಳ್ಳೋದೇ ಇಲ್ಲ ಅಂತೀರಾ? ನಿನಗ್ ನಾನ್ ಮದುವೆ ಮಾಡ್ಕೊಂಡಿದ್ದಷ್ಟೇ ನೆನಪಿದೆ. ಆದ್ರೆ ಅದಕ್ಕೂ ಮುಂಚೆ ಈ ಮನೆಯಲ್ಲಿ ಕೆಲ್ಸದೋನಾಗಿದ್ನಲ್ಲ, ನನಗ್ ಅದಷ್ಟೇ ನೆನಪಾಗತ್ತೆ. ಇದನ್ ತಗೊಂಡೋಗಿ ಬೀರುಳ್ಳಿ. ಸರಿ ಅಣ್ಣ. ಏನೇ ಬೆಳಗ್ಗೆಯಿಂದ ನನ್ಗೆ ಇಷ್ಟೊಂದು ಕಾಟ ಕೊಡ್ತಿದ್ಯಾ? ಮತ್ತಿನ್ನೇನು, ನಾನು ನಿನ್ನ ನೋಡಕ್ಕೆ ಎಷ್ಟು ಆಸೆಯಿಂದ ಬಂದೆ. ನೀನ್ ನನ್ ಮುಖ ನೋಡಲ್ಲ ಅನ್ಬಿಟ್ಟೆ. ಮತ್ತೆ ನಿಮ್ಮಪ್ಪ ಬರ್ಲಿಲ್ಲ ಅಂದ್ರೆ ನೀನ್ ಯಾಕೆ ನನ್ ಹುಡ್ತಬ್ಬಕ್ ಬರ್ಲಿಲ್ಲ? ನಾನ್ ಬರ್ದೇ ಇರ್ತೀನಾ? ಅಪ್ಪನೇ ಹೇಳಿದ್ದು ನಾನ್ ಬಂದ್ರೆ ನಿಂಗೆ ಕೆಟ್ಟದು ಅಂತ. 1000ನೇ ಇರ್ಬೋದು, ನೀನ್ ಬರ್ದೇ ಇದ್ದಿದ್ ತಪ್ಪು. ಹಾಗಾದ್ರೆ ಒಂದ್ ಮಾಡೋಣ. ನಾನ್ ಬರ್ದೇ ಇದ್ದಿದ್ದಕ್ಕೆ ನಿಂಗೊಂದ್ ಮುತ್ ಕೊಡ್ತೀನಿ. ನೀನ್ ನನ್ ಮುಖ ನೋಡಲ್ಲ ಅಂತ ಹೇಳಿದಕ್ಕೆ ನನ್ಗೊಂದ್ ಮುತ್ ಕೊಡು. ಚೆನ್ನಾಗಿದೆ. ಸರಿ 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 ಸರಿ. ಮಾವ, ಅಪ್ಪ, ನಿಮ್ ಮಗನಾಗಿ ಹುಟ್ಟಿರೋ ಒಂದೇ ಕಾರಣಕ್ಕೆ ಈ ಮಾಲೆ ಹಾಕಿದ್ದೀನಿ. ಛೇ, ನೀನು ಒಬ್ಬ ಮನುಷ್ಯನ? ನೀನ್ ಜೀವಂತವಾಗಿದ್ದಾಗ ಒಂದೊಂದ್ ಕೆಲ್ಸ ಮಾಡಿದ್ಯಾ? ಆಡದೇ ಇರೋ ಆಟ ಇದೀಯಾ? ಏಯ್, ಸತ್ ಮೇಲೂ ಆಡ್ತಾ ಇದೀಯಾ? ನೀನ್ ಹೊಗೆ ಹಾಕ್ಸ್ಕೊಂಡೆ ಅಂತ ಸ್ವಲ್ಪ ಹೊತ್ತು ಸಂತೋಷವಾಗಿರೋಣ ಅನ್ಕೊಂಡ್ರೆ ಸಂತೋಷವಾಗಿರಕ್ ಬಿಟ್ಟಿಯಾ? ನಿನ್ನ ತರಾನೇ ಗುಣದಲ್ಲಿ, ಬುದ್ಧಿಲಿ, ಆಕಾರದಲ್ಲಿ
ಅಚ್ಚು ಹೊಡ್ದಂಗೆ ನಿಂತರನೇ ಒಬ್ಬ ಮೊಮ್ಮಗನ್ ಕೊಟ್ಟಿದ್ಯಲ್ಲ, ನೀನ್ ಉದ್ಧಾರ ಆಗ್ತೀಯಾ? ಆ ನನ್ ಮಗ ಈಗ ಅದ್ ಯಾವ ಮರದ ಕೆಳಗಡೆ ನೇತಾಡ್ತಾ ಇರ್ತಾನೋ, ಏನ್ ಮಾಡ್ತಾ ಇರ್ತಾನೋ. ತಾತ ಬಂದ್ಬಿಟ್ಟ ಆಂಜನೇಯ ರಾವಣನ್ ಹೊಡ್ಕೊಂಡು. ಎಲ್ಲ ನಿನ್ನಿಂದನೇ ಏನ ಆಗಿದ್ದು. ತಾತ, ಏನಿಲ್ಲ ಒಬ್ನೇ ನಿಂತು ಮಾತಾಡ್ತಿದ್ಯಾ? ಏಯ್, ಮೊದ್ಲು ನಾನ್ ಕೇಳೋದಕ್ಕೆ ಉತ್ತರ ಕೊಡೋ. ನೀನೇನು ಕೇಳ್ತಾ ಇಲ್ಲ, ಏನು ಉತ್ತರ ಹೇಳಿ? ಕೇಳದೆ ಇದ್ರೆ ಹೇಳಲ್ವಾ? ಏನ್ ತಾತ ಹೇಳ್ಬೇಕು ನಿಮ್ಗೆ? ಎಲ್ಲಿಂದ ಬರ್ತಾ ಇದ್ಯೋ? ರಾಮಣ್ಣ ಮನೇಲಿ 500 ತೆಂಗಿನಕಾಯಿ ಸುಲ್ಬಿಟ್ಟು ಬರ್ತಾ ಇದೀನಿ. ತೆಂಗಿನಕಾಯಿ ಕಿತ್ತಾಕೋದು ದೊಡ್ಡ ಕಲೆಕ್ಟರ್ ಕೆಲ್ಸ. ನನ್ ಬಗ್ಗೆ ನಿನಗ್ ಗೊತ್ತಿಲ್ಲ ತಾನೆ? ಏನದು? ತೆಂಗಿನಕಾಯಿ ಹೊಡೆಯೋ ಸದ್ ಕೇಳಿದ್ರೆ ಸಾಕು, ಮರು ಕ್ಷಣನೇ ತೆಂಗಿನಕಾಯಿ ಪೀಸ್ ನನ್ ಬಾಯಿಲಿರುತ್ತೆ. ತಾತ, ನೀನು ರಂಗೋಲಿ ಕೆಳಗನೆ ನುಗ್ಗೋನು ಅಷ್ಟು ಗೊತ್ತಿಲ್ವಾ ನನಗೆ? ಏಯ್, ನನಗೆ ತೆಂಗಿನಕಾಯಿ ಆಯೋನು ಅಂತ ಹೆಸರೇ ಇದೆ ಕಣ. ಊರ್ಗೆ ಗೊತ್ತು ತಾತ, ನಿನ್ ಮೊಮ್ಮಗ ತಾನೆ ನಾನು, ನಿನ್ ವಾರಿಸ ನಾನು. ಲೇಯ್ ಆ, ಲೇಯ್, ವಾರಸ್ದಾರ ಅನ್ನೋ ತೆಂಗಿನಕಾಯಿ ಶುರು ಆಗ್ಬಾರ್ದು. ಮತ್ತೆ ನನ್ ತರ ತ್ಯಾಗ ಮಾಡಿ ಆಮೇಲೆ ಬರ್ಬೇಕು. ತಾತ, ಹೇಳೋ. ಆ ಕಾಲದಲ್ಲಿ ನೀನ್ ತ್ಯಾಗಿ ಆಗಿ ಇರೋ ಆಸ್ತಿನೆಲ್ಲ ಕೊಟ್ಬಿಟ್ಟೆ. ಇನ್ನೇನು ಮತ್ತೆ? ಇಲ್ಲ ಮತ್ತೆ ಅದೇ ಅದೇ ಅಂದ್ರೆ? ಅದೇನಂದ್ರೆ ನಿಂತರ ನಾನು ತ್ಯಾಗಿ ಆಗ್ಬೇಕು ಅಂದ್ರೆ ಮತ್ತೆ ನಾನು ಪರಂಗಿ ಅವ್ರನ್ನ ಕರ್ಸಿ ಅವ್ರ ಜೊತೆ ಜಗಳ ಮಾಡಿ ಯುದ್ಧ ಮಾಡಿ ಒದೆಯೆಲ್ಲ ತಿಂದು ಇರೋ ಆಸ್ತಿಲ ನಿಂತರ ಕೊಟ್ಬಿಟ್ಟು ತ್ಯಾಗಿಯಾಗಿ ಧರ್ಮರೇ ಆಗೋದಕ್ಕೆ ನನಗಿಷ್ಟ ಇಲ್ಲ. ಎತ್ತೋ ಕೈನ. ಬನ್ನಿ ಅಣ್ಣ, ಬನ್ನಿ ಅಮ್ಮ, ಬನ್ನಿ ಬನ್ನಿ, ಬಂದೊಂದು ಕಪ್ ತಗೊಂಡೋಗಿ. ಬನ್ನಿ ಅಮ್ಮ, ಬನ್ನಿ ಬನ್ನಿ, ಬನ್ನಿ ಅಮ್ಮ, ಬಂದ್ ಕಪ್ ತಗೊಂಡೋಗಿ, ತುಂಬಾ ಸಿಹಿ ಇದೆ. ಏನಾಯ್ತು? ಮನೇಲಿ ದುಡ್ಡನ್ನ ಇಟ್ಬಿಟ್ಟು ಬಂದ್ಬಿಟ್ನಪ್ಪ. ಕುಮಾರ, ಒಂದು ಕಬ್ನ ಕೊಡ್ಸಪ್ಪ, ಬಾಯಿ ಗಸ 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 ಅಂತಿದೆ. ಕಪ್ ತಿಂದ್ರೆ ಹಲ್ಲಲ್ಲಿ ರಕ್ತ ಬರುತ್ ಕಣೋ. ಏನು ಅಲ್ಲಲ್ಲಿ ರಕ್ತ ಬರುತ್ತಾ? ಆ ಮಾತ್ನ ಅಲ್ಲಿ ಬರ್ದೇ ಇರೋರ್ಗೆ ಹೇಳೋ. ಕಬ್ನ ಅಗ್ದು ಉಗ್ದವ್ ನಾನು, ರಕ್ತ ಬರುತ್ತಂತೆ ರಕ್ತ. ಒಂದೇ ಒಂದು ಕೊಡ್ಸೋ. ಒಂದ್ ಕಬ್ಬು 5 ರೂಪಾಯಿ ಅಮ್ಮ. 5 ರೂಪಾಯ? ಏನಪ್ಪಾ ಇದಕ್ಕೆ ಕಬ್ಬಿಣದ ಬೆಲೆ ಹೇಳ್ತಿದ್ಯಲ್ಲ? ನಮ್ ಕಬ್ಬು ಕಬ್ಬಣ ಇದ್ದಾಗೆ, ಒಡೆದ್ರು ಒಡೆಯೋದಿಲ್ಲಲ್ವಾ? ಒಡೆದ್ಬಿಟ್ರೆ? ಒಡೆದ್ಬಿಟ್ರೆ ಒಂದ್ ಕಬ್ಬಿಗೆ ಇನ್ನೊಂದ್ ಕಬ್ಬು ಕೊಟ್ಬಿಡ್ತೀನಿ. ನಿಜವಾಗ್ಲೂ ಕೊಡ್ತೀಯಾ? ನಿಜವಾಗ್ಲೂ ಕೊಡ್ತೀನಿ. ಇರು ಬರ್ತೀನಿ. ಹೋಗ. ಕೊಡ್ಸಕ್ಕಾಗುತ್ತಾ ಇಲ್ವಾ ನಿನ್ಗೆ? ಇದನ್ ತಿನ್ನು. ನನ್ ಜೊತೆ ಬಾ. ಅವ್ನ್ ಎಲ್ಗಮ್ಮ ಕರಿತೀಯ? ಅಲ್ಲಿ ಯಾರೋ ಒಬ್ರು ಒಂದ್ ಕಬ್ಬನ್ನ ಹೊಡೆದ್ರೆ ಇನ್ನೊಂದ್ ಕಬ್ ಕೊಡ್ತಾರಂತೆ. ಹೌದಾ? ಹಾಗಾದ್ರೆ ಒಂದ್ ಮಾಡು, ಇವ್ನನ್ ಕರ್ಕೊಂಡ್ ಹೋಗು. ಇವ್ನು ಕಬ್ನಾನೆ ಅಗ್ದು ಉಗ್ದಿದ್ದಾನಂತೆ. ನೀನ್ ಹೋಗು. ತಮಾಷೆಗೂ ನಿನ್ಗೇನು ಹೇಳ್ಬಾರ್ದನೋ ನಾನು. ನೀನ್ ಧೈರ್ಯವಾಗಿ ಹೋಗಿ ಹೊಡಿಯೋ. ನಿನ್ಗೇನಾದ್ರೂ ಆಯ್ತು ಅಂದ್ರೆ ನಾನ್ ಕರ್ಕೊಂಡು ಹೋಗ್ತೀನಿ ಆಸ್ಪತ್ರೆಗೆ. ಬಾ ಮಾವ. ಬಾ ಅಮ್ಮ, ಬಾ ಬಾ ಅಮ್ಮ. ಕೊಡಪ್ಪ. ಹೊಡಿ ಮಾವ. ವೆರಿ ಗುಡ್, ಸೂಪರ್. ಸೇಮ್ ಕಣ. ಕೊಡು. ನಂತರ ಎಲ್ಲ ವಿದ್ಯೆ ಇದೆ. ಸ್ವಲ್ಪ ಇರಮ್ಮ. ಇದೇ ತರ 3 ಕಬ್ಬನ್ನ ಒಂದೇ ಏಟಲ್ಲಿ ಹೊಡೆದ್ಬಿಟ್ರೆ ಒಂದ್ ಕಟ್ಟೆ ನಿಮಗೆ ಕೊಟ್ಬಿಡ್ತೀನಿ. ಇವನ್ ಯಾರ ಕಬ್ಬಿನ ಕರ್ಮ? ಏಯ್, ಕೈಯಲ್ಲಿ ಏನಿದೆ ಅಂತ ನೋಡ್ದಾ? ಏನು? ಹೊಡೆದ್ರೆ ನಿನ್ ಕುತ್ತಿಗೆ ಹಾರೋಗ್ಬೇಕು. ಕುತ್ತಿಗೆನಾ? ಒಂದ್ ಕಟ್ಟಂತೆ. ದುಡ್ಡು ಕೊಟ್ಟು 10 ಕಟ್ಟನ್ ಕೊಡಿಸ್ತೀನಿ. ನನ್ನನ್ ಬಿಟ್ಬಿಡ್ ಚಿನ್ನ. ಥೂ, ನೀನೊಬ್ಬ ಗಂಡ್ಸು. ಒಂದ್ ಹುಡುಗಿ ಕಬ್ಬಿನ ಜಲೆಲ್ಲ ಮುರಿ ಅಂದ್ರೆ ಮುರಿಯಕ್ಕಾಗಲ್ಲ ಅಂತಿದ್ಯಾ? ನಾಚಿಕೆ ಆಗಲ್ವಾ? ಇಲ್ವಾ? ನನ್ ಜೊತೆ ಬಂದ್ಮೇಲೂನು ನೀನೇನ್ ದೊಡ್ಡ ಮಾವ, ನೀನ್ ಹೊಡಿತ್ಯಾ? ಸರಿ. ಒಡಿಯೋ ರಾಜ ಒಡಿಯೋ. ಅಯ್ಯೋ, ನಿನ್ನ ಹೊಡಿತಾ ಇರೋದ್ ನಾನು, ನೀನಾಗ್ ಬಡ್ಕೋತ್ಯಾ? ಹೆಂಗಿದ್ರು ನನ್ ಕಾಲ್ನ ತುಳಿದ್ಬಿಟ್ಟಲ್ಲ, ಅದಕ್ಕೆ ಕಿರಿಸ್ದೆ. ಯೋಚನೆ ಮಾಡ್ಬೇಡ, ಹೊಡಿ. ಇರ್ ಮಾವ, ಇರು. ಎಲ್ಲ ನಿಮ್ಮಣ್ಣ? ಅಲ್ಲಿ ನೋಡು. ಕೈ ಮುರ್ದಾಕ್ಬಿಟ್ಲಲ್ಲ, ಪಿಶಾಚಿ ಪಿಶಾಚಿ ಅವಳು. ಅಯ್ಯೋ, ನೋವ್ತಿದ್ಯೇ ಅಮ್ಮ. ಅಯ್ಯಯ್ಯೋ, ಏನ್ ಮಾವ, ಕೈ ತುಂಬಾ ನೋವ್ತಿದ್ಯಾ? ಬಿಡ ಕೈನ. ಯಾಕೆ ಬಂದೆ? ಇಲ್ಲ, ಕೈ ಸ್ವಲ್ಪ ಹೊಡಿತಾ ಇಲ್ಲ ಪೂರ್ತಿ ಕಾಲಿನ ಅಂತ ನೋಡಕ್ ಬಂದೆ. ಅಯ್ಯೋ ಪಾಪಿ, ನಿನ್ನ. ನಿಂತ್ಕೊಡೆ ನಿಂತ್ಕೊಡೆ. ಕವಿತಾ, ಹಿಡ್ಕೊ ಅವ್ಳನ್ನ. ನಿನ್ನ. ಯಾಕೆ ನನ್ನ ತಡೆದಿದ್ದು? ಏನಕ್ಕೆ? ನಮ್ಮ ಅಣ್ಣನ್ ಕೈ ಮುರ್ದಾಕಿದ್ದಲ್ದೆ ಇಲ್ಲಿ ಬಂದ್ ಕಿಂಡಲ್ ಮಾಡ್ತಿದ್ದೀರಾ? 50 ಜನದ ಮುಂದೆ ನನ್ ಮಾವನ್ ಕರ್ಕೊಂಡೋಗಿ ಕಬ್ಬು ಓಡಿಸಿ ಅವ್ರು ವೀರತ್ವ ತೋರಿಸ್ತೆ ಕಣೆ. ಬೇಕಾದ್ರೆ ಇನ್ನೊಂದ್ಸಲನೂ ಓಡಿಸ್ತೀನಿ. ಆಟ ಆಡೋಣ ಬಾರೋ ಇಲ್ಲಿ, ಊಟ ಮಾಡೋಣ ಬಾರೋ ಇಲ್ಲಿ. ಏಯ್, ಮೊದ್ಲು ಹೋಗ್ ಬಟ್ಟೆ ಹಾಕೋ. ಏನೇ ನಾಯಿ, ನನ್ ಶರ್ಟ್ ಯಾಕೆ ಹಾಕೊಂಡೆ? ನಾಯಿ ಅಂದ್ರೆ ಚಪ್ಲಿಯಲ್ಲಿ ಹೊಡಿತೀನೋ? ಒಬ್ಬ ಗಂಡ್ಸನ ಚಪ್ಲಿ ಹೊಡಿತ್ಯಾ? ಏಯ್, ಲೇ 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 ಲೇ,
ಏಯ್ ಸದಾ, ಏಯ್ ನಿಂತ್ಕೊಳ್ಳಿ ಸದಾ. ಹೊಡಿಲೇ ಇಲ್ಲ, ಅಷ್ಟಕ್ಕೆ ಅಳ್ತೀಯಾ? ಅಮ್ಮ. ಏಯ್ ಏನೋ ಮಾಡ್ದೆ? ಅಮ್ಮ ನಾನು ಹೊಡ್ದೇ ಇಲ್ಲ, ಸುಮ್ನೆ ನಾಟಕ ಆಡ್ತಾಳೆ. ಏನಮ್ಮ ಆಯ್ತು? ಅಮ್ಮ, ಅವಳು ವಯಸ್ಸಿಗೆ ಬಂದ್ಬಿಟ್ಲಮ್ಮ. ಯಾಕಮ್ಮ ಅಳ್ತೀಯಾ? ಹೋಗ. ನಗದು ಹಣ, 10,000 ಒಡವೆ, ರೇಷ್ಮೆ ಸೀರೆ, ಅಕ್ಕಿ ರುಬ್ಬೋ ಮಿಷಿನ್, ಊಟದ ಟೇಬಲ್ಲು, ಮಂಚ, ಬೀರೋ, ಅಡ್ಗೆ ಮನೆ ಸಾಮಾನು ಎಲ್ಲಾ ಬಳುವಳಿ ಸೇರಿ 1,25,000 ಆಯ್ತಮ್ಮ. ಏನಮ್ಮ, ಅವತ್ತು ನಿಮ್ಮ ಅಕ್ಕ ವಯಸ್ಸಿಗೆ ಬಂದ್ಲು ಅಂತ ನಿಮ್ಮ ಅಣ್ಣ ಬಂದ್ ಹೇಳ್ದ, 101 ಕೊಟ್ಟೆ. ಇವತ್ತು ತಂಗಿ ವಯಸ್ಸಿಗೆ ಬಂದ್ಲು ಅಂತ ಬಂದ್ ಹೇಳ್ದ, 202 ರೂಪಾಯಿ ಕೊಡ್ತೀನಿ. ಅದು ಹೇಗೆ ಅಕ್ಕಂಗೆ ಒಂದ್ ಮಾಡ್ಬಿಟ್ಟು ತಂಗಿಗೆ ಇನ್ನೊಂದ್ ತರ ಮಾಡ್ತೀಯಾ? ಆಸೆ ಏನೋ ಇದೆ, ಕೈಯಲ್ಲಿ ಎಷ್ಟು ದುಡ್ಡಿದೆ ಅಂತ ಲೆಕ್ಕ ನೋಡಿ ಅವರೇ ಹೇಳ್ಬೇಕು. ಕೈಯಲ್ಲಿ ಇವಾಗ 50 ರೂಪಾಯಿ ಇದೆಯಮ್ಮ. ದೊಡ್ಡದೇ ತಾನೆ? ದೊಡ್ಡದೆ, ಇನ್ನೇನ್ ಬರೀ 50 ಹೇಳ್ತೀನಿ. ಏನಾದ್ರೂ ಮಾಡಿ 25 ಸರಿದೂಗಿಸ್ಬೋದು, ಆದ್ರೆ 2.5 ಲಕ್ಷ ಅಂದ್ರೆ ಕಷ್ಟ ಅಮ್ಮ. ಯಾಕಮ್ಮ ಯೋಚನೆ ಮಾಡ್ತೀಯಾ? ಈ ಕಾರ್ಯಕ್ರಮನ ಸೋದರ ಮಾವ ಹೇಳಿದ್ದಿನಾನೇ ಇಟ್ಕೋಬೇಕು. ನಾಳೆನೆ ನಾನು ಕುಮಾರ್ ಹೋಗ್ಬಿಟ್ಟು ಅವನ್ನ ಭೇಟಿ ಮಾಡ್ತೀವಿ. ಕಾರ್ಯಕ್ರಮನ ಸ್ವಲ್ಪ ತಡವಾಗಿ ಇಟ್ಕೊಳಕ್ ಹೇಳ್ತೀವಿ. ನನಗ್ ಸಾಕಮ್ಮ, ಅಳಿಂದ್ರಗ್ ಜಾಸ್ತಿ ಬಡ್ಸು. ಸಾಕು. ಬಾಡ್ ಬಡಿಸ್ಬಿಟ್ಟು ಅಳಿಂದ್ರಿಗೆ ಪೂಸೆ ಹೊಡಿತಾ ಇದ್ಯಾ? ಏನ್ ಮಾಡತ್ತಾತ? 1-2 ಹೆಣ್ಮಕ್ಳು ಕೂತಾವಲ್ಲ, ಒಂದಾದ್ರೂ ಓಸಿಯಾಗಿ ತಳ್ಬಿಡೋಣ ಅಂತ. ಏನು ಕೋಸಿಲ್ ತಳ್ಬೇಕು? ನನ್ನ ಮಗಳು ಈ ಮನೆ ಹೊಸ್ಲು ದಾಟ್ ಹೋದ್ರೆ ಇಡೀ ಊರ್ ತಿರುಗ್ ನೋಡೋ ಹಾಗೆ ಹೋಗೋದು. ನನಗೆ ಇವಾಗ ನೆನ್ಪಾಗ್ತಾ ಇದೆ, ಮರಿಯಕ್ ಮುಂಚೆ ಹೇಳ್ಬಿಡ್ತೀನಿ. ಇಲ್ಲಿ ನೋಡು, ನಿನ್ನ ಮಗಳು ದೊಡ್ಡವಳಾದ್ಲು ಅಂತ ಹೇಳಿ ಕಾರ್ಯಕ್ರಮನ ಇಟ್ಕೊಂಡ್ಬಿಟ್ಟಿದ್ಯಾ. ಇವರು ಫಂಕ್ಷನ್ ನ ತುಂಬಾ ಜೋರಾಗಿ ಮಾಡ್ಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೇನ್ ಮಾಡ್ತೀಯ ಅಂದ್ರೆ, ಮಗಳು ತಲೆಗೆ ನೀರ್ ಹಾಕಿ ಮನೆ ಒಳಗೆ ಕರ್ಕೊಂಡ್ಬಿಡು. ಫಂಕ್ಷನ್ ನ ಒಂದು 4 ತಿಂಗಳು ಬಿಟ್ಟಿಟ್ಕೊಳ್ಳೋಣ. ಅದ್ ಹೇಗಾಗತ್ತೆ? ನಾನ್ ದಿನ ಫಿಕ್ಸ್ ಮಾಡ್ಬಿಟ್ಟಿದೀನಿ. ತೀರ್ಮಾನ ತಗೊಳಕ್ ನೀನ್ ಯಾರು? ದಿನನ ಫಿಕ್ಸ್ ಮಾಡೋದು ಮುಂದೂಡೋದೆಲ್ಲ ಸೋದ್ರ ಮಾವ ನೋಡ್ಕೋತಾನೆ. ದೊಡ್ಡತನನ ಫಂಕ್ಷನ್ ಮಾಡೋದ್ರಲ್ಲಿ ತೋರಿಸಿ, ಫಂಕ್ಷನ್ ಮುಂದೂಡೋದ್ರಲ್ಲಿ ತೋರಿಸ್ಬೇಡಿ. ಎದುರು ಉತ್ತರ ಕೊಡ್ತೀಯಾ? ತಾತ, ಅವ್ರು ಹೇಗ್ ಮಾಡ್ತಾರೋ ಹಾಗೆ ಮಾಡ್ಲಿ, ನಾವು ಮಾಡಿದ್ರೆ ಆಯ್ತು. ಬಾರಪ್ಪ, ನಮಸ್ಕಾರ. ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ಕಾಫಿ ಚೆನ್ನಾಗಿದ್ದೀನಿ. ಕುಡೀರಿ. ಇಲ್ಲಿ ನೋಡ ಯಾರು ಬಂದಿದ್ದಾರೆ ಅಂತ. 2 ಲೋಟ ಕಾಫಿ ತಗೊಂಡ್ ಬಾ. ಈಗ ಹೇಳಪ್ಪ. ಇದಕ್ಕಿದ್ದಂಗೆ ಕುಟುಂಬದಲ್ಲಿ ಒಂದು ಸಮಸ್ಯೆ. ನಮ್ ಜಮೀನ್ ಇಟ್ಕೊಂಡು ನೀವು 2 ಲಕ್ಷ ಹಣ ಕೊಡ್ಬೋದಾ? ಈ ಊರಿಗೆ ನಾನು ಕೆಲಸ ಮಾಡಕ್ಕೆ ಅಂತ ಬಂದಾಗ ಈ ಊರ್ ಜನ ಎಲ್ಲ ಒರಟು ಜನ ಅಲ್ವಾ, ಏನಾಗುತ್ತೋ ಅಂತ ಭಯ ಪಟ್ಕೊಂಡಿದ್ದೆ. ಆಗ ನಿಮ್ಮಪ್ಪನೇ ನನಗೆ ಧೈರ್ಯನೂ ಬೆಂಬಲನೂ ಕೊಟ್ರು. ನನಗೆ ಬೆಂಬಲ ಕೊಟ್ಟವ್ರ ಮಗನ ಹತ್ರನೇ ನನ್ನ ಹಣಕ್ಕೆ ನಿನ್ನ ಹತ್ರ ಶೂರಿಟಿಯಾಗಿ ನಿಮ್ಮನೆ ಪತ್ರನ ಇಸ್ಕೊಂಡು ದುಡ್ಡು ಕೊಡೋದಕ್ಕೆ ನನ್ ಮನ್ಸಿಗೆ ತುಂಬಾ ಬೇಜಾರಪ್ಪ. ಕಷ್ಟ ಅನ್ನೋದು ಎಲ್ಲಾರ್ಗೂ ಬರುತ್ತೆ, ಈಗ ನನಗ್ ಬಂದಿದೆ. ಹಾಗಾದಾಗ ನಾವು ಒಂದಿರೋದನ್ನೇ ಇಟ್ಕೊಂಡು ಸಂಭಾಳಿಸ್ಬೇಕು, ಇಲ್ಲಾಂದ್ರೆ ಮಾರಾಟ ಮಾಡ್ಬೇಕು. ಅದಕ್ಕೆ ನೀವು ಪತ್ರನೇ ಇಟ್ಕೊಂಡೇ ಕೊಡಿ. ಕೊಡ್ತೀನಿ, 1 ಬಡ್ಡಿ ಸೇರಿಸಿ ಕೊಟ್ಬಿಡು. 1 ಬಡ್ಡಿನಾ? 3 ಬಡ್ಡಿ ತಗೋತೀರಂತ ಅದು ಹೇಳಿದ್ರು. ಬೇರೆ ಯಾರಾದ್ರೂ ಆದ್ರೆ 3 ಬಡ್ಡಿನೇ ತಗೊಳ್ಳೋದು. ನೀ ನನ್ನ ಸ್ವಂತ ಮಗನ ಹಾಗೆ. ತುಂಬಾ ಭರ್ಜರಿಯಾಗಿ ಮಾಡ್ತಾವ. ಎಷ್ಟೊಂದು ಜನ ಸೇರಿದ್ರು, ಅದ್ಭುತವಾಗಿ ಮಾಡ್ತಾರೆ. ಎಷ್ಟೊಂದು ತಟ್ಟೆಗಳು, ಏನು ವಿಜೃಂಭಣೆ, ಮಂಗಳವಾದ್ಯಗಳು. ನೋಡಪ್ಪ, ಯಾವ ಮಾವನು ಇಷ್ಟು ವಿಜೃಂಭಣೆಯಿಂದ ಮಾಡಿರಲ್ಲ. ಮಾವ ತಂದಿರೋದಿರ್ಲಿ, ತಂದಿರೋದನ್ನ ಇಡಕ್ಕೆ ಜಾಗ ಇದೆಯಾ ನೋಡ್ರಪ್ಪ.
ಏ ನಡಿಯಪ್ಪ ಬನ್ನಿ, ಮುಂದೆ ಬನ್ನಿ, ನಡಿಯಪ್ಪ ಬನ್ನಿ, ಬೇಗ. ಯಾಕೆ ನಿಂತ್ಕೊಂಡಿದ್ದೀರಾ? ಜಾಗ ಬಿಡಿ, ಬನ್ನಿ, ಮುಂದೆ ನಡೀರಿ. ಬನ್ನಿ. ಹಾ, ಬನ್ನಿ, ಬನ್ನಿ, ಬೇಗ ಎಲ್ಲ ಇಲ್ಲಿ ಬನ್ನಿ. ಬನ್ನಿ ಈ ಕಡೆ. ಏ ನೋಡಪ್ಪ ಮಾವನ ಆಶೀರ್ವಾದ ಬೇಕು ಮಾಡಪ್ಪ. ಅಕ್ಕ ಮಾವ ಅವಳಗ್ ಮಾಲೆ ಹಾಕಿದಾಯ್ತು ನೀನಷ್ಟೇ. ಅವ್ನ್ಗೂ ಮಾಲೆ ಸರಿ, ಹಾಕ್ಬಿಟ್ಟ ಇನ್ನೇನು? ಹಾಗಾದ್ರೆ ಇಬ್ರು ಮದ್ವೆ ಆಗ್ಬಿಡ್ಲಾ? ಬೇಗ ಬಾರಯ್ಯ, ಎಷ್ಟೊತ್ತೆ ಎತ್ಕೊಂಡ್ಬರೋದು? ಊಟ ಬೇಗ ಮಾಡೋ ನಡಿ. ಮಾತ್ಲಾಗಿ. ನಡಿ, ನಡಿ. ಹಾ. ಚೆನ್ನಾಗ್ ಮಾಡಿದ್ರು, ಪಕ್ಕದಾಗ ಇಟ್ಬಿಡು. ಚೆನ್ನಾಗಾಯ್ತು. ತುಂಬಾ ಖುಷಿ ಆಯ್ತು. ಬೇಗ ಊರಿಗೆ ಹೋಗ್ಬಿಟ್ರೆ ಸಾಕಾಗುತ್ತೆ. ಸಾವಿರ ಹೇಳು, ಮಧ್ಯಮ ವರ್ಗದವನಾದ್ರೂ ನಿಮ್ಮ ಅಳಿಯ ತುಂಬಾ ಸಡಗರದಿಂದ ಮಾಡ್ಬಿಟ್ಟ. ಅಪ್ಪನ ಆಸ್ತಿನ ಅಡ ಇಟ್ಟು ಮಾಡೋದ್ರಲ್ಲಿ ಏನ್ ದೊಡ್ಡತನ ಇದೆ? ಮಾವ ನಿಂತ್ಕೋ, ಮಾವ ಕುಮಾರ್ ಮಾವ ನಿಂತ್ಕೋ, ಮಾವ ಮಾವ ನಿಂತ್ಕೋ, ಮಾವ ಮಾವ ನಿಂತ್ಕೋ. ಎಲ್ಲೋಗ್ತಿದ್ಯಾ? ನಿಮ್ಮಪ್ಪ ಏನ್ ಅನ್ಕೊಂಡಿದ್ದಾರೆ? ಹೀಗೆ ಅವತ್ತು ಶಾಸ್ತ್ರನ ಮುಂದೂಡಿ ಅಂದಾಗ ಎತ್ಕಟ್ಟಿ ಮಾತಾಡಿದ್ರು. ಇವತ್ತಿಷ್ಟೆಲ್ಲ ಕಷ್ಟಪಟ್ಟು ತಗೊಬಂದ್ರೆ ಕೇವಲವಾಗಿ ಮಾತಾಡ್ತಾರೆ. ಇನ್ಮೇಲಿಂದ ನಿಮ್ ಮನೆಗ್ ಬಂದ್ರೆ ನೋಡು. ಈಗ ಮಾತ್ರ ಏನು, ನಮ್ಮ ಅಪ್ಪಂಗೋಸ್ಕರನ ಬಂದೆ? ನನ್ಗೋಸ್ಕರ ಅಲ್ವಾ ಬಂದಿದ್ದು? ನನ್ನ ತಂಗಿಗೋಸ್ಕರ ಅಲ್ವಾ ಬಂದಿದ್ದು? ನೀನ್ ಅದನ್ನೆಲ್ಲ ತಂದಿದ್ಕೆ ನನ್ನ ತಂಗಿ ಎಷ್ಟು ಸಂತೋಷ ಪಟ್ಲು ಗೊತ್ತಾ? ಯಾರಿಗೋಸ್ಕರ ಬಂದ್ಯೋ ಅವ್ರು ಸಂತೋಷ ಪಟ್ಟಾಯ್ತು. ಮತ್ತೆ ಯಾಕೆ ನಿನ್ ಕೋಪ? ಬಾ ಏಯ್ ಬಿಡೆ. ಬಾ ಮಾವ, ತುಂಬಾ ಓವರಾಗಿ ಆಡ್ಬೇಡ. ಈ ಕಡೆ ಕುತ್ಕೋ. ನಿನ್ನ ಏನಕ್ಕೆ ಕರ್ಕೊಂಡ್ ಬಂದೆ ಗೊತ್ತಾ? ಯಾಕೆ? ನಿನ್ ಸಿಗರೇಟ್ ಸೇದ್ತೀಯಾ? ಏ, ಸಿಗರೆಟ್ ಸೇದೋದು ದೇಹಕ್ಕೆ ಒಳ್ಳೇದಲ್ಲ ಅಂತ ಗೊತ್ತಿಲ್ವಾ? ಎಲ್ಲಿಲ್ಲದ್ ಮನ್ಸು ಎಲ್ಲೆಲ್ಲೋ ಹೋಯ್ತು ಅಂತಾರೆ. ಏನು ಕಿಂಡಲ್ ಮಾಡ್ತಾ ಇದ್ಯಾ? ಇಲ್ಲ ಮಾವ, ಗಂಡ್ಸ್ ಅಂದ್ರೆ ಒಂದ್ ದಿನಕ್ಕೆ 4 ಸಿಗರೇಟ್ ಆದ್ರೂ ಸೇದ್ಬೇಕು. ನೀನ್ ಸೇದ್ತೀಯಾ? ಸರಿ, ಇನ್ನೊಂದಿನ ಸೇದ್ತೀನಿ. ಈಗ್ಲೂ ಸೇದ್ಬೇಕು. ಇವಾಗ ಎಲ್ಲಿದೆ ಸಿಗರೇಟ್? ಇಲ್ಲಿ ಏಯ್, ನಿನ್ಗೆಲ್ಲಿಂದ ಬಂತೆ ಇದು? ನಾನ್ ಸೇದಕ್ ಇಟ್ಕೊಂಡಿದ್ದೆ. ಅಯ್ಯೋ ನೀನು. ಅಯ್ಯೋ ಇಲ್ಲ ಮಾವ, ನಿಂಗೆ ಇಟ್ಕೊಂಡಿದ್ದೆ. ಮಾವ ಸೇದು ಸೇದು. ಏಯ್, ಏನೇ? ನನ್ಗೆ ಹೊಗೆ ಇಷ್ಟ. ಹೋಗೆ ಇಷ್ಟನಾ? ಅಯ್ಯೋ ನೀನು. ಆಹಾ, ಅಯ್ಯಯ್ಯಯ್ಯಯ್ಯೋ, ಏನ್ ತಾತ ತಲೆಲಿ ತುಪ್ಪ ಬೀಳ್ತಿರ್ತಾರ ಇದೆ. ಅಯ್ಯೋ 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 ಮಾಮ, ಅಯ್ಯೋ 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 ತಾತ ತಾತ, ಅಯ್ಯೋ ಅಯ್ಯೋ ತಾತ ಬಿಡ್ತದ. ಯಾಕೋ? ನನ್ ಗೊಡೆ ಹೆಂಗಿದ್ರೆ ಕಾರಣ ಹೇಳ್ಬಿಟ್ಟು ನಾಯಿ ಹೊಡೆದಂಗ್ ಹೊಡೆ. ಯಾವ್ದೋ ಕೋಪ ಇಟ್ಕೊಂಡು ಇವಾಗ ನಾಯಿ ಹೊಡೆದಂಗ್ ಹೊಡೆಯಕ್ಕೆ ನನಗೆ ಇಷ್ಟ ಇಲ್ಲ. ಅಯ್ಯಯ್ಯೋ, ಎಣ್ಣೆನ ಒಡೆದು ಇಳಿಸಿದ್ರೇನೆ ಬಯಲು ಒಂಥರ ಎದೆ ಒಬ್ಬುಸ್ಕೊಂಡ್ ನಡಿಬೋದು. ಆ? ಈ ತರ ಒಣಕಲ್ ಕಡ್ಡಿ ತರ ಇದ್ರೆ ಈ ತಾತ ಮೊಮ್ಮಗನ್ನ ಸರಿಯಾಗಿ ಬೆಳೆಸಿಲ್ಲ ಅಂತ ಊರೇ ಉಗೀತೆ ಕಣ. ತಾತ ಅದ್ ಹೆಂಗ್ ತಾತ ನನ್ನ ಮುದ್ದಾಗಿ ಮುದ್ದಾಗಿ ಬೆಳೆಸ್ಯಾ? ಕಾರಣ ಇದೆ ಕಣ. ಲೇ, ನಿಮ್ಮ ಅತ್ತೆ ಮಗಳು ಒಳ್ಳಿನ ನಿನಗ್ ಮದ್ವೆ ಮಾಡಿಸಿ 2 ಕಣ್ಣಿಂದ ನೋಡ್ಬೇಕಣ. ಥು, ಇವಾಗ ಮದ್ವೆ ಬಗ್ಗೆ ಎಲ್ಲ ಮಾತಾಡ್ಬಿಡ್ತಾತ. ಯಾಕೋ? ನಾನೊಬ್ಳು ಪರಂಗಿ ಅವಳನ್ನ ಮದ್ವೆ ಬೇಕು ಅನ್ಕೊಂಡಿದೀನಿ. ಏನಂದೆ ನೀನು? ಹೌದು. ಕೊಂದಾಕ್ಬಿಡ್ತೀನಿ ನಿನ್ನ. ನನ್ ಸಾಯಿಸಿದ್ರು ಹಾಕ್ತೀನಿ. ಹೌದಾ? ಸವಾಲೆ ನೋಡೋಣ. ನೋಡೋಣ. ಲೇ, ಆಮೇಲೆ ಹೋಗು. ಯಾವಾಗ? ಸ್ನಾನ ಮಾಡ್ಬಿಟ್ಟು ಮೊದ್ಲು ನೀನು ಹಾ. ರಾವಣ್ಣವರ ಅಣ್ಣನ್ ಮನೆಗೆ ಹೋಗು. ಹೋಗಿ ಅವರು ಇವತ್ತು ಪೋರ್ಬಂದರ್ಗೆ ಹೋಗ್ತಾ ಇದಾರೆ. ಹೋಗ್ಬಾರ್ದು ಅಂತ ಹೇಳ್ಬೇಕಾ? ಲೇ, ನೀನ್ ಹೇಳಿಲ್ಲ ಅಂದ್ರೆ ಅವ್ರು ಹೋಗ್ತಾರ ಕಣ. ಅದು ಸರಿ ತಾತ. ಪೋರ್ಬಂದರ ಅಂದ್ರೆ ಏನೋ ಪೋರ್ಬಂದರ್ ಮರ್ತೋಯ್ತಾ? ಗೊತ್ತಿದ್ರೆ ತಾನೆ ಮರೆಯಕ್ಕೆ. ಲೇ, ಅದು ಗಾಂಧಿ ಹುಟ್ಟಿರೋ ಊರು ಕಣೋ. ಅಯ್ಯಯ್ಯೋ. ಆ ಊರ್ ಮಣ್ಣನ್ನ ಸ್ವಲ್ಪ ತಗೊಂಡ್ ಬಂದು ನನ್ ಕೈಲಿ ಕೊಡಕ್ ಹೇಳು. ಮಣ್ಣನ್ನ? ಹೌದು. ಯಾವ್ದಕ್ಕೆ? ಇಟ್ಕೊಂಡು ಕೈ ಮುಗಿಯಕ್ಕೆ ಕಣ. ತಾತ ತಾತ ಏನೋ ಏನಾಯ್ತು? ಕಣ್ಣು ಉರಿತಾ ಇದೆ. ಅದೇ ಎಣ್ಣೆಯಿಂದ ಕೂತ್ಕೊಳ್ಳೋ ಬಾರೋ. ಹೋದ್ಸರಿ ಜಾತ್ರೆಯಲ್ಲಿ ಕಚೇರಿ ಇಟ್ಟಿಲ್ಲ ಅಂತ ಚಿಕ್ಕ ಮಕ್ಳೆಲ್ಲ ತುಂಬಾ ಬೇಜಾರಾಗಿದ್ರು. ಈ ವರ್ಷ ಆದ್ರೂ ಒಂದ್ ಒಳ್ಳೆ ಕಚೇರಿ ಇಡ್ಬೇಕಪ್ಪ. ಹೌದಯ್ಯ, ಜಾತ್ರೆಗೆ ಮಾತ್ರ ಕರೆಕ್ಟ್ ಆಗಿ ಚಂದ ವಸೂಲಿ ಮಾಡ್ಬೇಡಿ. ಏನಪ್ಪ ಬಲೆ ಕೊಚ್ಕೊಳ್ತೀಯಾ? ಇನ್ನೇನು, ನಮ್ಮೂರಲ್ಲಿ ಮಕ್ಳು ಓದಿದ್ದಕ್ಕೆ ಅಂತ 8ನೇ ಕ್ಲಾಸ್ ವರ್ಗು ಮಾತ್ರನೇ ಸ್ಕೂಲ್ ಇರೋದು. ಹೆಣ್ಮಕ್ಳು ಓದ್ಲಿ ಅಂತ ಪಕ್ಕದೂರ್ ಶಾಲೆಗೆ ಸೇರ್ಸಿದ್ರೆ ದಿನಾನು 6 ಕಿಲೋಮೀಟರ್ ಸೈಕಲ್ ಅಥವಾ ನಡ್ಕೊಂಡು ಹೋಗ್ಬೇಕಾಗಿತ್ತ ಮಕ್ಳು. ಮೊದ್ಲು ಅದಕ್ಕೊಂದ್ ದಾರಿ ಮಾಡಿ. ದಾರಿ ಏನಪ್ಪ ಮಾಡೋದು? 5 ಲಕ್ಷ ಕಟ್ಟಿದ್ರೆ ಹಾಗೆ ಬಿಡುತ್ತೆ. ದುಡ್ಡು ಕೊಟ್ಟಿದ್ರಿ ಸಾಕ? ನಾವು ಪತ್ರ ಬರ್ದು ಸರ್ಕಾರಕ್ಕೆ ಕಳಿಸಿದ್ರೆ ಅವ್ರು ಆರ್ಡರ್ ಕೊಡೋದು ತಮಾಷೆ ವಿಷಯನಾ? ಮತ್ತೆ ನೀವ್ ಇದನ್ನ ಮಾಡ್ಬೋದಲ್ಲ? ಹಾ, ಮಾಡೋಣ. ಪಕ್ಕದೂರಲ್ಲಿ ವೇದಾಚಲ ಅಂತ ಒಬ್ರು ಇದಾರೆ. ಆ ಕಾಲದಲ್ಲೇ ಬ್ರಿಟಿಷ್ ಅವ್ರ ಜೊತೆ ಸ್ವಲ್ಪ ಚೆನ್ನಾಗಿದ್ದವ್ರು. ಅವ್ರ ಹತ್ರನೇ ಕೆಲ್ಸಗಳ್ನ ಮುಗಿಸ್ಕೊತಾ ಇದ್ರು. ಈಗಿನ ಗೌರ್ಮೆಂಟ್ ಅಲ್ಲೂ ಒಳ್ಳೆ ಹೆಸರಿದೆ. ಅವ್ರ ಹತ್ರ ಹೇಳೋಣ. ಮತ್ತೆ ಹೇಳೋದಲ್ವಾ? ಹೇಳೋದು ಸುಮ್ನೆ ಹೋಗಿ ಹೇಳಕ್ಕಾಗತ್ತಾ? ಗೌರವಕ್ಕೆ ಏನಾದ್ರೂ ಮಾಡಿ ಹೇಳ್ಬೇಕು. ಸ್ವತಂತ್ರ ದಿನಾಚರಣೆಗೆ ನಮ್ ಸ್ಕೂಲಲ್ಲಿ ಬಾವುಟ ಹಾರ್ಸಕ್ ಕರ್ಸಿ ಆವಾಗ ಹೇಳಿದ್ರೆ ಚೆನ್ನಾಗಿರುತ್ತೆ. ಅದೇಗಪ್ಪ, ವರ್ಷ ವರ್ಷ ನಮ್ಮೂರ್ ತಾತನೇ ತಾನೇ ಧ್ವಜ ಹಾರಿಸೋದು. ಯಾಕೆ ಒಂದ್ ವರ್ಷ ಅವ್ರು ಆರಿಸ್ತಾ ಇದ್ರೆ ಆಗಲ್ವಾ?
ಏನ್ ತಾತ ಸ್ಕೂಲ್ಗೆ ಹೋಗದೆ ಮನೇಲಿ ಧ್ವಜ ಹಾರಿಸ್ತಿದ್ಯಾ? ಸ್ಕೂಲಲ್ಲಿ ಬೇರೆಯವ್ರ ಬಾವುಟ ಹಾರಿಸ್ತಾ ಇದ್ದಾರೆ. ಯಾಕೆ ಬೇರೆ ಯಾರೋ ಹಾರಿಸಿದ್ರೆ ನೀವು ಹೋಗೋದಿಲ್ವಾ? ಮನಸ್ಸು ಯಾಕೋ ಸರಿ ಇಲ್ಲ. ಸುಮ್ನೆ ಹೇಳ್ಬೇಡಿ. ಬೇರೆಯವ್ರು ಹಾರಿಸ್ತಾ ಇದಾರೆ ಅಂತ ಕೋಪದಲ್ಲಿ ತಾನೆ ಹೋಗ್ತಿಲ್ಲ. ಚೇಚೆ ಇಲ್ಲಪ್ಪ. ಮತ್ತೆ ಕುಮಾರ, ಸ್ವತಂತ್ರ ಹೋರಾಟದಲ್ಲಿ ಬ್ರಿಟಿಷ್ ಅವರು ನಮ್ಗೆ ಹೊಡೆದಂತ ಏಟು, ಮತ್ತೆ ಒದ್ದಿರೋದು, ಮತ್ತೆ ಕಣ್ಣೀರ್ ಹಾಕ್ಸಿರೋದು, ಅಯ್ಯಯ್ಯೋ ಈಗ್ಲೂ ನನ್ನಿಂದ ಮರೆಯಕ್ಕಾಗಲ್ಲಪ್ಪ. ಹಾಗಿರೋವಾಗ ಇವತ್ತು ಬಾವುಟ ಹಾರಿಸ್ತಿದ್ದಾನಲ್ಲ, ಅವನ್ ಬ್ರಿಟಿಷ್ ಅವ್ರಿಗೇನೆ ಕೆಲಸ ಮಾಡ್ಕೊಂಡಿದ್ದವನು. ಇವತ್ತು ಅದನ್ನ ಹೇಳ್ಕೊಂಡು ದೊಡ್ಡ ಮನುಷ್ಯ ಅನ್ನೋ ರೀತಿ ಸುತ್ತಾಡ್ಕೊಂಡಿದ್ದಾನೆ. ಅವನು ಯಾವ ಬಾವುಟ ಹಾರಬಾರ್ದು ಅಂತ ಪ್ರಯತ್ನ ಪಟ್ಟು ಆ ಬಾವುಟ ಏರ್ಸಕ್ಕೆ ಇವತ್ತು ಅವನೇ ಬಂದಿದ್ದಾನೆ ಅಂದ್ರೆ ಅದನ್ನ ನೋಡಕ್ಕೆ ನನ್ನ ಮನ್ಸಲ್ಲಿ ಶಕ್ತಿ ಇಲ್ಲ ಕಣಪ್ಪ. ಏನ್ ಹೇಳ್ತಿದ್ರಿ ತಾತ? ಆ ಮನುಷ್ಯ ಪರಂಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾನ? ನಿಜ ಹೇಳ್ತಿದ್ದೀರಾ? ಸ್ಕೂಲ್ ಅಟೆನ್ಷನ್, ಸ್ಟ್ಯಾಂಡರ್ಡ್ ಇಸ್ ಅಟೆನ್ಷನ್. ಯಾಕಪ್ಪ ಯಾಕೆ ತಡೀತಿದ್ಯಾ? ಈ ಧ್ವಜ ತಾತಾನೆ ಹಾರಿಸ್ಬೇಕು, ಇವ್ರಲ್ಲ. ಇವರೇ ತಾನೇ ವರ್ಷ ವರ್ಷ ಹಾರಿಸೋದು. ಈ ವರ್ಷ ನಾವೆಲ್ಲ ಇಷ್ಟಪಟ್ಟೆ ಇವ್ರನ್ನ ಕರ್ಕೊಂಬಂದಿರೋದು. ಇವ್ರು ಬಂದಿದ್ರಲ್ಲ, ಬೇರೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಧ್ವಜ ಹಾರಿಸ್ಬಾರ್ದು. ಯಾಕೆ, ಏನಾಯ್ತು? ಇವ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಮಾವ. ತಾತ ಸ್ವತಂತ್ರ ಹೋರಾಟ ಮಾಡುವಾಗ ಇವ್ರು ಪರಂಗಿ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ರು. ಅದಕ್ಕೆ ಪರಂಗಿ ಅವರು ಇವ್ರನ್ನ ಇಷ್ಟಪಟ್ಟು ಏನ್ ಬೇಕೋ ಕೊಟ್ಟಿದ್ದಾರೆ. ನೋಡಪ್ಪ, ಅದೆಲ್ಲ ಇವಾಗ ಬಿಡು, ಮೊದಲು ಧ್ವಜ ಹಾರ್ಸೋಣ. ಯಾಕೆ ಸರ್, ನೀವ್ ತಾನೇ ಸ್ವತಂತ್ರದ ಬಗ್ಗೆ ಪಾಠ ಮಾಡೋದು? ನಮ್ಮವ್ರ ಹೋರಾಟ ಪರಂಗಿಯವ್ರ ವಿರುದ್ಧ ತಾನೆ. ನಿಮ್ ಹತ್ರ ಏನ್ ಮಾತಾಡೋದು? ಹೇ ಮಕ್ಳೇ, ಈ ಧ್ವಜನ ಇವ್ರು ಹಾರಿಸ್ಬೇಕಾ ಇಲ್ಲ ತಾತ ಹಾರಿಸ್ಬೇಕಾ? ಬನ್ನಿ ತಾತ, ಬನ್ನಿ. ಸ್ಕೂಲ್ ಸಲ್ಯೂಟ್. ನನ್ನ ಈ ನಡ್ಕ ಮತ್ತೆ ಈ ಒದ್ದಾಟಕ್ಕೆ ಕಾರಣ ಮುಂದೆ ಇಂಡಿಯಾ ಏನಾಗುತ್ತೆ ಅನ್ನೋ ಭಯನೇ. ಮುಂದೆ ಅಂದ್ರೆ ನಾನು ನಿಮ್ಗಳಿಗೆ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ಳಿ. ಮಕ್ಕಳು ಪರವಾಗಿಲ್ಲ, ತಮಾಷೆಯಾಗಿದ್ರೂ ಕೂಡ ನಿಮ್ಮ ವೇಗ ತುಂಬಾ ಚೆನ್ನಾಗಿದೆ. ನೀವು ಖಂಡಿತ ಸಾಧಿಸ್ತೀರಾ. ಜೈ ಹಿಂದ್. ನಾನು ಈ ಮನೆಗೆ ಕೆಲಸದವನಾಗಿ ಇದ್ದೆ, ಅದನ್ನ ನಾನು ಮರ್ತಿಲ್ಲ. ಆದ್ರೆ ನನಗೂ ಗೌರವ ಕೊಟ್ಟು ಊರ್ ಜನರು ಸಲಹೆ ಕೇಳಿದ್ರು. ಅದಕ್ಕೆ ನಾನು ಹೇಳಿದ್ದು. ನಾನ್ ಹೇಳಿದ್ ಊರವ್ರು ಕೇಳಿದ್ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಹತ್ರ ಹೇಳ್ಬೇಕಿತ್ತು. ಅದನ್ ಬಿಟ್ಟು ಅಷ್ಟು ಜನದ ಮುಂದೆ ನನಗ್ ಯಾಕೆ ಅವಮಾನ ಮಾಡ್ಬೇಕು? ಮಾವ, ನಿಮ್ಗೆ ಅವಮಾನ ಆಗ್ಬೇಕು ಅಂತ ನಾನು ನಡ್ಕೊಳ್ಳಿಲ್ಲ. ಆ ದೊಡ್ಡವರು ಧ್ವಜ ಹಾರಿಸ್ಬಾರ್ದು ಅಂತ ಹಾಗೆ ನಡ್ಕೊಂಡೆ. ಏಯ್, ನೀನ್ ಎಷ್ಟು ಕೆಡ್ಡಾಗ್ ನಡ್ಕೊಂಡಿರ್ಬೋದು, ಅವ್ರು ಇಲ್ಲಿ ಬಂದು ಹೇಳ್ತಾರೆ ಅಂದ್ರೆ ಮೊದ್ಲು ಅವ್ರ ಹತ್ರ ಕ್ಷಮೆ ಕೇಳು. ಬಿಡಮ್ಮ, ದೊಡ್ಡ ಮನೆ ತರದ್ ಹುಡುಗ, ಊರಿಗೆ ದೊಡ್ಡ ಮನುಷ್ಯ ಆಗ್ಬೇಕು ಅನ್ನೋ ಆಸೆ ಬಂದಿರತ್ತೆ. ಬೇರೆಯವ್ರು ಬೆಳೆದ್ ಬಿಡ್ತಾರೆ ಅನ್ನೋ ಭಯ ಬಂದಿರತ್ತೆ. ಇಲ್ಲ ಮಾವ, ನಾನ್ ವಯಸ್ಸಲ್ಲಿ ಚಿಕ್ಕವನು ಅಂತ ನನಗೆ ಗೊತ್ತು. ಆ ರೀತಿ ಆಸೆ ಪಡಬಾರ್ದು ಅಂತ ನನಗೆ ಗೊತ್ತು. ಆ ದೊಡ್ಡ ಮನುಷ್ಯಂಗೂ ನನಗೂ ಎಂತ ಸಂಬಂಧ ಇತ್ತು ಅಂತ ಗೊತ್ತಾ? ನೀನ್ ಬಂದು ಹಾಗೆ ಮಾಡಿದಕ್ಕೆ ಎಲ್ಲ ಹಾಳಾಗೋಯ್ತು. ಇವಾಗ ಮುಂಚೆ ತರ ಎಲ್ಲ ಸರಿ ಹೋಗ್ಬೇಕು ಅಂತ ಅಂದ್ರೆ ನೀನ್ ಅವ್ರ ಹತ್ರ ಕ್ಷಮೆ ಕೇಳ್ಬೇಕು. ಕೇಳ್ತೀನಿ, ಅಮ್ಮ ಹೇಳಿದ್ರು ಅಂತ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ಆದ್ರೆ ಆ ಮನುಷ್ಯನ ಹತ್ರ ಕೇಳಲ್ಲ. ಕೇಳಿದ್ರೆ ಮಾವ, ನಿನ್ ಮರ್ಯಾದೆ ಹೋಗ್ಬಿಡುತ್ತಲ್ಲ. ನನ್ ಮರ್ಯಾದೆ ಹೋಗ್ಬೋದು, ಆದ್ರೆ ನಿನ್ನ ಮರ್ಯಾದೆ ಹೋಗ್ಬಾರ್ದು ಅಲ್ವಾ? ತರಕಾರಿ ತಗೊಳ್ಳಿ, ಫ್ರೆಶ್ ಆಗಿದೆ ಟೊಮೆಟೊ ನೋಡಿ. 2 ರೂಪಾಯಿ ಕೆಜಿ. ಬನ್ನಿ ಬನ್ನಿ ಎಲ್ಲ ಬನ್ನಿ, ತರಕಾರಿ ತಗೊಳ್ಳಿ. ಡ್ಯಾನ್ಸ್ ನಡೀತಾ ಇದೆ, ಬನ್ನಿ ನೋಡೋಣ ಬನ್ನಿ.
ಬನ್ನಿ ಬನ್ನಿ ಎಲ್ರು ಬನ್ನಿ. ನಾನ್ ಬರೋದ್ ಕಾಣ್ಲಿಲ್ವಾ? ಗೊತ್ತಿದ್ದೆ ಹೊಡ್ದೆ. ಊರಲ್ಲಿ ನಾವಿರ್ಬೇಕಾದ್ರೆ ಬೇರೆ ಯಾರನ್ನೋ ನೋಡ್ತೀರಾ? ಏ ಅಸಹ್ಯವಾಗಿ ಮಾತಾಡ್ಬೇಡ. ಇರು ಮೀನಾ ಹತ್ರ ಹೇಳ್ತೀನಿ. ನೋಡ್ದ್ಯಾ, ಮೀನಾ ಅಂದಿದ ತಕ್ಷಣ ಭಯ ಪಟ್ಕೊಂಡ. ನನಗೂ ತೋಳಿದೆ, ಗುದ್ಬಿಟ್ಟೋಗು. ಎತ್ತೋ ಕೈ. ಯಾರ ಹತ್ರ ಏನ್ ಹೇಳ್ತಾ ಇದ್ಯಾ? ಏಯ್ ಈಗ ತಾನೆ ಅವನಿಗೆ ಗುದ್ ಬಂದೆ, ಇವಾಗ ನನ್ ಗುದ್ದು. ಎತ್ತೋ ಕೈ. ಅಷ್ಟೊಂದ್ ಬೇಡ, ನಿಧಾನ ಕೊಡ್ಬಿಟ್ಟೋಗು. ಎತ್ತೋ ಕೈ. ಹೇ ಶಾಂತಿ ಕಣ. ಎತ್ತೋ ಕೈ. ಎತ್ತೋ ಎತ್ತು ಕೈ. ಎತ್ತು ಕೈ. ಇಲ್ ನೋಡಿ, ಇವ್ರು ನಮ್ಮೂರ್ ಹುಡುಗಿ, ಬಿಟ್ಬಿಡಿ. ಯಾವ ಹುಡುಗಿ ಆದ್ರೇನು, ಒಂದ್ಸತಿ ಗುದ್ದ ಕೇಳು. ಕೈ ತೆಗಿಯೋ. ಎತ್ತಿಲ್ಲ ಅಂದ್ರೆ ಮುಟ್ಟಿದ ಕೈನ ಮುರಿದು ಬಿಡ್ತೀನಿ. ಶಾಂತಿ, ನಿನ್ ಮನೆಗೆ ಹೋಗು. ಯಾವೂರು? ಸೋಲೂರು. ಏಯ್ ಯಾವೂರ? ಸೋಲೂರಣ್ಣ. ಬಾ. ಯಾವ್ರು? ಅರಳ್ಳಿ. ಏಯ್ ಅಯ್ಯೋ ಬಿಡಿ ಬಿಡಿ. ನಿಮ್ ಊರ್ ಹುಡುಗಿ ಮೇಲೆ ಕೈ ಇಟ್ಟಿದ್ದಕ್ಕೆ ಕೈ ಮುರಿತೀನಿ ಅಂತ ಹೇಳ್ದಲ್ಲ. ಹಿಂಸೆ ಮಾಡ್ತಾ ಕೈ ಇದ್ದೀರಾ. ಬಿಡಿ. ಅಣ್ಣ, ನಾವೇನ್ ಮಾಡಿದ್ರಿ ಅಂತ ಹೇಳ್ತಾ ಇದ್ದೀರಾ? ಬಿಡಿ. ಎಲ್ ನೋಡು, ಬಿಡಿ. 15 ಜನ ಯಾಕೆ ಇಷ್ಟ್ ಹಿಂಸೆ ಬಂದ್ಬಿಟ್ಟು ಕೊಡ್ತಾ ಮುರ್ದ್ಬಿಟ್ಟೋಗು. ಇದ್ದೀರಾ? ಬಿಡಿ ನಮ್ನ, ಕೈ ಬಿಡಿ. ಬಂದು ಮುರ್ದ್ಬಿಟ್ಟೋಗು. ಬಿಡಿ ನಮ್ ಕೈ. ಬೇಡ ಕಣ, ಅವ್ರ ಜನ ತುಂಬಾ ಇದಾರೆ. ನೀನ್ ಗಂಡ್ಸಾಗಿದ್ರೆ ಬಾರೋ ಬಾರೋ. ಕುಮಾರ್, ಗಾಡಿ ಆಯ್ತಾ? ಇಲ್ ನೋಡು, ನಾನಾಗೆ ಹೋಗಿ ಹೊಡಿಲಿಲ್ಲ. ಅವ್ನು ನನ್ ತಂಟೆಗೆ ಬಂದ ಹೊಡ್ದೆ. ನಾನು ಅದ್ರ ಬಗ್ಗೆ ಕೇಳಲಿಲ್ಲ. ಯಾರವಳು? ಯಾರು? ನೆನ್ನೆ ಸಂತೆಯಲ್ಲಿ ನಿಂಗ್ ಡಿಕ್ಕಿ ಹೊಡೆದ್ಲಲ್ಲ ಅವಳು. ಯಾಕೆ ಕೇಳ್ತಿದ್ಯಾ? ಎಷ್ಟು ಧೈರ್ಯ ಡಿಕ್ಕಿ ಹೊಡಿಯಕ್ಕೆ? ಮೊದ್ಲು ಹೇಳಿ ಯಾರವಳು. ಹೇಳೋದಿಲ್ಲ. ಯಾಕೆ ಹೇಳಲ್ಲ? ಇರಿ, ನಮಗ್ ಯಾರಾದ್ರೂ ಡಿಕ್ಕಿ ಹೊಡೆದ್ರೆ ನಮಗ್ ನೋವಾಗುತ್ತಲ್ಲ. ಆಗುತ್ತೆ. ಆದ್ರೆ ಅವಳು ನನಗ್ ಡಿಕ್ಕಿ ಹೊಡೆದಾಗ ಗಾಳಿಗೆ ಗಾಳಿ ಸೇರೋ ಹಾಗೆ, 2 ಪಂಜ್ಗಳು ಉರಿಯೋ ಹಾಗೆ, ನನ್ ಎದೆಲಿ ಏನೋ ಒಂಥರ ಆಗಿ ಇಲ್ಲಿ ತನಕ ನನಗ್ ಸಿಗ್ದಿರೋಂತ ಸುಖ ಕೊಟ್ಲಲ್ಲ. ಅವಳ ಬಗ್ಗೆ ನಾನ್ ನಿನಗೆ ಹೇಳೋದೇ ಇಲ್ಲ. ನಿನ್ನ ನನ್ನನ್ ಯಾಕೆ ಹೊಡಿತಿದ್ಯಾ? ಮತ್ತೇನ್ ನೀನು ಇನ್ನೊಬ್ಬಳ ಬಗ್ಗೆ ನನ್ನ ಹತ್ರ ಹೊಗಳ್ತ್ಯಾ? ನಿಜವಾಗ್ಲೂ ಡಿಕ್ಕಿ ಹೊಡೆದು ಖುಷಿ ಆಯ್ತು, ಅದನ್ನೇ ಹೇಳಿದ್ದು. ನನಗಿಂತ ಚೆನ್ನಾಗಿ ಡಿಕ್ಕಿ ಹೊಡಿತಾಳ? ಅದೆಲ್ಲ ನಿನಗ್ ಬರೋದಿಲ್ಲ, ಅದೊಂದ್ ಕಲೆ. ನೋಡಣ್ವಾ? ಬರಲ್ಲ ಅಂತ ಹೇಳ್ದೆ ತಾನೆ? ನೋಡೋಣ. ಅಯ್ಯೋ, ಇದೆಲ್ಲ ಡಿಕ್ಕಿ ಅಂತ ಯಾರಮ್ಮ ಹೇಳ್ತಾರೆ? ಬೇಡ ಇರು ಅಂತ. ಇರು. ಈಗ ಅಯ್ಯೋ, ನಿನಗೆಲ್ಲ ಬರಲ್ಲ ಅಂತ ಹೇಳ್ದೆ ತಾನೆ? ಬಿಡೆ. ಇವಾಗ ನೋಡು. ವಿನಾಯಕನೇ ಗಜಮುಖನೇ ಆನೆ ಮುಖದವನೇ. ಅಪ್ಪ ವಿನಾಯಕ, ಒಳ್ಳೆ ಚಪ್ಪಲಿ ಅಲ್ವಾ? ಗುಡಿ ಇದು. ಆರತಿ ತಗೊಳಪ್ಪ. ಅಯ್ಯಯ್ಯೋ, ಅಯ್ಯೋ ಪಾಪಿಗಳ, ಒಳಗಡೆ ಹೋಗಿ ಮಂಗಳಾರತಿ ತಗೊಳೋ ಅಷ್ಟ್ರಲ್ಲಿ ಎತ್ತಾಕೊಂಬಿಟ್ರಲ್ಪ ಚಪ್ಲಿನ.
ಸ್ವತಂತ್ರ ಬಂದು 47 ವರ್ಷ ಆದ್ರೂ ಇನ್ನು ಚಪ್ಪಲಿ ಕೆದೆದ್ ಬಿಡ್ತಾರೆ ನನ್ನ ಮಕ್ಕಳು. ತಾತ ಏನೋ ಸ್ವತಂತ್ರ ಸಿಗೋಕು ಮುಂಚೆ ಚಪ್ಲಿ ಕಳ್ದೋಗೇ ಇಲ್ವಾ? ಸ್ವತಂತ್ರ ಸಿಕ್ಕದ್ಮೇಲೆ ಕಳ್ದೋಗ್ತಿರೋದಾ? ಹೆಂಡತಿ ಓಡೋಗ್ಬಿಟ್ರೆ ಸ್ವತಂತ್ರ, ಮೇಕೆ ಕಾಣೆ ಆದ್ರೆ ಸ್ವತಂತ್ರ, ಹಸು ಕಾಣೆ ಆದ್ರೆ ಸ್ವತಂತ್ರ. ಎಲ್ಲದಕ್ಕೂ ನಾವೇನ ಸಿಕ್ಕಿರೋದು? ಚೆಚ್ಚಾಕ್ಬಿಡ್ತೀನಿ ನಿನ್ನ. ತಾತ ಮೊದ್ಲು ಹಿಂಗ್ ಹೊಡೆದ್ರೆ ರೈಟು, ಮತ್ತೆ ಈ ಕೆನಿಗೆ ಯಾಕೆ ಹೊಡಿತಾ ಇದ್ಯಾ? ನಮಗ್ ಸ್ವತಂತ್ರ ಸಿಕ್ಕಿ 49 ವರ್ಷ ಆಯ್ತು. ಹೌದು? ಯಾರನ್ ಕೇಳೋ 47 ವರ್ಷ ಅಂತ ಹೇಳ್ದೆ? ಹೌದು. 2 ವರ್ಷ ಹೇಗೋ ಕಮ್ಮಿ ಮಾಡ್ದೆ ನೀನು. ನಮ್ಮನ್ ನೋಡಿದ್ರೆ ಏನ್ ಅನ್ಸುತ್ತೆ? ಸಮಾಧಾನ ಮಾಡ್ಕೋ ತಾತ, ಸಮಾಧಾನ ಮಾಡ್ಕೋ. ಗೊತ್ತಿಲ್ಲದೆ ಮಾತಾಡ್ದ ಬಿಟ್ಬಿಡು ಅಷ್ಟೇ. ಜೈ ಹಿಂದ್. ನಿನ್ನ ಜೈ ಹಿಂದ್ ಅಂದೆ ನಾನು, ಯಾಕೆ ಹೊಡಿತಿದ್ಯಾ? ಏನೋ ಜೈ ಹಿಂದ್ ಹೇಳುವಾಗ ಮಾಡೋ ಕೆಲ್ಸನ ಇದು? ಏನೋ ಇನ್ನೊಬ್ರು ಚಪ್ಲಿನ ಕದೀತಾ ಇದೀಯಾ? ಬಾರ ಈ ಕಡೆ. ಇದನ್ನು ನೋಡ್ಬಿಟ್ಟೆ ನೀನು? ಬನ್ನಿ. ಏನೆಲ್ಲ ಹೊರಗೆ ನಿಂತಿದ್ದೀರಾ? ಒಳಗ್ ಬನ್ನಿ. ಒಳಗ್ ಬರ್ಬೇಕು ಅಂತ ಬರ್ಲಿಲ್ಲಮ್ಮ, ನಿಮ್ ಹತ್ರ ಸಮಸ್ಯೆ ಬಗೆಹರಿಸ್ಕೊಳಕ್ ಬಂದಿದೀವಿ. ಅಮ್ಮ, ನಿಮ್ಮ ಕುಟುಂಬಕ್ಕೆ ನಾವು ಅವಾಗಿಂದ ಮರ್ಯಾದೆ ಕೊಡ್ತಾನೆ ಇದೀವಿ. ಈ ಊರು ಚೆನ್ನಾಗಿರ್ಬೇಕು ಅಂತ ಒಡೆಯರ್ ಮಾಡಿದ ಸಹಾಯನ ನಾವಿನ್ನೂ ಮರ್ತಿಲ್ಲ. ಆದ್ರೆ ನಿಮ್ ಮಗ ಸರಿ ಇಲ್ಲ. ಅವ್ರು ಹೋದ್ ಕಡೆ ಎಲ್ಲ ಜಗಳ ಮಾಡ್ಕೊಂಡ್ ಬರ್ತಾರೆ. ಎಲ್ಲ ಸಮಸ್ಯೆನೂ ಊರವ್ರೆ ಬಗೆಹರಿಸ್ಬೇಕಾಗಿದೆ. ಸರಿ, ಈಗೇನ್ ಸಮಸ್ಯೆ? ನಿಮ್ಮ ಮಗ ಸಂತೆಲೆ ಒಬ್ಬನ ಹೊಡೆದ್ಬಿಟ್ಟು ಬಂದಿದ್ದಾನೆ. ಆ ಊರವ್ರು ನಮ್ಮ ಹತ್ರ ಈಗ ನ್ಯಾಯಕ್ಕೆ ಬಂದಿದ್ದಾರೆ. ಇವ್ರು ಕ್ಷಮೆ ಕೇಳಿದ್ರೇನೆ ಅವ್ರು ಸಮಾಧಾನವಾಗಿ ಹೋಗೋದಂತೆ. ಜರ್ಗಯ್ಯ, ಅವನ್ಯಾಕಪ್ಪ ಕ್ಷಮೆ ಕೇಳ್ಬೇಕು? ಅವ್ನ್ ಕ್ಷಮೆ ಕೇಳೋದಿಲ್ಲ. ಮಗ ಬಿಟ್ಟು ಅವ್ರ ತಾಯಿ ಕೇಳಲೆ. ಯೋ, ನಮ್ ತಾಯಿ ಕ್ಷಮೆ ಕೇಳ್ಬೇಕು? ನಾನ್ ತಾನೇ ಹೊಡೆದೆ, ನಾನ್ ಕೇಳ್ತೀನಿ ಕ್ಷಮೆನ. ನಾನ್ ಕ್ಷಮೆ ಕೇಳಿದ್ರೆ ನಿಮ್ ಸಮಸ್ಯೆ ಸರಿಯಾಗುತ್ತಲ್ವಾ? ಹೋಗ್ರಿ, ನಾನ್ ಕೇಳ್ತೀನಿ ಕ್ಷಮೆನ. ಹೋಗ್ರಿ. ಬಂದ್ರಪ್ಪ, ಇವ್ರೇನೋ ಕರ್ಕೊಂಡ್ ಬಂದ್ರು, ಇವನೇನೋ ಹೇಳ್ತಾನೆ. ಸುಮ್ಮನೆ ನಮ್ ಕೆಲ್ಸ ಬಿಟ್ಟು ನಾವ್ ಇಲ್ಲಿಗೆ ಬಂದಿದ್ದೆ. ಮಾ ಹೇಳಮ್ಮ. ಅಮ್ಮ, ನಾನು ಯಾರಿಗೂ ಬೇಕು ಅಂತ ಹೊಡಿಲಿಲ್ಲಮ್ಮ. ಅವತ್ತೊಂದು ಹುಡುಗಿಗೆ ಮೋಸ ಮಾಡ್ದ ಅಂತ ಹೊಡೆದೆ. ಇವತ್ತೊಂದು ಹುಡುಗಿ ಕೈ ಹಿಡ್ಕೊಂಡು ಹೇಳ್ತಿದ್ದ, ಅದಕ್ಕೆ ಹೊಡೆದೆ. ಆದ್ರೆ ಊರಿನ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇನ್ಮೇಲಿಂದ ನಾನು ಯಾರಿಗೂ ಹೊಡಿಯಲ್ಲ, ಸತ್ಯವಾಗಿ ಹೊಡಿಯಲ್ಲ. ಒಂದ್ ವೇಳೆ ಯಾರಾದ್ರೂ ಹೊಡೆದೆ ಅಂತ ಹೇಳಿದ್ರೆ ನನ್ನ ನಿಮ್ಮ ಮನೆಗೆ ಸೇರಿಸ್ಬೇಡಿ. ಹೇಳಮ್ಮ. ಇಲ್ಲಿ ನೋಡಿ, ಇನ್ಮೇಲಿಂದ 1 ಮಗ್ಳಲ್ಲ 2 ಮಗ್ಳು ಅನ್ಕೊಳ್ಳಿ, ನನ್ನನ್ನು ಮಗ್ಳು ಅನ್ಕೊಳ್ಳಿ. ಯಾರಿಗೂ ಹೊಡೆಯೋದಿಲ್ಲ. ನೀವು ಹೊಡೆದಿದ್ದಕ್ಕೂ ನಾನು ಯೋಚನೆ ಮಾಡ್ತಿಲ್ಲಪ್ಪ. ಕ್ಷಮೆ ಕೇಳ್ತಲ್ಲ, ಅದೇ ಯೋಚನೆ ಆಗಿರೋದು. ನಾನು ಹೊಡೆದಿದ್ದ ತಪ್ಪು ಅಂತ ಕ್ಷಮೆ ಕೇಳಲಿಲ್ಲಮ್ಮ. ನಿಮ್ಮನ್ನ ಬೀದಿ ಕರೆದು 4 ಜನ ಮಾತಾಡಿದ್ರಲ್ಲ, ಅದಕ್ಕಾಗಿ ಕ್ಷಮೆ ಕೇಳಿದೆ. ನಿಮ್ಗೇನಾದ್ರೂ ಅವಮಾನ ಆದ್ರೆ ನಾನು ಪ್ರಾಣ ಬಿಡ್ತೀನಮ್ಮ. ಯಾಕೆ ಹೊಡಿಬೇಕು? ಆಮೇಲೆ ಕ್ಷಮೆ ಕೇಳೋದು? ಇಲ್ಲ ಅಮ್ಮ, ಇನ್ಮೇಲಿಂದ ನಾನು ಯಾರಿಗೂ ಹೊಡೆಯೋದಿಲ್ಲ. ಅಲ್ವೋ? ಅಯ್ಯ, ನೀನ್ ನೋಡಿದ ಹೆಣ್ಣು ನನ್ಗೆ ಒಪ್ಪುತ್ತೆ ತಾನೆ? ನಿಮಗ್ ತಕ್ನಾಗಿರ್ತಾಳಯ್ಯ, ಮಹಾಲಕ್ಷ್ಮಿ ತರ. ಮಹಾಲಕ್ಷ್ಮಿನೆಲ್ಲ ನೋಡ್ದೆ? ಸಿನಿಮಾಲಯ್ಯ. ಒಪ್ಪೋ ತರ ಇದ್ರೆ ನಿನ್ಗೆ ಅದೇ ಊರಲ್ಲಿ 2 ಎಕರೆ ಸಿಗತ್ತೆ. ಇಲ್ದೇ ಇದ್ರೆ ಅಲ್ಲೇ ಕಾಣೆ ಆಗ್ತೀಯ ಅಷ್ಟೇ. ಅಯ್ಯಯ್ಯೋ, ಅಷ್ಟೆಲ್ಲ ಬೇಡಯ್ಯ. ಹಾಗಾದ್ರೆ ಬೇಗ ನಡಿ. ಏನಾಯ್ತೋ? ಬ್ಯಾಟ್ರಿ ವೀಕ್ ಆಯ್ತೇನೋ ಅಯ್ಯ. ಅದನ್ ಬೆಳಗ್ಗೆನೆ ನೋಡ್ಬೇಕು ತಾನೆ? ಇಳುತ್ತಳ್ಳಿದ್ರೆ ಸರಿ ಹೋಗುತ್ತಯ್ಯ. ನೀನೇ ಇಳುತ್ತಳ್ಳು. ಸರಿ ಅಯ್ಯ. ದಾವಣಿ ಚೆನ್ನಾಗಿದೆ ಕಣೆ. ಹಾಗಾದ್ರೆ ಬಿಚ್ಕೊಡೆ, ಹಾಕೊಂತಾನೆ. ವಯಸ್ಸಿಗೆ ತಕ್ಕನಾಗ ಮಾತಾಡ್ತೀರಾ? ಸುಮ್ನೆ ಬನ್ರೆ. ಅಮ್ಮ, ಈ ಗಾಡಿ ಒಂದ್ ಸ್ವಲ್ಪ ತಳ್ಕೊಡ್ರಮ್ಮ. ಬನ್ರೆ ತಳ್ಳೋಣ. ಗಾಡಿ ಯಾವೂರು? ಮಧುಗಿರಿ. ಎಲ್ಲಿ ಹೋಗ್ತಿದೆ? ನಮ್ಮ ಯಜಮಾನ್ರಿಗೆ ಹೆಣ್ಣೋಡಕ್ಕೆ. ಹೆಣ್ಣೋಡಕ್ಕ? ಎಲ್ಲಿ ನಿಮ್ಮ ಯಜಮಾನ್ರು? ಗಾಡಿ ಒಳಗಿದ್ದಾರೆ. ಕಾರೊಳಗಿದಾರಾ? ಎಲ್ಲಿ? ಆ ಮುಖ ಸ್ವಲ್ಪ ತೋರ್ಸಕ್ ಹೇಳಿ. ಇಲ್ ನೋಡ್ರೆ. ಏನಪ್ಪ, ಮದ್ವೆ ಮಾಡ್ಕೊಳಕ್ ಮಾತ್ರ ಆಗತ್ತೆ, ಮತ್ತೆ ಗಾಡಿ ತಳ್ಳಕ್ಕೆ ಜನ ಬೇಕಾ? ನೀನೇ ತಳ್ಕೊ, ಮುಖ ನೋಡು. ಬನ್ರೆ. ಏಯ್, 7ನೇನ ನೋಡಿರೋದು? ಇಲ್ಲಯ್ಯ,
ಇವಳೇ ಹುಡುಗಿ. ಅಲ್ವೋ ಅಣ್ಣ ನಮ್ ಲೆವೆಲ್ಗಿಲ್ಲ ಅಲ್ವಾ? ಹೌದಣ್ಣ. ಮಾಡ್ಕೊಳ್ಳೋಣ. ಸರಿ ಮಾಡ್ಕೊಳ್ಳೋಣ. ನೋಡಪ್ಪ, ಮಧುಗಿರಿ ರಾಮಸ್ವಾಮಿ ಅವ್ರ ಮಗ ತಟ್ಟೆ ತಾಂಬೂಲ ತಗೊಂಡು ನಿಮ್ಮನೆ ಕಡೆ ಹೋದ್ರು. ಏನಂದೆ ನೀನು? ರಾಮಸ್ವಾಮಿ ಅವ್ರ ಮಗನ? ನಮಸ್ಕಾರ. ನಮಸ್ಕಾರ. ನಾನೇ ಮದ್ಗಿರಿ ರಾಮಸ್ವಾಮಿ ಮಗ. ನೋಡಿದ್ದೀನಿ. ಅಪ್ಪ 1 ವರ್ಷದಿಂದ ಹೋಗ್ಬಿಟ್ರು. ಅಮ್ಮ ಈಗ 6 ತಿಂಗಳು ಹಿಂದೆ ಹೋದ್ರು. ಒಂಟಿಯಾಗಿದ್ಯಾ, ಮದುವೆ ಮಾಡ್ಕೊ ಅಂತ ಊರವ್ರು ಹೇಳಿದ್ರು. ನಮ್ ಜೊತೆ ಕಲೆಕ್ಟ್ರು SP ಓಡ್ನಾಡ್ತಾರೆ. ಅದಕ್ಕೆ ಹೆಂಡತಿ ಅನ್ನೋಳ ಜೊತೆ ಕರ್ಕೊಂಡೋದ್ರೆ ಚೆನ್ನಾಗಿರ್ಬೇಕು. ಆದ್ರೆ ನಮ್ ಕಡೆ ಅಂಥವ್ರು ಯಾರೂ ಸಿಗ್ಲಿಲ್ಲ. ನಿಮ್ ಮಗಳನ್ನ ನೋಡ್ದೆ, ತುಂಬಾ ಚೆನ್ನಾಗಿದ್ಲು. ನನಗ್ ಸೌಂದರ್ಯ ಮುಖ್ಯ, ಗುಣ ಮುಖ್ಯ ಅಲ್ಲ. ಬದಲಾಯಿಸ್ಕೊತೀನಿ. ಅನುಕೂಲವಾಗಿದ್ದೀನಿ ಅಂತ ಹೋಗಿ ಮದ್ವೆನ ನಮ್ಮೂರಲ್ಲಿ ಮಾಡ್ಕೊಳ್ಳೋದಿಲ್ಲ. ಇಲ್ಲೇ ನಡೆಯುತ್ತೆ. ನೀವೇ ಕನ್ಯಾದಾನ ಮಾಡೋದು. ನೀವು ಫಂಕ್ಷನ್ ಏನೂ ಮಾಡ್ಬೇಕಾಗಿಲ್ಲ. ಏನೇ ಇದ್ರೂ ನಾನು ನೋಡ್ಕೋತೀನಿ. ಒಟ್ನಲ್ಲಿ ನಿಮ್ಮ ಮಗಳನ್ನ ನಾನು ಮದ್ವೆ ಆಗ್ಬೇಕು. ಇಷ್ಟು ಮಾತಾಡ್ತಾ ಇದ್ದೀನಿ, ನೀವು ಸುಮ್ಮನೆ ಇದ್ದೀರಾ? ಯೋಚಿಸ್ತಿದ್ದೆ. ಯೋಚನೆ ಮಾಡೋದಕ್ಕೆ ಏನಿದೆ? ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ ಯೋಚಿಸ್ತಾ ಇದ್ದೆ. ಮದ್ವೆ ಯಾವಾಗ ಬೇಕಾದ್ರೂ ಇಟ್ಕೋಬಹುದು. ಈಗ ತಾಂಬೂಲ ಬದಲಾಯಿಸೋಣ. ಅಪ್ಪ ಏನ್ ಅನ್ಕೊಂಡಿದ್ದಾರೆ? ಅವ್ರು ಹೇಳೋದನ್ನೆಲ್ಲ ಕೇಳ್ತೀನಿ ಅಂತ ಅವ್ರು ತೋರ್ಸಿದವ್ರನ್ನ ಕಟ್ಕೊಳಕ್ಕಾಗತ್ತಾ? ನನ್ನ ಒಂದ್ ಮಾತ್ ಕೇಳೋದ್ ಬೇಡ್ವಾ? ಕೇಳಿದ್ರೆ ಮಾವನ್ನೇ ಮದುವೆ ಆಗೋದು ಅಂತ್ಯಾ? ಏನು ಸಂಪಾದನೆ ಇಲ್ದೇ ಇರೋ ಅಪ್ಪನಾಸ್ತಿನ ತಿನ್ಕೊಂಡು ಊರೆಲ್ಲ ಜಗಳ ಮಾಡ್ಕೊಂಡು ತಿರುಗ್ತಾರೋನ್ನ, ಮನೆ ಮರ್ಯಾದಿನ ಕಳೀತಾ ಇರೋನ್ಗೆ ನಾನು ಹೇಗ್ ನಿನ್ನ ಕೊಡ್ಲಿ? ನೀನ್ ಅನ್ಕೊಂಡಿರೋ ಹಾಗೆ ಜವಾಬ್ದಾರಿ ಇಲ್ದೇ ಇರೋರಲ್ಲ. ಅವನಿಗೆ ಜವಾಬ್ದಾರಿ ಇದೆಯೋ ಇಲ್ವೋ? ನಿನ್ನ ಮದುವೆ ವಿಷಯದಲ್ಲಿ ನನಗ್ ಜವಾಬ್ದಾರಿ ಇದೆ. ನಾನು ನಿರ್ಧಾರ ಮಾಡಾಯ್ತು. ನಾನು ಹೇಳಿದ ದಿನ ಬಂದು ಮದುವೆ ಆದ್ರೆ ಸಾಕು. ಏನ್ ಮಾವ? ಏನೂ ಇಲ್ಲ. ನನಗೂ ನಿನಗೂ ಜಾತಿ ವ್ಯತ್ಯಾಸ ಇಲ್ಲ, ಆಸ್ತಿ ವ್ಯತ್ಯಾಸ ಇಲ್ಲ, ಮನಸ್ಸು ವ್ಯತ್ಯಾಸ ಇಲ್ಲ, ಮತ್ತೆ ವಸತಿ ವ್ಯತ್ಯಾಸ ಇಲ್ಲ. ನಮ್ ಪ್ರೀತಿಗೆ ಈ ರೀತಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಅಡ್ಡ ಬಂದಿದೆ ಅಂತ ಹೀಗೆ ಹೇಳ್ತಿದ್ಯಾ? ಅಪ್ಪ ತಟ್ಟೆ ಬದಲಾಯಿಸಿದಕ್ಕ? ಅಪ್ಪನೇ ತಟ್ಟೆ ಬದಲಾಯಿಸಿದ್ದು. ನನ್ ತಾಳಿ ಕಟ್ಸ್ಕೊಂಡಿಲ್ವಲ್ಲ, ಮತ್ ಯಾಕ್ ನಿಂಗೆ ಯೋಚನೆ? ಗೊತ್ತು, ಪ್ರೀತಿ ಅಂದ್ರೇನು ಅಂತ ಗೊತ್ತು. ಅದ್ರಲ್ಲಿ ಮೋಸ ಆದ್ರೆ ಆಗೋ ನೋವು ಗೊತ್ತು. ಅದರಲ್ಲೂ ಹುಟ್ಟದಾಗಿಂದ ಇವಳೇ ಹೆಂಡತಿ ಅನ್ಕೊಂಡವಳು ಸಡನ್ ಆಗಿಲ್ಲ ಅಂದ್ರೆ ಗೊತ್ತಾಗುತ್ತೆ. ಆದ್ರೆ ಒಂದು ಹುಡುಗಿ ಒಬ್ನಿಗೆ ನಿಶ್ಚಯ ಆದ್ಮೇಲೆ ಆ ಕಡೆ ತಿರುಗಿ ನೋಡಬಾರ್ದು. ಇವಳು ನನಗ್ ನಿಶ್ಚಯ ಆಗಿರೋ ಹುಡುಗಿ. ಇಷ್ಟೊತ್ತಲ್ಲಿ ಇವಳ ಜೊತೆ ಮಾತಾಡ್ತಿದ್ಯಾ? ನನಗ್ ಸರಿ ಅನ್ನಿಸ್ತಾ ಇಲ್ಲ. ನಿನ್ ಮನೆಗೆ ಹೋಗು. ಅದನ್ ನೀನ್ ಹೇಳ್ಬೇಕಾಗಿಲ್ಲ. ಇನ್ಮೇಲೆ ನಾನೇ ಹೇಳ್ಬೇಕು. ಬೇಡ, ಸುಮ್ಮನೆ ಕೆಣಕ್ಬೇಡ. ನನಗೆ ತಾಳ್ಮೆ ಇದೆ. ಮಾವ, ನಾನು ಎತ್ತಾಕೋ ಬಂದಾದ್ರೂ ನಾನು ತಾಳಿ ಕಟ್ತೀನಿ. ಅದನ್ನ ಯಾರೂ ತಡೆಯೋಕ್ ಸಾಧ್ಯ ಇಲ್ಲ. ಅವನು ನನಗೆ ಹೇಳ್ದ, ತಾಳ್ಮೆ ಇದೆ ಅಂತ ಹೇಳ್ದ. ಅದು ನನ್ನ ಹತ್ರ. ಅವನು ಹೇಳೋವರೆಗೂ ಅವ್ನ್ ಮದ್ವೆ ಆಗೋ ಮಂಟಪದಲ್ಲಿ ಅವ್ನ್ ತಗೊಂಬರೋ ತಾಳಿನ ನಾನೇ ಕಟ್ತೀನಿ. ಅದೇ ಕಣ ಗೌರವ. ಏನೇ ಮಾಡ್ತಾ ಇದ್ದೆ ನೀನು?
ಒಂದ್ ಹುಡುಗನ್ ಜೊತೆ ನಿಶ್ಚಿತಾರ್ಥ ಆದ್ಮೇಲೆ ಮಧ್ಯರಾತ್ರಿ ಯಾವನ್ ಜೊತೆನೋ ಮಾತಾಡಕ್ ಹೋಗಿದ್ದಾಳೆ. ಹೀಗೆ ನಾ ಮಕ್ಕಳನ್ನ ಬೆಳೆಸೋದು? ಇಲ್ಲ ನೀನೇ ಕಳಿಸ್ಕೊಟ್ಟ? ಹೇಳ್ತಾ ಇದೀನಿ ಕೇಳಿಸ್ಕೊ. ಮದುವೆ ಮಾಡಿ ಅವಳನ್ನ ಕಳಿಸ್ಕೊಡೋವರೆಗೂ ಅವಳಿ ಮನೆ ಬಿಟ್ಟು ಆಚೆ ಹೋಗ್ಬಾರ್ದು. ಹುಷಾರು. ಏ ಮೀನಾ, ಏನಾಯ್ತು? ಏಯ್, ಯಾಕೆ ಅಳ್ತಿದ್ಯಾ? ಅಳ್ಬೇಡ, ನಾನು ಇದ್ದೀನಿ ತಾನೆ. ನೀನನ್ನ ಹಾಗೆಲ್ಲ ಬಿಡೋದಿಲ್ಲ. ನೀನ್ ತಾನೇ ಹೇಳಿದ್ದು ನಿನಗೆ ನಾನೇ ತಾಳಿ ಕಟ್ಬೇಕಂತ. ನೀನ್ ಹಾಗೆ ಹೇಳ್ದಾಗ ನಾನು ಸುಮ್ಮನೆ ಇರೋದಕ್ಕೆ ಸಾಧ್ಯನಾ? ಇಲ್ಲಿ ನೋಡು, ಮದುವೆ ಮಂಟಪಕ್ಕೆ ಅವ್ನು ಬರ್ಬಹುದು, ಆದ್ರೆ ತಾಳಿ ನಾನು ಕಟ್ತೀನಿ. ಧೈರ್ಯವಾಗಿರು. ಕುಮಾರ್ ಮಾವ, ನೀನ್ ನನ್ನ ಅತ್ತೆ ಮಗ ಅಂತ ನಿನ್ನ ಪ್ರೀತಿಸಿಲ್ಲ. ಮೊದಲು ನನಗಿಷ್ಟ ಆಗಿದ್ದು ನಿನ್ ಧೈರ್ಯನೇ. ನನ್ನ ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಯ್ಯೋ ಬಿಟ್ಬಿಡಿ, ಬಿಟ್ಬಿಡಿ ಅಯ್ಯ. ಅಯ್ಯೋ ಅಯ್ಯೋ, ನಿಮ್ ಕೈ ಮುಗಿತೀನಿ, ಬಿಟ್ಬಿಡಿ ಅಯ್ಯ. ಅಯ್ಯೋ 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 ಅಯ್ಯೋ, ಬೇಡ ಅಯ್ಯೋ. ಅಯ್ಯೋ ಅಮ್ಮ, ಅಯ್ಯೋ 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 ಅಯ್ಯೋ, ಬಿಟ್ಬಿಡಿ ಅಯ್ಯ. ಅಯ್ಯ ಅಯ್ಯೋ, ಬೇಡ ಅಯ್ಯ. ಏಯ್, ಇನ್ನೊಂದ್ಸಲ ಹೀಗ್ ಮಾಡಿದ್ರೆ ತುಂಡು ತುಂಡ ಕತ್ತರಿಸ್ಬಿಡ್ತೀನಿ. ಏನ್ ನೋಡ್ತಿದ್ಯಾ? ಇಲ್ಲ, ಅವನ್ ಏನ್ ಮಾಡ್ದ ಅಂತ ಹೊಡಿತಿದ್ದೀರಿ? ನಾನು ಅವನು ಹೊಡೆಯಲಿಲ್ಲ. ನೆನ್ನೆ ನನ್ನ ಮದ್ವೆ ಆಗೋ ಹುಡುಗಿನ ನೋಡ್ದೆ. ಮಾವನ್ ಮಗನ್ ಜೊತೆ ಮಾತಾಡ್ತಿದ್ಲು ರಾತ್ರಿ ಹೊತ್ತು. ಅವನವಳನ್ನ ಇಷ್ಟಿದ್ದಾಗಿಂದ ಇಷ್ಟಪಡ್ತಿದ್ದಾನೆ. ಇಷ್ಟಿದ್ದಾಗಿಂದ ಬಿಡೋದಿಲ್ಲ. ಅಷ್ಟು ಸುಲಭ ಅವಳನ್ನ ಮದ್ವೆ ಆಗೋಕ್ ಬಿಡಲ್ಲ. ಬರ್ತಾನೆ, ನನ್ನ ಮದ್ವೆಗೆ ಅವ್ನು ಬರ್ತಾನೆ. ಹಾಗೆ ಬಂದ್ರು ಅವನ ಬಿಡಬಾರ್ದು. ಅವನ್ ತಲೆ ಮಾತ್ರ ಬರ್ಬೇಕು. ಏಯ್, ನಿನಗೆ ಅವಮಾನ ಆದ್ರೆ ಅದು ನಮಗೂ ಕಣ. ಅವನ್ನ ಮತ್ತೆ ಭೇಟಿಯಾಗೋಣ, ಬಿಡೋದ್ ಬೇಡ. ಅದ್ರ ಅವಶ್ಯಕತೆ ಇಲ್ಲ. ಆ ಕುಮಾರ್ ಮದ್ವೆ ಆಗೋ ಹುಡುಗಿನ ಮಧುಗಿರಿ ರಾಮಸ್ವಾಮಿ ಮಗ ಮದ್ವೆ ಆಗ್ತಾನಂತೆ. ಅದ್ರಲ್ಲಿ ಸಮಸ್ಯೆ ಬರುತ್ತೆ. ಅವಾಗ ಏಟ್ ತಿಂದೇ ತಿಂತಾನೆ. ಅವನು ಒದೆ ತಿನ್ನೋದು ಮುಖ್ಯ ಅಲ್ಲ, ನಾನು ಹೊಡಿಬೇಕು. ಈ ಕೈಯಲ್ಲೇ ಹೊಡಿಬೇಕು. ನಾನು ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನ್ ಮದ್ವೆ ಇಟ್ಕೊಂಡಿದ್ಯಾ ಇಲ್ಲ ಕಿವಿ ಚಚ್ಚೋ ಸಂಭ್ರಮನ? ಯೋ, ಏನ್ ಹೇಳ್ತಾ ಇದ್ಯಾ? ಏನಪ್ಪ, ನಿಮ್ಮ ಮಗಳು ಮದ್ವೆಗೆ ಶಾಸ್ತ್ರ ಮಾಡೋಕೆ ಬಿಟ್ಕೊಡ್ದೆ ಇರೋನು ಸ್ವಂತ ಮಗಳನ್ನ ಇನ್ನೊಬ್ಬನ್ ಕಟ್ಕೊಳಕ್ಕೆ ಹೇಗ್ ಬಿಡ್ತಾರೆ? ಅವನೇ ಆಗಿದ್ರೆ ನೀನ್ ನೋಡಿದ್ಯಲ್ಲ ಗಂಡು, ಅವನು ಒಂದೇ ಕೈಯಲ್ಲಿ ಊರ್ನೇ ತಿರುಗಿಸ್ಬಿಡ್ತಾನಪ್ಪ. ಹೇ, ಒಂದೇ ಸಭೆಯಲ್ಲಿ ಇಬ್ರನ್ನೂ ಎತ್ಕಟ್ಟೋಕ್ ನೋಡ್ತೀಯಲ್ಲ, ಅಲ್ಲಿ ಅರಿಶಿನ ಕುಂಕುಮನ ಮಳಗುತ್ತೆ, ರಕ್ತದ ಓಕಳಿ ತಾನೇ ಅಲ್ಲಿ ಹರಿಯೋದು. ಏಯ್, ನಿನ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವಾ? ಕೆಟ್ಟದ್ ಹೇಳಿ ಭಯ ಪಡ್ಸೋಕ್ ಬಂದಿಲ್ಲ ಅಯ್ಯ, ನಿನಗ್ ಒಳ್ಳೇದ್ ಹೇಳಕ್ ಬಂದಿದ್ದೀನಿ. ನಿನ್ ಮಗಳು ಮದ್ವೆ ಚೆನ್ನಾಗ್ ನಡಿಬೇಕು ಅಂದ್ರೆ ಆ ಕುಮಾರ್ ಇದಾನಲ್ಲ, ಮದ್ವೆಗ್ ಬರ್ದೇ ಇರೋ ತರ ನೋಡ್ಕೊಳ್ಳಿ. ಏಯ್, ನನ್ ಬುಕ್ ಮುಟ್ಬೇಡ. ಮುಟ್ಟಿದ್ರೆ ವದೆ. ಬನ್ನಿ ಮಾವ, ಕುತ್ಕೊಳ್ಳಿ, ಅಮ್ಮನ್ ಕರಿತೀನಿ. ಬಾಮ್ಮ ರಾಜಲಕ್ಷ್ಮಿ. ನನ್ನ ಮಗಳು ಮದುವೆ ಇಟ್ಕೊಂಡಿದ್ದೀನಿ. ಸೋದರ ಮಾವನ್ ಮನೆಗೆ ಹೇಳ್ದೇ ಇರೋದು ತಪ್ಪು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಹೇಳ್ ಹೋಗೋಣ ಅಂತ ಬಂದೆ. ಸೋದರ ಮಾವನ್ ಮನೇಲಿ ಗಂಡಿರ್ಬೇಕಾದ್ರೆ ಹುಡ್ಗಿನ ಹೊರಗಡೆ ಕೊಡೋದು ತಪ್ಪು ಅಂತ ಯಾರು ಹೇಳಲಿಲ್ವಾ? ಅವ್ರು ಸತ್ತೋದ ನಂತರ ಈ ಮನೇಲಿ ಯಾವ ತೀರ್ಮಾನ ತಗೊಂಡ್ರೋ ನಿಮ್ಮನ್ನು ಕೇಳ್ದಿರ ತಗೊಂಡೇ ಇಲ್ಲ. ನಿಮ್ಮ ಕುಟುಂಬನ ಬೇರೆ ಕುಟುಂಬ ಅನ್ಕೊಂಡೇ ಇಲ್ಲ. ಹಾಗಿರುವಾಗ ಮೀನಾನ ಹೊರಗಡೆ ಕೊಡೋಕ್ಕೆ ನಿಮ್ಗೆ ಹೇಗಣ್ಣ ಮನ್ಸು ಬಂತು? ರಾಮಸ್ವಾಮಿ ಮನೆಯವರು ಹೆಣ್ ಕೇಳಿದ್ಮೇಲೆ ಹೇಗ್ ಹೆಣ್ ಕೊಡಲ್ಲ ಅಂತ ಹೇಳಕ್ ಮನ್ಸು ಬರುತ್ತೆ? ಕುಮಾರು ಮೀನಾ ಮಕ್ಕಳಾಗಿದ್ದಾಗಿಂದ ಒಬ್ರು ಅಂತ ನಾವೇ ತೀರ್ಮಾನ ಮಾಡಿದ್ರಿ. ಮಕ್ಕಳಾಗಿದ್ದಾಗ ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಬೆಳೆದ್ಮೇಲೆ ಅವಳ ಭವಿಷ್ಯನ ಮನ್ಸಲ್ಲಿ ಇಟ್ಕೊಂಡು ಒಳ್ಳೆ ಗಂಡ ಹುಡುಕ್ಬೇಕಾಗ್ ಬಂತು. ಯಾಕೆ? ನನ್ ಮಗನ್ಗೇನ್ ಕಮ್ಮಿ? ದೊಡ್ಡವ್ರಿಗೆ ಗೌರವ ಕೊಡಲ್ಲ ಅನ್ನೋದು, ಕೆಲ್ಸ ಮಾಡಲ್ಲ, ಸಂಪಾದಿಸ್ತಾ ಇಲ್ಲ ಅನ್ನೋದು ಒಂದು. ಬರೀ ಅಷ್ಟೇ ಅಲ್ಲ, ಮದುವೆ ಮಾಡ್ಕೊಂಡು ಸಂಸಾರ ಮಾಡ್ಬೇಕು ಅಂದ್ರೆ ಅದಕ್ಕೆ ಯೋಗ್ಯತೆ ಬೇಕು. ಅಣ್ಣ, ಯೋಗ್ಯತೆ ಬಗ್ಗೆ ನೀವು ಮಾತಾಡ್ಬೇಡಿ. ಈ ಮನೆ ಕೆಲ್ಸದವನಾಗಿದ್ನಲ್ಲ, ಅದಕ್ ಮಾತಾಡ್ತಾ ಇದ್ಯಾ?
ಈಗ್ಲೂ ಈ ಮನೆ ಅಳಿನಾಗ ನಾನು ಬಂದಿಲ್ಲ. ರಾಮಸ್ವಾಮಿ ಅವರ ಬೀಗ್ರಾಗೆ ಬಂದಿರೋದು. ಬರ್ತೀನಿ. ಈ ಮನೆಗೆ ಮರ್ಯಾದೆ ಅಂತ ಒಂದಿತ್ತು, ಅದಿವಾಗ ಇಲ್ಲ. ಈ ಮನೆಗೆ ಗೌರವ ಅಂತ ಒಂದಿತ್ತು, ಅದೂ ಇವಾಗಿಲ್ಲ. ಈ ಮನೆಗೆ ರೋಷ ಅಂತ ಒಂದಿತ್ತು, ಅದಾದ್ರೂ ಇದ್ರೆ ನಿಮ್ ಮಗಂಗೆ ನನ್ ಮಗಳು ಮದ್ವೆಗೆ ಬರ್ಬೇಡ ಅಂತ ಹೇಳು. ಏನಮ್ಮ ಇಲ್ಲಿಗೆ ಬಂದು ನಿಂತಿದ್ಯಾ? ಮೀನಾಗೆ ಮದ್ವೆ ಅಂತೆ, ಗೊತ್ತಾ? ಗೊತ್ತಮ್ಮ. ಏನ್ ತೀರ್ಮಾನ ಮಾಡಿದ್ಯಾ? ಮದ್ವೆ ಮಂಟಪಕ್ಕೆ ಹೇಗಾದ್ರೂ ಬಂದು ಕರ್ಕೊಂಡು ಹೋಗು ಅಂತ ಮೀನಾ ಹೇಳಿದಾಳೆ. ಅದಕ್ಕಾಗೆ ಮತ್ತದಕ್ಕೆ ಹೋಗಿ ಕರ್ಕೊಂಡು ಬರಬೇಕು ಅಂತ. ನಾನೇನ್ ತೀರ್ಮಾನ ಮಾಡಿದೀನಿ ಗೊತ್ತಾ? ಏನ್ ತೀರ್ಮಾನ? ನೀನ್ ಮೀನಾನ ಪೂರ್ತಿ ಮರ್ತೋಗ್ಬೇಕು. ಅಮ್ಮ. ಹೌದು. ಇನ್ಮೇಲೆ ನಮಗೂ ಆ ಕುಟುಂಬಕ್ಕೂ ಯಾವ ಸಂಬಂಧ ಇಲ್ಲ. ನಾನು ಸತ್ರು ಕೂಡ ಯಾರೂ ಇಲ್ಲಿ ಬರಬಾರ್ದು. ಏನಮ್ಮ ಹೇಳ್ತಿದ್ಯಾ? ಮೀನಾ ಅವ್ರ ಅಪ್ಪ ಇಲ್ಲಿ ಬಂದಿದ್ರು. ಈ ಕುಟುಂಬಕ್ಕೆ ರೋಷ ಅಂತ ಏನಾದರೂ ಇದ್ರೆ ಅವ್ರ ಮಗಳ ಮದುವೆಗೆ ನಾವು ಯಾರೂ ಬರಬಾರ್ದು ಅಂತ ಹೇಳೋದ್ರು. ನೀನು ನಿರೂಪಿಸು. ಈ ಕುಟುಂಬಕ್ಕೆ ರೋಷ ಮಾತ್ರ ಅಲ್ಲ, ಮಾನ ಮರ್ಯಾದೆ ಎಲ್ಲ ಕೂಡ ಇದೆ ಅಂತ ನಿರೂಪಿಸು. ಅಮ್ಮ, ಮೀನಾ ಮೇಲೆ ನನ್ನ ಪ್ರಾಣನೇ ಇಟ್ಟಿದ್ದೀನಮ್ಮ. ನಾನು ಕೂಡ ಆಸೆ ಇಟ್ಕೊಂಡಿದ್ನೋ ಮೀನಾ ಈ ಮನೆ ಸೊಸೆಯಾಗಿ ಬರಬೇಕು, ಅವಳ ಮೂಲಕನೇ ಈ ವಂಶ ಬೆಳಿಬೇಕು ಅಂತ. ಈಗ ನಿನ್ನಾಸೆ ನನ್ನಾಸೆ ಮುಖ್ಯ ಅಲ್ಲ, ಈ ಮನೆ ಗೌರವನೇ ಮುಖ್ಯ. ಅಮ್ಮ, ನಾನು ಬಂದೇ ಬರ್ತೀನಂತ ಮದ್ವೆ ಮಂಟಪದಲ್ಲಿ ಕಾಯ್ತಾ ಇರ್ತಾಳಮ್ಮ. ನಾನು ಹೋಗ್ಲಿಲ್ಲ ಅಂದ್ರೆ ಅವಳು ಸತ್ತೋಗ್ತಾಳೆ ಅಂತ್ಯಾ? ನೀನು ಹೊಸಲು ದಾಟಿದ ಮರುಕ್ಷಣನೇ ನಾನ್ ಸತ್ತೋಗ್ಬಿಡ್ತೀನಿ. ಅದು ಹೆಂಗೊತ್ತಾ? ಈ ಮನೆಗಿರೋ ಗೌರವ ಮರ್ಯಾದೆ ನಾನ್ ಹೆತ್ತ ಮಗನಿಂದಾನೇ ಹೋಯ್ತು ಅಂತೀನಿ. ಅದೇ ವೇದನೆಯಲ್ಲೇ ಸತ್ತೋಗ್ಬಿಡ್ತೀನಿ. ಅಮ್ಮ, ಅರ್ಥ ಮಾಡ್ಕೊಂಡು ನಾನು ಅಲ್ಲಿಗೆ ಹೋಗ್ಲೇಬೇಕಮ್ಮ. ಮೀನಾ ಪಾಪ ಅಮ್ಮ. ಹಂಗಾದ್ರೆ ನಿಂಗೆ ಅವಳನ್ನ ಮರೆಯಕ್ಕಾಗಲ್ಲ ಅಲ್ವಾ? ಇಲ್ಲಿ ಎಲ್ಲರಿಗಿಂತ ಅವಳೇ ನಿಂಗೆ ಮುಖ್ಯ ಆಗ್ಬಿಟ್ಲಲ್ವಾ? ಈಗ ನಿನ್ನಾಸೆನೇ ದೊಡ್ಡದಾಗೋಯ್ತಲ್ವಾ? ಸರಿನೋ, ಬೆಳೆಯೋ ಮಕ್ಕಳು ಬೆಳೆದು ದೊಡ್ಡವರಾದ್ಮೇಲೆ ಯಾರೋ ಒಬ್ಬಳನ್ನ ಕಟ್ಕೊಂಡು ಹೆತ್ತವ್ರನ್ನ ಬಿಟ್ಟು ಹೋಗ್ತಾರೆ. ನನ್ನ ಮಗ ಹಂಗಲ್ಲ ಅಂತ ಹೆಮ್ಮೆ ಪಟ್ಕೊಂಡಿದ್ದೆ. ಹೋಗೋ, ನೀನು ನನ್ನ ಮೇಲೆ ಇಟ್ಕೊಂಡಿರೋ ಪ್ರೀತಿ ಸುಳ್ಳು ಕಣೋ, ಸುಳ್ಳೇ ಕಣೋ. ಅಮ್ಮ, ನೀವೇನ್ ಬೇಕಾದ್ರೂ ಹೇಳಿ, ನಿಮ್ ಮೇಲಿರೋಂಥ ಪ್ರೀತಿ ಸುಳ್ಳಂತ ಹೇಳ್ಬೇಡಿ, ಸುಳ್ಳಂತ ಹೇಳ್ಬೇಡಿ. ನಿನ್ ಕೈಯಲ್ಲಿ ಅವಳನ್ನ ಮರೆಯಕ್ಕಾಗಿಲ್ಲ ಅಂದ್ರೆ ನೀನ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಸುಳ್ಳು ಕಣೋ. ಮತ್ತೆ ಅವಳು ನಾನು ಮರ್ತು ಬಿಟ್ರೆ ನಿಮ್ ಮೇಲಿರೋಂಥ ಪ್ರೀತಿ ನಿಜ ಅಲ್ವಾ? ನಾನು ಅವಳನ್ನ ಮದ್ವೆ ಆಗದೆ ಇದ್ರೆ ಈ ಕುಟುಂಬದ ಗೌರವನ ಕಾಪಾಡ್ದಂಗಲ್ವಾ? ನಾನು ಅವಳನ್ನ ಮರಿತೀನಿ. ನಾನು ಅವಳನ್ನ ಮದ್ವೆ ಆಗೋದಿಲ್ಲ. ಮದುವೆ ಏರ್ಪಾಟೆಲ್ಲ ತುಂಬಾ ಚೆನ್ನಾಗಿದೆಯಲ್ಲ? ಅಲ್ಲಿ ನೋಡು, ಅದೆಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಕ್ಕೆ ಎಷ್ಟು ಚೆನ್ನಾಗಿದೆ. ತುಂಬಾ ಜನ ಬಂದಿದಾರಲ್ವಾ? ಒಂದ್ ಸ್ಯಾರಿ ನೋಡು, ಸ್ನೇಹಿತರುಗಳೆಲ್ಲ ಇಲ್ಲೇ ಇದ್ದಾರೆ. ನೀಲ, ನಿಮ್ ಮಾವ ಬಂದು ನಿನ್ನನ್ನು ಕರ್ಕೊಂಡು ಹೋಗೋದು ಅಷ್ಟೊಂದು ಸುಲಭ ಇಲ್ಲ. ಹೇಳೋದ್ ಕೇಳು, ನಿಮ್ ಮಾವನ್ ಜೊತೆ ಹೋಗ್ಬಿಡು, ನಾವು ನೋಡ್ಕೊಂತೀವಿ. ಯಾಕೆ ನಾನು ನೋಡೋಗ್ಬೇಕು? ನನ್ ಮಾವ ಏನ್ ಹೇಡಿಯಲ್ಲ. 1000 ಜನ ಬಂದ್ರೂನು ಅವ್ರು ನನ್ ಕತ್ತೆಗ್ ತಾಳಿ ಕಟ್ಟಿ ಕರ್ಕೊಂಡು ಹೋಗ್ತಾರೆ. ಮೊದ್ಲು ಕೆನ್ನೆಗೆ ಒಂದು ದೃಷ್ಟಿ ಬೊಟ್ಟಿಡು, ಯಾಕೆಂದ್ರೆ ಇವತ್ ನಾನ್ ಸುಂದರವಾಗಿದ್ದೀನಿ. ಏನಕ್ಕೋ ಬಂದೆ? ಏನಿಲ್ಲ ಮಾಮ, ನಮ್ಮನೆ ಮದುವೆ ಅಲ್ವಾ, ಹಂಗೆ ಎಲ್ಲ ಮದುವೆ ನೋಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಫ್ರೆಂಡ್ಸ್ ಎಲ್ಲ ಸೇರಿ ಅಂತ ಅನ್ಕೊಂಡೆ. ಯಾಕಂದ್ರೆ ಒಳ್ಳೆ ಊಟ ಅಲ್ವಾ. ಮದುವೆಗೆ ಬಂದಿದ್ಯಾ ಅಂದ್ಮೇಲೆ ಗಂಡ್ಸ್ರಿರೋ ಕಡೆ ಅಲ್ಲಿ ಕೊನೆಯಲ್ಲಿ ಹೋಗಿ ಕೂತ್ಕೋ. ತಿನ್ನಕ್ ಬಂದಿದ್ರೆ ಪಂತಿಲ್ ಹೋಗಿ ಕೂತ್ಕೋ. ಮುಯ್ ಕೊಡಕ್ ಬಂದಿದ್ರೆ ಅಲ್ಲಿ ಮೂಲೆಯಲ್ಲಿ ಹೋಗಿ ಬರ್ಸ್ಬಿಟ್ಟು ಹೋಗು. ಅದು ಬಿಟ್ಟು ಹುಡುಗಿರು ಮಾತ್ರ ಆ ಕಡೆ ಈ ಕಡೆ ಏನಾದ್ರೂ ಬಂದ್ರೆ ಕೈ ಕಾಲ್ ಮುರ್ದಾಕ್ಬಿಡ್ತೀನಿ. ಹೋಗೋ ಹೋಗೋ. ಸರಿ ಮಾಮ. ಹೋಗೋ ಅಂದ್ರೆ ಏನ್ರಿ ಅವರೆಲ್ಲ ಯಾರು? ಅವರಿಬ್ರು ನಮ್ಮೂರ್ ಕಲೆಕ್ಟ್ರು SP ಗಂಡಿಗೆ ಪರಿಚಯ ಇರೋರು. ಏಯ್, ಆ ಕಲೆಕ್ಟರ್ ಕಡೆಯವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. ಹೋಗಿ ನಡೀರಿ. ಏಯ್, ನೀನ್ ಇಲ್ಲೇ ಇರೋ. ನೀವು ಶುರು ಮಾಡ್ಬೋದು, ಮಾಡಿ. ಪ್ರಬಂಧೆ ರಾಜ ವರುಣ, ಪ್ರಬಂಧೆ ಓಂ ಬೃಹಸ್ಪತಿ, ಪ್ರಬಂಧ ಇಂದ್ರಶ್ಚ ಆಗ್ನಶ್ಚ, ರಾಷ್ಟ್ರಂದ್ರ ರಜತಾಂ ಧ್ರುವಾಂ,
ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಂ ಅಮೃತಾತ್ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ತದೇವ ಲಕ್ಷ್ಮೀಪತೇಃ ತೇಗ್ರಿಯುಗಂ ಸ್ಮರಾಮಿ ಮಾಂಗಲ್ಯ ಪೂಜಾಂ ಸಮರ್ಪಯಾಮಿ. ಓಂ ಸಹನಾವವತು ಓಂ ಸಹನೌ ಭುನತ್ತು ಓಂ ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ತಗೊಳ್ಳಿ, ತಟ್ಟೆ ತಗೊಂಡು ಹೋಗಿ ಆಶೀರ್ವಾದ ಮಾಡಿಸ್ಕೊಂಡು ಬನ್ನಿ. ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ತದೇವ ಲಕ್ಷ್ಮೀಪತೇಃ ತೇಗ್ರಿಯುಗಂ ಸ್ಮರಾಮಿ ಮಾಂಗಲ್ಯ ಪೂಜಾಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ. ಏನಮ್ಮ ಆಯ್ತು? ನಾನು ಇವ್ರನ್ ಮದ್ವೆ ಆಗಲ್ಲ. ಏನಮ್ಮಾಯ್ತು? ನಾನು ಇವ್ರನ್ ಮದ್ವೆ ಆಗಲ್ಲ. ಅಲ್ವೇ, ನಿನ್ಗೇನ್ ತಲೆಗೆಲೆ ಕೆಟ್ಟಿದ್ಯಾ? ನಾನು ಇವ್ರನ್ನ ಮದ್ವೆ ಆಗಲ್ಲ. ಏಯ್, ಕಟ್ಕೊಳ್ಳಲ್ಲ ಅಂತ ತಾಂಬೂಲ ಬದಲಾಯಿಸುವಾಗ ಹೇಳ್ಬೇಕಿತ್ತು. ಅದ್ಬಿಟ್ಟು ತಾಳಿ ಕಟ್ಟುವಾಗ ಬೇಡ ಅಂತ ಹೇಳಿದ್ರೆ ಸುಮ್ನೆ ಹೋಗೋದಕ್ಕೆ ನಾನೇನ್ ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ. ನೀನ್ ಬೇಡ ಅಂದ್ರೂ ನಂಗೆ ತಾಳಿ ಕಟ್ಟಕ್ಕಾಗತ್ತೆ. ಬಾರೆ, ಸ್ವಲ್ಪ ಸಮಾಧಾನವಾಗಿರಿ, ಬುದ್ಧಿ ಹೇಳೋಣ. ಚಿಕ್ಕ ಹುಡುಗಿ ಅಲ್ವಾ, 2 ದಿನ ಬಿಟ್ಟು ಮದ್ವೆ ಇಟ್ಕೊಳ್ಳೋಣ. ಅದು ನಾವೆಲ್ಲ ಬಂದಿರುವಾಗ ಈಗ ಮಾಡಿದ್ರೆ ತಪ್ಪಾಗುತ್ತೆ. ಬನ್ನಿ, ಕಮಾನ್, ಬನ್ನಿ ಹೋಗೋಣ, ಬನ್ನಿ. ನನ್ ತಾಳಿ ಇಲ್ದಿರೋ ಈ ಕತ್ತಲ್ಲಿ ಯಾವನ್ ತಾಳಿನೂ ಇರೋದಿಲ್ಲ. ನಾನು ಮತ್ತೆ ಬರ್ತೀನಿ. ಏಯ್, ನನ್ ಮರ್ಯಾದೆ ಕಳೆದ್ಬಿಟ್ಟಿಯಲ್ಲೇ. ಏನು ಅಂದ್ರೆ? ಬಿಡೆ. ಏನು ಅಂದ್ರೆ? ಬಿಡ್ರಯ್ಯ, ಬನ್ರಿ ಈ ಕಡೆ. ಬಿಡ್ರಿ, ಬಿಡ್ರಿ ನನ್ನ. ಏಯ್, ಯಾಕ ಹಿಂಗ್ ಮಾಡ್ದೆ? ಯಾಕ ಹುಡುಗಿ ಮನ್ಸಲ್ಲಿ ಆಸೆ ಹುಟ್ಟಿಸ್ದೆ? ಏನಕ್ಕೋಸ್ಕರ ಹುಡುಗಿ ಮನ್ಸಲ್ಲಿ ಇನ್ನು ಬರ್ತೀಯನೋ ನಂಬಿಕೆನ ಹುಟ್ಟಿಸ್ದೆ? ಯಾಕ ಅವಳನ್ನ ಪ್ರೀತಿ ಮಾಡ್ದೆ? ಏಯ್, ಯಾಕೋ ಕಿರ್ಚ್ತೀಯ? ಹಂಗೆ ಕಡೆ ಕಿರ್ಚ ನಾನು. ನಿನಗೆ ನಿಮ್ಮ ಅಮ್ಮ ಮತ್ತೆ ತಂಗಿ ಮುಖ್ಯ ಆದ್ರೆ ಅವಳಿಗೆ ನೀನೇ ತಾನೆ ಮುಖ್ಯ. ನಿನ್ಗೆ ನಿನ್ ಕುಟುಂಬನೇ ಜೀವ ಆದ್ರೆ ಅವಳಿಗೆ ನೀನೇ ಕಾಣೋ ಪ್ರಪಂಚ. ಅವಳಿಗೆ ಯಾಕೋ ಯಾಮಾರಿಸ್ದೆ? ಇವಾಗ ಏನ್ ನಡೆದಿದೆ? ಇನ್ನೇನೋ ನಡಿಬೇಕಾಗಿತ್ತು. ಏನ್ ನಡಿಬೇಕು? ಅವಳಿನ್ನೂ ಸತ್ತಿಲ್ಲ. ಅದು ಇಷ್ಟೊತ್ತಿಗೆ ಅವರಪ್ಪ ಅವ್ರ ಕೈಯಾರ ಅವಳನ್ನ ಕೊಂದಿರ್ತಾರ ಕಣೋ. ಏಯ್, ಏನು ಹೇಳ್ತಾ ಇದ್ಯಾ? ನೀನ್ ಬರ್ತೀಯ ಅಂತ ನಂಬಿಕೆಯಿಂದ ಕಾಯ್ತಿದ್ಲು ಕಣೋ. ಕಡೆವರೆಗೂ ನೀನ್ ಬರ್ಲಿಲ್ವಲ್ಲ, ಅದಕ್ಕೆ ಮದ್ವೆನ ಅವಳೇ ತಡೆದು ನಿಲ್ಸ್ಬಿಟ್ಲು ಕಣೋ. ಆತರ ಪಟ್ಟಿದ್ದಂತ ಅವ್ರಪ್ಪ ಅವಳನ್ನ ಒಡೆದು ಕರ್ಕೊಂಡೋಗ್ಬಿಟ್ಟ ಕಣೋ. ಕುಮಾರ, ನಿನ್ಗೆ ಕೈ ಎತ್ತಿ ಮುಗಿತೀನಿ ಕಣೋ, ದಯವಿಟ್ಟು ಅವಳನ್ನ ಕಾಪಾಡೋ. ಇಲ್ ನೋಡ್ ಕುಮಾರ್, ಯೋಚನೆ ಮಾಡ್ಬೇಡ ಕಣೋ. ಅಮ್ಮ, ನಾನು ನಿಮ್ಮ ಮೇಲಿಟ್ಟಿರೋಂಥ ಪ್ರೀತಿಯಿಂದ ಅವಳನ್ನ ಮದ್ವೆ ಆಗೋದಿಲ್ಲ ಅಂತ ಹೇಳ್ದೆ. ನೀವು ಅದೇ ಪ್ರೀತಿನ ನನ್ನ ಮೇಲಿಟ್ಟು ಮದ್ವೆ ಆಗು ಅಂತ ಹೇಳಿಲ್ವಲ್ಲ. ಈಗಲೂ ಕೂಡ ಅವಳನ್ನ ಮದ್ವೆ ಆಗ್ತೀನಿ ಅಂತ ನಾನು ಹೇಳ್ದಿಲ್ಲ. ಕಾಪಾಡಕ್ಕೆ ಹೋಗ್ತೀನಿ, ಹೋಗ್ಬಿಟ್ ಬಾ ಅಂತ ಹೇಳಮ್ಮ. ಹೋಗ್ಬಿಟ್ ಪಾಪ. ಅಷ್ಟು ಜನದ ಮುಂದೆ ಮದುವೆ ಮಾಡ್ಕೊಳ್ಳಲ್ಲ ಅಂತ ಯಾಕೆ ನಂಗೆ ಅವಮಾನ ಮಾಡಿದೆ? ಯಾಕೆ ಹಾಗೆ ಮಾಡ್ದೆ? ಹೇಳೆ, ಹೇಳೆ, ಹೇಳೆ. ನಿನ್ನ ಬೇಡಪ್ಪ, ಈ ಕೈಯಿಂದ ನನ್ ಕೊಲ್ಬೇಡಪ್ಪ. ಇದೇ ಕೈಯಲ್ಲೇ ನಂಗೆ ತುತ್ತು ತಿನ್ಸಿದ್ಯಾ? ಇದೇ ಕೈಯಿಂದ ನನಗೆ ನಡ್ಸೋದನ್ನ ಕಲ್ಸ್ಕೊಟ್ಟಿದ್ಯಾ? ಇದೇ ಕೈಯಿಂದ ನನ್ ಕೊಲ್ಬೇಡಪ್ಪ. ನೀನ್ ಸತ್ತೋಗು ಅಂದ್ರೆ ನಾನು ಸತ್ತೋಗ್ತೀನಿ, ಆದ್ರೆ ನಿನ್ ಕೈಯಾರೆ ನನ್ನ ಕೊಲ್ಬೇಡಪ್ಪ.
ಮಾವ ಮಾವ ಮೀನಾ ಬಾಗ್ಲು ತೆಗಿ ಮೀನಾ ಮೀನಾ ಈಗ ಬಂದ್ಯಾ? ಇಲ್ಯಾಕ್ ಬಂದೆ? ಮದ್ವೆ ಆಗಿರುತ್ತೆ, ಗಂಡನ್ ಮನೆ ಕಳ್ಸೋಣ ಅಂತ ಬಂದ್ಯಾ? ಇಲ್ಲ, ಮದ್ವೆ ಆಗದೆ ಸತ್ತೋಗಿರ್ತೀನಿ, ಮಶಾಣಕ್ಕೆ ಎತ್ಕೊಂಡೋಗೋಣ ಅಂತ ಬಂದ್ಯಾ? ಇಲ್ಲ ಮೀನಾ. ನಿನ್ ಮೇಲ್ ನನ್ ಪ್ರಾಣನೇ ಇಟ್ಟಿದ್ದೆ. ನಿನ್ನಿಂದ ಎಲ್ಲ ಆಗುತ್ತೆ ಅನ್ಕೊಂಡೆ. ನೀನಿರೋವಾಗ ನನ್ಗೆ ಯಾವ್ದೇ ಆಪತ್ತು ಬರಲ್ಲ ಅನ್ಕೊಂಡೆ. ಊರೇ ನಿನ್ನ ಹೇಡಿ ಅನ್ಕೊಂಡಾಗ ನಾನ್ ನಿನ್ನ ವೀರ ಅನ್ಕೊಂಡೆ. ಹಾಗನ್ಕೊಂಡ ನನ್ನ 1000 ಜನದ ಮುಂದೆ ನನ್ ಮರ್ಯಾದೆ ಕಳ್ದು ಈಗ ಯಾಕ್ ಬಂದೆ? ಯಾವಾಗ ಬಂದ್ ನೀನ್ ನನ್ನ ಕಾಪಾಡ್ಲಿಲ್ವೋ ಅದೇ ಕ್ಷಣದಲ್ಲೇ ನನ್ಗೂ ನಿನ್ಗೂ ಸಂಬಂಧ ಕಳ್ದೋಯ್ತು. ಇನ್ಯಾವತ್ತೂ ನನ್ ಮುಖ ನೀನ್ ನೋಡ್ಬೇಡ. ಸ್ವತಂತ್ರ ಜಗನ ನೋಡ್ಬೇಕು ಅನ್ಕೊಂಡೆ, ನಾನು ಸುತ್ತಿ ತೋರಿಸ್ದೆ. ಥ್ಯಾಂಕ್ ಯು. ಇದ್ರ ಬದಲು ಏನಾದ್ರೂ ತೋರಿಸ್ತೀರಾ? ಪರವಾಗಿಲ್ಲ, ಇಟ್ಕೊಳ್ಳಿ, ಏನಾಗಲ್ಲ. ನನ್ಗೆ ಇವಾಗ ಕನ್ನಡ ಸಿನಿಮಾ ನೋಡ್ಬೇಕು. ಕನ್ನಡ ಸಿನಿಮಾ ನೋಡ್ಬೇಕಾ? ನಾನ್ ತೋರಿಸ್ತೀನಿ, ಇವಾಗೇ ತೋರಿಸ್ತೀನಿ. ಹೋಗೋಣವಾ? ಸಿನಿಮಾ ಶುರು ಆದ್ಮೇಲೆ ಲೈಟ್ ಆಫ್ ಮಾಡ್ತಾರೆ, ಥಿಯೇಟರ್ ಕತ್ಲಾಗ್ಬಿಡುತ್ತೆ. ಒಂದು ಮಟ್ಟಿಗೆ ನಮ್ ಕೆಲಸ ನಾವು ಮುಗಿಸ್ಬಿಡೋಣ. ಗೋ ಫಾಲೋ ಮೀ. ಬೇರೆ ಏನೂ ಇಲ್ಲ, ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್ ಸಿನಿಮಾ ಹಾಕಿದ್ರಲ್ಲ, ಅದಕ್ಕೆ ಎಷ್ಟೊಂದ್ ಜನ. ನಮ್ಗೆಲ್ಲ ಟಿಕೆಟ್ ಎಲ್ಲ ಏನು ಬೇಕಾಗಿಲ್ಲ, ಯಾಕೆಂದ್ರೆ ಥಿಯೇಟ್ರು ನಮ್ ಚಿಕ್ಕಪ್ಪಂದು. ಯುನೋ ಚಿಕ್ಕಪ್ಪ, ಐ ಆಮ್ ಸ್ಮಾಲ್ ಫಾದರ್. ಕಮ್ ಆನ್, ಹೇಯ್ ಓಪನ್ ಗೇಟ್, ಮುಚ್ಚಿಟ್. ಹೇ, ಚಿದಂಬರ ಪರಂಗಿ ಹೇಳಿ ಕರ್ಕೊಂಡು ಫಿಲ್ಮ್ ಹೋಗಿದ್ದಾನೋ? ಹೌದಾ? ಅಕ್ಕ 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 ಪರಂಗಿ ಅಕ್ಕ, You ಕ್ಷಮಿಸ್ಬಿಡು ಅಕ್ಕ. bastard. ಅಯ್ಯೋ, ನಾನ್ ತೆಗಿತೀನಿ ಅಕ್ಕ. ಅಕ್ಕ 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 ಗೊತ್ತಿಲ್ದೆ ಮಾಡ್ಬಿಟ್ಟಕ್ಕ. ಅಕ್ಕ 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 ನಾನು ಮಾಡ್ದೆ. ಅಯ್ಯಪ್ಪ, ಅಯ್ಯೋ ಬಿಳೆಜಿರ್ಲೆ, ತಲೆ ಊದಿಸ್ಬಿಟ್ಟು ಹೋಯ್ತಾಳಲ್ಲಪ್ಪ. ಏನೋ ಚಿದಂಬರ ಪರಂಗಿ ಹೇಳಿ ಹೊಡೆದೋಗ್ತಾಳೆ. ಅದೇನೋ ಕೇಳ್ತೀಯ? ಸ್ವತಂತ್ರ ಜಗನ ಸುತ್ತಿ ತೋರ್ಸು ಅಂತ ಹೇಳಿದ್ಲು, ಸುತ್ತಿ ತೋರಿಸ್ದೆ. ಹಂಗೆ ಖುಷಿ ಪಟ್ಟು ನನ್ನ ಭುಜದ ಮೇಲೆ ಕೈ ಹಾಕಿದ್ಲು. ನನ್ನ ಲವ್ ಮಾಡ್ತಾ ಇದ್ರೆ ಅಂತ ಅನ್ಕೊಂಡು ಸಿನಿಮಾ ಥಿಯೇಟರ್ ಒಳಗಡೆ ಕರ್ಕೊಂಡೋಗಿ ನನ್ನ ಎಡ್ಗಳಿಂದ ಅವಳ ಎಡ್ಗಳನ್ನ ಸರೋದೆ. ಅದಕ್ಕೂ ನಕ್ಕದ್ಲು. ನಾನು ಅಷ್ಟರಲ್ಲೇ ಬಲಗಾಲ್ನು ಮುಡ್ತೆ, ಅದಕ್ಕೂ ಕಲಕಲ ಅಂತ ನಕ್ಕದ್ಲು. ಸರಿ, ನಿಜವಾಗ್ಲೂ ಒಪ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನ್ಕೊಂಡು ಮೆತ್ತಗೆ ತೊಡೆ ಮೇಲೆ ಕೈ ಇಟ್ಟೆ. ನಗ್ತಾ ಇದ್ದಳು, ಸೀರಿಯಸ್ ಕೆನೆಗೆ ಒಂದ್ ಬಿಟ್ಲು ನೋಡು. ಕಿವಿ ಕಳಿಸಿಲ್ಲ ಕಣೋ ಮಗ. ಅರೆ ಮೂದೇವಿ, ನೀನ್ ಹೇಳ್ದೆಲ್ಲ ಬಂಗಾರದ ಕಾಲ್ ಚೆನ್ನಾಗಿದೆ ಅಂತ. ಅವಳಿಗಿರೋದು ಮರದ ಕಾಲ್ ಕಣೋ, ತೊಡೆಯಿಂದಾನೆ ಅವಳು ನಿಜವಾದ ಕಾಲ್ ಇರೋದು. ಹೌದು, ಇದೇಗೋ ನಿನಗ್ ಗೊತ್ತು? ಹೋದ್ವಾರ ನಾನ್ ಸಿನಿಮಾ ಕರ್ಕೊಂಡು ಹೋದ್ನಲ್ಲ ಅವಳನ್ನ. ನೀನಾ? ಒಂದ್ ಹೆಣ್ಣು ಹುಟ್ಟೋವಾಗ ಅವಳ ತಾಯಿ ಪಡೋ ಕಷ್ಟಕ್ಕಿಂತ ಅವಳಿಗೆ ಮದ್ವೆ ಮಾಡೋವಾಗ ಅವಳ ತಂದೆ ಪಡೋ ಕಷ್ಟನೇ ಹೆಚ್ಚು. ಅದು ಬೇರೆ ಇವಳು ಹಸೆ ಮನೆಯಿಂದ ಎದ್ ಬಂದ್ಲು. ನಿನ್ಗೇನ್ ಹುಚ್ಚಿಡ್ದಿದ್ಯಾ? ಏ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಇಲ್ಲಿ ನೋಡಮ್ಮ, ನಿನ್ ವೇದನೆ ನಂಗೆ ಅರ್ಥ ಆಗತ್ತಮ್ಮ. ಹೆಣ್ಣಿಗೆ ಒಂದು ಮನ್ಸು ಅಂತ ಇರುತ್ತಲ್ಲಮ್ಮ, ಅದ್ರಲ್ಲಿ ಆಸೆ ಅಂತ ಒಂದಿರುತ್ತಲ್ಲ. ಇದು ಜನಕ್ಕೆ ಗೊತ್ತಾಗೋದಿಲ್ಲ. ಅಪ್ಪಿ ತಪ್ಪಿ ಯಾವುದಾದ್ರೂ ಒಂದು ಹೆಣ್ಣು ಅವಳ ಆಸೆನ ವ್ಯಕ್ತಪಡಿಸ್ಕೊಂಡ್ರೆ ಅವಳನ್ನ ಹೆಣ್ಣು ಅಂತಾನೆ ಒಪ್ಕೊಳ್ಳಲ್ಲ. ನಾವು ನಮ್ಮ ಆಸೆ ಪ್ರಕಾರ ನಾವು ಬದುಕ್ತಾ ಇದ್ದೀರಿ, ನಾವು ಅನುಸರಿಸ್ಕೊಂಡು ಬಾಳ್ತಿದ್ದೀವಿ. ಮದ್ವೆ ಮಾಡ್ಕೊಳ್ಳಲ್ಲ ಅಂತ ಹೇಳಕ್ ನಿಂಗೆ ಧೈರ್ಯ ಕೊಟ್ನಲ್ಲ, ಆ ದೇವ್ರೇ ನಿಂಗೆ ಒಳ್ಳೆ ಬಾಳ್ ಕೊಡ್ತಾನೆ. ಮೀನಾ, ಮೀನಾ, ಒಂದ್ ನಿಮಿಷ ನಿಂತ್ಕೋ, ನಾನು ಹೇಳ್ದನ್ ಕೇಳಿಸ್ಕೋ. ನಾನ್ ಆಗ್ಲೇ ಹೇಳದ್ನಲ್ಲ, ನಂಬಿಕೆ ದ್ರೋಹ ಮಾಡಿದವ್ರು ನನಗ್ ಬೇಡ ಅಂತ. ನಾನ್ ಮಾತಾಡಕ್ ಬಂದಿಲ್ಲ, ನನ್ನನ್ ಮರ್ತ್ಬಿಡು ಅಂತ ಹೇಳಕ್ ಬಂದೆ. ನೀನಿಲ್ದೆ ನಾನು ಬದುಕೋದಿಲ್ಲ ಅನ್ನೋದು ನಿಜಾನೇ, ಆದ್ರೆ ನಾನಿಲ್ದೆ ನನ್ನ ಕುಟುಂಬ ಇಲ್ಲ. ಅವ್ರಿಗಾಗಿ ನಾನು ಬದುಕಲೇಬೇಕು. ನಿನ್ನ ಮದುವೆ ಮಾಡ್ಕೊಂಡು ಊರು ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ಬದುಕಬಹುದು, ಆದ್ರೆ ಅದೆಲ್ಲ ಒಂದು ಜೀವನನ? ಎಲ್ಲರ ಕೈಯಲ್ಲಿ ಕಣ್ಣೀರ್ ಹಾಕ್ಸಿ ನೆಮ್ಮದಿಯಾಗಿ ಜೀವನ ಮಾಡಕ್ ನನ್ನ ಕೈಲಿ ಆಗಲ್ಲ. ನನ್ ಬಿಡು, ನೀನ್ ಹೇಳು, ನಿನ್ ಮನಸ್ಸು ಮುಟ್ಕೊಂಡು ನಿಜ ಹೇಳು. ನಿನ್ ಕುಟುಂಬದ ಕೈಯಲ್ಲಿ ಕಣ್ಣೀರ್ ಹಾಕ್ಸ್ಕೊಂಡು ಸುಖವಾಗಿ ಜೀವನ ಮಾಡ್ಬೋದಾ? ನಿನ್ ಜೊತೆ ಬದುಕಬೇಕು ಅಂತ ಆಸೆ ಪಟ್ಟೆ, ಅದು ಕಲ್ಪನೆ ಅಲ್ಲ. ನೀನ್ ನೆನ್ಪಲ್ಲೇ ಬದುಕ್ತೀನಿ, ಆದ್ರೆ ನಿನ್ ಕೈಲಾಗಲ್ಲ. ನಿನಗಂತಾನೆ ಒಂದು ಜೀವನ ಇದೆ, ಅದಕ್ಕಾಗೆ ನಿಮ್ ತಂದೆ ತೋರಿಸೋ ಹುಡುಗನೇ ಮದುವೆ ಮಾಡ್ಕೊ. ಯಾಕಂದ್ರೆ ನೀನ್ ಸಂತೋಷವಾಗಿದ್ರೇನೆ ನಾನು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ.
ಅವ್ರು ನಿನ್ನನ್ ಮದ್ವೆ ಆಗ್ದಿರೋದ್ ಕಾರಣ ಅವ್ರ ಅಮ್ಮನೇ. ಏನೇ ಇಲ್ಲೇನ್ ಮಾಡ್ತಿದ್ಯಾ? ಕವಿತಾ ನೀನು ಹುಡುಕ್ತಿದ್ದಾಳೆ. ಬಾಮ್ಮ. ಯಾಕಮ್ಮ ಹಿಂದಿನ ಬಾಗ್ಲತ್ರ ಬಂದಿದ್ಯಾ? ಒಳಗ್ ಬಾಮ್ಮ. ಏನತ್ತೆ, ನಿಮ್ ಮಗನ ನನ್ ಮದ್ವೆ ಆಗಿ ನಿಮ್ ಮನೆ ತುಂಬಿಸ್ಕೊಳ್ಳೋವಾಗ ಬಲ್ಗಾಲಿಟ್ಟು ಮುಂಬಾಗ್ಲಿಂದ ಬರ್ಬೇಕಾಗಿರೋ ನನ್ನ ಹಿಂದೆ ಬಾಗ್ಲಿಂದ ಕರಿತಿದ್ದೀರಲ್ಲ, ಯಾಕತ್ತೆ ನನ್ಮೇಲ್ ಕೋಪ? ನನ್ನನ್ ಯಾಕತ್ತೆ ನೀವು ಬೇಡ ಅಂದ್ರಿ? ನನಗಿಂತ ಒಂದು ಒಳ್ಳೆ ಸೊಸೆ ನಿಮಗ್ ಸಿಗ್ತಾಳಾ? ನಿಮ್ಗೇನಿಷ್ಟ ಏನಿಷ್ಟ ಇಲ್ಲ, ಯಾವಾಗ ಕೋಪ ಬರುತ್ತೆ, ಯಾವ್ದಕ್ ಸಂತೋಷ ಪಡ್ತೀರಾ, ಇದೆಲ್ಲ ಗೊತ್ತಿರೋ ಯಾರಾದ್ರೂ ಇನ್ನೊಬ್ರಿದಾರಾ? ಯಾಕತ್ತೆ ನನ್ನ ಆಸೆಗೆ ಮಣ್ಣೆರ್ಚಿದ್ರಿ? ನಾನು ನಿನ್ನ ಒಳಗ್ ಕರೆದ್ನಲ್ಲ, ಯಾಕಮ್ಮ ಬರ್ಲಿಲ್ಲ? ರೋಷ ತಾನೇ? ಅದೇ ರೋಷಾನೇ ನಿನ್ ಮದ್ವೆ ನಿಂತೋಗೋಕ್ಕೂ ಕಾರಣ. ನಿಮ್ಮಪ್ಪ ಹೇಳಿದ್ರು, ಈ ಕುಟುಂಬಕ್ಕೆ ರೋಷ ಅಂತೇನಾದ್ರೂ ಇದ್ರೆ ನಮ್ಮ ಮನೆಗೆ ಬರಬೇಡಿ ಅಂತ. ಯಾವುದೇ ಮನುಷ್ಯ ಆಗಲಿ ಅವ್ರ ಸಂತೋಷನ ಪಣಕ್ಕಿಟ್ಟಾದ್ರೂ ಅವ್ರ ಕುಟುಂಬದ ಗೌರವನ ಕಾಪಾಡ್ತಾರೆ. ನನ್ನ ಮಗನೂ ಅದನ್ನೇ ಮಾಡ್ದ. ಈಗಲೂ ಏನೂ ಹಾಳಾಗಿಲ್ಲ. ನೀನು ಆಸೆ ಪಟ್ಟಾಗೆ ಅವನನ್ನ ಮದುವೆ ಆಗೋದು, ಅವನ ಆಸೆ ಪಟ್ಟಂಗೆ ನಿನ್ನ ಮದುವೆ ಆಗೋದು, ನಾನು ಆಸೆ ಪಟ್ಟಾಗೆ ನೀನು ಈ ಮನೆಗೆ ಸೊಸೆಯಾಗಿ ಬರೋದು ನಿಮ್ಮಪ್ಪನ ಕೈಯಲ್ಲೇ ಇರೋದು. ಇವಾಗ ರಮ್ಮಿ ಸೇರ್ತು ನೋಡಪ್ಪ. ರಮ್ಮಿ ಎಲ್ಲ ಸರಿಯಾಗಿ ಸೇರಿಸ್ತೀಯಾ? ಮನೇಲಿರೋ ಹೆಣ್ಮಕ್ಳಿಗೆ ಒಳ್ಳೆ ಜೋಡಿ ಸೇರಿಸ್ಲಿಲ್ಲ. ನಾನೇನ್ ಮಾಡೋದು? ನನ್ ಹೆಂಡತಿ ಮಗಳನ್ನ ಸರಿಯಾಗಿ ಬೆಳೆಸಿದಾಳೆ ಅನ್ಕೊಂಡೆ. ಅವಳು ಹೇಳಿದ ಮಾತು ಕೇಳದೇ ಇರೋ ಹುಡುಗಿಯಾಗಿ ಬೆಳೆದ್ ನಿಂತಿದ್ದಾಳೆ. ಒಂದು ಹುಡುಗಿ ಒಂದು ಹುಡುಗನ ಮನ್ಸಾರೆ ಪ್ರೀತಿಸಿದ್ಮೇಲೆ ಅಪ್ಪನ್ ಮಾತ್ ಮಾತ್ರ ಅಲ್ಲ, ಜಗತ್ತಲ್ಲಿ ಯಾರ ಮಾತನ್ನು ಕೇಳೋದಿಲ್ಲ. ಏನೋ ನೋಡ್ತಾ ಇದ್ಯಾ? ಪ್ರೀತಿ ಬಗ್ಗೆ ವಯಸ್ಸಾದ್ಮೇಲೆ ಮಾತಾಡ್ತಾ ಇದ್ದೀನಿ ಅಂತನ? ಪ್ರೀತಿಸೋದಕ್ ಮಾತ್ರ ವಯಸ್ಬೇಕು ಕಣೋ, ಪ್ರೀತಿ ಬಗ್ಗೆ ಮಾತಾಡೋದಕ್ಕಲ್ಲ. ಇಲ್ ನೋಡೋ, ಒಂದು ಹುಡುಗಿ ಜೀವನ ಅನ್ನೋದು ಇಸ್ಪಿಟ್ ಕಾರ್ಡ್ ಅಲ್ಲ, ಕಲ್ಸಿ ಕಲ್ಸಿ ಸೇರ್ಸೋದಕ್ಕೆ. ಸೇರ್ಸ್ದೆ ಬಿಡೋದಿಲ್ಲ. ಏನ್ ಮಾಡ್ತ್ಯಾ? ಒಂದು ಹುಡುಗಿನ್ ಸಾಯಿಸ್ತ್ಯಾ, ಇಲ್ಲ ಅಂದ್ರೆ ಹುಡುಗನ್ ಸಾಯಿಸ್ತ್ಯಾ. ಆದ್ರೆ ಪ್ರೀತಿನ ನಾಶ ಮಾಡೋಕ್ ಸಾಧ್ಯನೇ ಇಲ್ಲ. ಪ್ರಪಂಚದಲ್ಲಿ ಎಲ್ಲ ನಾಶ ಆಗುತ್ತೆ ಪ್ರೀತಿನ ಬಿಟ್ಟು. ನಾನು ಓದ್ತಾ ಇದ್ದೀನಿ ತಾನೆ. ನಾನ್ ಪಕ್ಕದಲ್ಲೇ ಇದ್ದೀನಿ, ನೀನೇನ್ ಓದೋದು? ನನ್ನ ಹತ್ರ ಮಾತಾಡ್ಬೇಡ. ಮೀನಾ, ಮೀನಾ ಮೀನಾ ಮೀನಾ, ಏನೇ? ನನ್ನ ಬಿಡು. ಇಲ್ಲ ಕಣೋ, ಆ ಬುಕ್ಕಲ್ಲಿ ಒಬ್ರಿಗೆ ಯಾವ ಮಗು ಹುಟ್ಟುತ್ತೆ ಅನ್ನೋದ್ರ ಬಗ್ಗೆ ಐಡಿಯಾ ಕೊಟ್ಟಿದ್ದಾರೆ. ಏನ ಐಡಿಯಾ? ಒಂದ್ ಚೈನ್ ತಗೊಂಡು ಕೈನಲ್ಲಿ ನೇರವಾಗಿ ಇಟ್ಕೊಂಡ್ರೆ ಅದು ಎಡ್ಗಡೆ ಸುತ್ಕೊಂಡ್ರೆ ಗಂಡು ಮಗು, ಬಲ್ಗಡೆ ಸುತ್ಕೊಂಡ್ರೆ ಹೆಣ್ಮಗು ಅಂತ ಗೊತ್ತಾಗುತ್ತೆ. ಮತ್ತೆ ನಾವು ನೋಡ್ಕೊಳ್ಳೋಣವಾ? ಹ್ಮ್. ಹೇ, ಗಂಡು ಮಗು. ಇವಾಗ ನಿನ್ ನೋಡೋಣವಾ? ನಿನ್ಗೆ ಯಾವ್ದು ಬಂತು ಅದೇ ನಂಗೂ ಬರೋದು. ನೋಡೋಣ. ಸರಿ. ಹುಡುಗರಿಗೆ ಮಾತ್ರ ಕೈ ಮೇಲೆ. ಮತ್ತೆ ಹೆಣ್ಮಕ್ಳಿಗೆ? ಹೆಣ್ಮಕ್ಳಿಗೆ ಸೊಂಟ. ಏಯ್, ನೀನ್ ಸುಳ್ಳು ಹೇಳ್ತೀಯಾ? ನಾನಕ್ಕೆ ನಿನ್ನ ಹತ್ರ ಸುಳ್ಳು ಹೇಳಿ? ಬೇಕಾದ್ರೆ ಬುಕ್ ನೋಡು ಬಾ. ಸರಿ. ಸುತ್ತಾ ಇದ್ಯಾ? ಏನಾಯ್ತು? ಏನಿಲ್ಲ. ಏನ್ ಮಾವ, ಏನಾಯ್ತು? ಇಲ್ಲ, ನನಗೆ ಎಡ್ಗಡೆ ಸುತ್ಕೋತು, ನಿನಗೆ ಬಲ್ಗಡೆ ಸುತ್ಕೊಂತು. ಅದೇ ಅದೇ ಅಂದ್ರೆ ನನ್ ಬೇರೆಯವ್ರ ಮದ್ವೆ ಆಗ್ತಾರೆ ಅನ್ಕೊಂಡಿದ್ಯಾ?
ನೀನಿರೋವರೆಗೂ ನನ್ನ ಯಾರೂ ಮುಟ್ಟಕ್ಕಾಗಲ್ಲ. ಯಾವ ತಾಯಿ ಆದರೂ ತಮ್ಮ ಮಕ್ಳಿಗೆ ಮದುವೆ ಮಾಡಿ ನೋಡಬೇಕು ಅಂದ್ಕೊಂಡಿರ್ತಾರೆ. ನಾನು ನಿನ್ನ ಮದುವೆನ ನಿಲ್ಲಿಸಿ ನೋಡ್ಬಿಟ್ಟೆ. ಇಲ್ಲ ಅಮ್ಮ, ನೀ ನನ್ನ ಮದ್ವೆನ ನಿಲ್ಸಕ್ ಹೋಗ್ಲಿಲ್ಲ, ನಮ್ಮ ಗೌರವನ ತಡೆಯಕ್ ಹೋಗಿದ್ಯಾ. ಹಾಗ್ ನೋಡಿದ್ರೆ ನೀನ್ ನನ್ನ ತಾಯಿ ಅನ್ನೋದು ಹೆಮ್ಮೆನೆ. ಇದ್ರೂನು ನಿನ್ ಮದ್ವೆ. ನಾನು ಮದ್ವೆ ಬಗ್ಗೆನೇ ಯೋಚಿಸ್ತಾ ಇದ್ದೆ, ತಂಗಿ ಮದ್ವೆ ಬಗ್ಗೆ. ಆರಿಲ್ಲ, ಕೈ ಮಾತ್ರ ಅಲ್ಲ, ಮನ್ಸು ಆರಿಲ್ಲ. ಏನೋ ಊರಿನ ಸಮಸ್ಯೆ ದೊಡ್ಡದಾಗ್ಬಿಡ್ದು ಅಂತ ಹಂಗೆ ಬಿಟ್ಬಿಟ್ಟು ಹೋಗಿದ್ಯಾ ನೀನು. ಆದ್ರೆ ನಾನು ಆ ಥರ ಅಲ್ಲ, ಅಷ್ಟು ಬೇಗ ಮರೆಯೋದಿಲ್ಲ. ಒಂದೇ ಹೇಳ್ತೀನಿ ಕೇಳಿಸ್ಕೊ, ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿನ ನಮ್ಮೂರ ಕಡೆ ಬರಕ್ ಹೋಗ್ಬೇಡ. ಒಂದು ವೇಳೆ ಬಂದೆ, ನಿನ್ನ ಹೆಣ ನಿನ್ನ ಊರಿಗೆ ಸೇರುತ್ತೆ, ಇಲ್ಲ ನನ್ನ ಹೆಣ ಸುಡುಗಾಡ್ಗೋಗುತ್ತೆ. ಅಮ್ಮ, ಹುಡುಗನ ಫೋಟೋ ಸ್ವಲ್ಪ ನೋಡಮ್ಮ. ಹುಡುಗ ಇಷ್ಟ ಆದ್ನಾ? ಹುಡುಗ ಚೆನ್ನಾಗಿರುತ್ತಾರ ಅನಿಸ್ತಿದ್ದಾನೆ. ಚೆನ್ನಾಗಿದಾನ? ಅಮ್ಮ, ಈ ಪ್ರಪಂಚದಲ್ಲಿ ಸುಂದರವಾಗಿರೋದು 7 ಜನ. ಅದರಲ್ಲಿ 2 ಇಂಡಿಯಾದಲ್ಲಿದ್ದಾರೆ. ಒಂದು ಈ ಹುಡುಗ, ಇನ್ನೊಂದು ನಾನು. ಓಹೋ, ನೀನು ಬಿಟ್ಬಿಟ್ನಾ? ಹೋಗ್ಲಿ ಬಿಡು, ನೀನು ಒಬ್ಬ 3ನೇನೋ. ಅಮ್ಮ, ಈ ಹುಡುಗನ ಹುಡುಕಿ ಕಂಡಿಡಿದಕ್ಕೆ ಪಟ್ಟಂತ ಕಷ್ಟ ಇದೆಯಲ್ಲ ನಾನು. ಅಯ್ಯಯ್ಯಯ್ಯಯ್ಯಯ್ಯೋ, ಹೇಳಕ್ಕಾಗಲ್ಲಮ್ಮ. ಈ ಸಂಬಂಧನ ಹೇಗಾದ್ರೂ ಮಾಡಿ ಬೇಗ ಮುಗಿಸ್ಬಿಟ್ರೆ ಈ ಪ್ರಪಂಚದಲ್ಲಿ 3 ಜನ ಸುಂದರವಾದ ಹುಡುಗರು ಈ ಮನೇಲಿದ್ದಂಗೆ ಆಗ್ಬಿಡುತ್ತೆ. ಜೊತೆಲಿ ಗಿನ್ನಿಸಲು ದಾಖಲೆ ಆಗ್ಬಿಡುತ್ತೆ. ಹೇ, ಕಾಲ್ ತುಳಿದಲ್ಲಿ ಇಟ್ಕೊಂಡ್ಬಿಡಕಣೋ. 10 ಲಕ್ಷ ರೂಪಾಯಿ ಇನ್ಸೂರೆನ್ಸ್ ಕೊಟ್ಟಿದ್ದೀನಿ. ಸುಮ್ನೆ ಇರ. ಅಮ್ಮ, ನೀವ್ ಹೇಳಮ್ಮ, ಮದ್ವೆ ಯಾವಾಗ ಇಟ್ಕೊಳ್ಳೋಣ? ಮದ್ವೆ ಇಟ್ಕೊಳ್ಳೋದಿರ್ಲಿ ಅಪ್ಪ, ಮೊದ್ಲು ನಿನ್ ತಂಗಿಗೆ ಇಷ್ಟ ಆಗಿದ್ಯಾ ಅಂತ ಕೇಳ್ಬೇಕಲ್ವಾ? ತಂಗಿಗೇನು? ಅವಳಿಗೆ ಬರೋ ಅಂತ ಗಂಡು ಚೆನ್ನಾಗಿ ಓದಿರೋ, ಶ್ರೀಮಂತನಾಗಿ ಸುಂದರವಾಗಿರ್ಬೇಕಂತೆ. ಅದೆಲ್ಲ ಇವನಿಗಿದ್ಯಾ? ಇದ್ರೆ ಅವಳ ಹತ್ರ ಹೋಗಿ ಹೇಳು. ಕವಿತಾ, ನಿಲ್ಲಮ್ಮ. ಈ ಫೋಟೋ ನೋಡಿ ಹುಡುಗ ಇಷ್ಟ ಆದ್ನ ಹೇಳು. ನಾನ್ ನೋಡಲ್ಲ, ಹೋಗು. ನೋಡ್ಬಿಟ್ಟು ಹೇಳು. ನೋಡೋದಿಲ್ಲ. ಏನಮ್ಮ, ಹುಡುಗ ಮಾತ್ರ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ್ಯಾ? ಫೋಟೋ ತೋರ್ಸಿದ್ರೆ ಹೇಗ್ ನೋಡಲ್ಲ ಅಂತಿದ್ಯಾ? ನೋಡಲ್ಲ ಅಂದ್ರೆ ನೋಡಲ್ಲ. ನೋಡಲ್ವಂತೆ ಕಣೋ. ಹೆಣ್ಣು ಹುಡುಗಿ ಅಲ್ವನೋ, ನಾಚಿಕೆ ಪಟ್ಟೆ ಪಡ್ತಾಳೆ. ಫೋಟೋ ಒಳಗಡೆ ಇಡು, ಆಮೇಲೆ ತೋರ್ಸೋಣ. ಓಹೋ, ನಾವ್ ನಿನ್ನ ಕೊಟ್ಟಾಗ ನೀನ್ ನೋಡ್ದೆ, ಈಗ ಯಾರಿಗೂ ಗೊತ್ತಿಲ್ದೆ ಬಂದ್ ನೋಡ್ತೀಯಾ? ಕಳ್ಕತ್ತೆ. ಕವಿತಾ ನಿಂತ್ಕೋ, ಕವಿತಾ ನಿಂತ್ಕೋ. ಸರಿ ಹೋಗು, ನಾನು ಮಲ್ಗೋದು ಲೇಟ್ ಆಗತ್ತೆ. ಯಾಕೆ ಇಷ್ಟೊಂದು ತಡ ಅಣ್ಣ ಮಾಡ್ದೆ? ಎದ್ದೇಳೋ ಅಷ್ಟರಲ್ಲಿ ಎಲ್ಲ ಕೆಲಸ ಬಿಟ್ಟು ಬಂದ್ಬಿಡಕ್ಕಾಗತ್ತಾ?
ಯೋ ನಿನ್ನ ಒಂದಿನ ನೋಡ್ಲಿಲ್ಲ ಅಂದ್ರೂ ಇರಕ್ಕಾಗಲ್ಲ. ನಾಟಕ ಆಡ್ಬೇಡ. ದುಡ್ಗೋಸ್ಕರ ತಾನೇ ನೀನಿರೋದು. ಯೋ ನನ್ಗೆ ಕಾಸೆ ಮುಖ್ಯ ಅಂದ್ರೆ ನೀನೇನಯ್ಯ ನಿಮ್ ಅಣ್ಣನ್ನೇ ಹಿಡ್ಕೊಂತಿದ್ದೆ. ಹಿಡ್ಕೋಬೇಕಾಗಿತ್ತು. ಹೋಗಯ್ಯ, ಕಾಸ ಮುಖ್ಯ, ಮನಸ್ಸೇ ಮುಖ್ಯ. ಯಾಕೆ ನಿಮ್ ಅಣ್ಣನ್ ನೋಡ್ರಿ ಊರವ್ರ ಮುಂದೆ ಖರ್ಚು ಮಾಡಿ ಮದ್ವೆ ಆಗಕ್ ಹೋದ್ರು. ಅವಳು ಮಾಡ್ಕೊಂಡ್ಲಾ? ಯಾಕಂದ್ರೆ ಅವಳ ಮನ್ಸಿಗೆ ಇಡಿಸ್ಲಿಲ್ಲಯ್ಯ. ಅವಳಿಲ್ಲ ಅಂದ್ರೇನೆ ನಮ್ಮ ಅಣ್ಣಂಗೆ ಹೆಣ್ ಸಿಗಲ್ವಾ ಹೇಳು? ಹಾ, ಅದಲ್ಲಯ್ಯ, ಮದ್ವೆ ಮಂಟಪದಿಂದ ಒಂದ್ ಗಂಡ್ ಎದ್ದೋದ ಅಂದ್ರೆ ಆ ಹುಡ್ಗಿಗೆ ಮದ್ವೆನೇ ನಡೆಯಲ್ಲ ಅಂತ ಹೇಳ್ತಾರೆ. ಅದು ಹುಡ್ಗಿರ್ಗ್ ಮಾತ್ರನೇ ಅಲ್ಲ, ಗಂಡಸ್ರಿಗೂ ಹಾಗೇನೆ. ಮಂಟಪದಿಂದ ಒಂದ್ ಹುಡ್ಗಿ ಎದ್ದೋದ್ರೆ ಆ ಹುಡ್ಗಂಗೆ ಏನೋ ಕೊರತೆ ಇದೆ ಅಂತ ಮುಂದೆ ಯಾವ ಹುಡ್ಗಿನೂ ಮದ್ವೆ ಆಗಲ್ಲ. ಇನ್ಮೇಲೆ ನಿಮ್ ಅಣ್ಣನ್ ಮರ್ಯಾದೇನೂ ಅಷ್ಟೇ. ಕೆಲ್ಸದವಳ ತರ ಇರೆ. ಕೆಲ್ಸದವ್ರಾದ್ರೂ ಮನೇಲಿರೋರು ಮನೆಯವ್ರೇ ಅಯ್ಯ. ನಾನು ಇವನ್ನ ಮದ್ವೆ ಆಗಲ್ಲ, ನಾನು ಇವನ್ನ ಮದ್ವೆ ಆಗಲ್ಲ, ನಾನು ಇವನ್ನ ಮದ್ವೆ ಆಗಲ್ಲ. ಏನ್ ನೋಡ್ತಿದ್ದೀರಾ? ಏನೂ ಇಲ್ಲ. ಮದ್ವೆ ಆಗಕ್ ಹೋಗ್ತೀನಿ ಅಂದೋನು ಒಬ್ನೇ ಬಂದಿದ್ದಾನಲ್ಲ ಅಂತ ಊರಲ್ಲಿ ಮಾತಾಡ್ಕೊತಾ ಇದ್ರು. ಮನ್ಸಿಗೆ ನೋವಾಯ್ತು, ಬಂದ್ಬಿಟ್ಟೆ. ನೀವೇ ನೋಡಿ ಮಾತಾಡಿ ಆ ಹುಡುಗಿ ನನ್ನ ಜೊತೆ ಕಳ್ಸೋವರೆಗೂ ನಾನಿಲ್ಲೇ ಇರ್ತೀನಿ. ನೋಡಿ, ಆ ಮನೇಲಿರ್ತೀನಿ. ಪುದುಕೋಟೈ ಜಿಲ್ಲೆ ಕೋನಾಪಟ್ಟು ದಿವಂಗತ ಅರುಣಗಿರಿ ಮಗಳು ಕವಿತಾನ ಪಸುಂಬೋನ್ ದೇವರ ಜಿಲ್ಲೆ ಕಾರೈಕುಡಿ ಪಿಲ್ಲಪ್ಪನ್ ಮಗನಾದ ಸೆಲ್ವೇಂದ್ರನಿಗೆ ಮದುವೆ ಮಾಡ್ಕೊಡೋದಾಗಿ ನಿಶ್ಚಯಿಸಲಾಗಿದೆ. ತಾಂಬೂಲ ಬದಲಾಯಿಸ್ಕೊಳ್ಳಿ. ನೀವು ಕೊಡಿ, ತಗೊಳಪ್ಪ. ಹೋಗ್ರ ಕಡೆ. ಅವ್ರನ್ನ ಬೇರೆ ಕಡೆ ಕೂರಿಸಿ ಊಟ ಹಾಕಿ. ಸ್ವಾಮಿ, ಏನ್ ಸ್ವಾಮಿ ಹೇಳ್ತೀರಾ? ಎಂಜ್ಲೆಲೆ ಊಟ ಮಾಡೋ ನಮ್ಮನ್ನ ಕೂರ್ಸಿ ಊಟ ಹಾಕ್ತೀನಿ ಅಂತೀರಲ್ಲ. ನೀನ್ ಚೆನ್ನಾಗಿರ್ಬೇಕು ಸ್ವಾಮಿ. ಕೂರ್ಸಿ ಊಟ ಹಾಕಿ ಅಂದ್ರೂ ಬೇರೆ ಕಡೆ ಕೂರಿಸಿ ಅಂತ ಹೇಳಿದ್ನಲ್ಲ. ಏನ್ ಸ್ವಾಮಿ ಹೇಳ್ತೀವ್ರಿ? ನೀವೆಲ್ಲ ಸ್ನಾನ ಮಾಡ್ಕೊಂಡು ಕ್ಲೀನ್ ಆಗಿ ಬಂದ್ರೆ ಮನೇಲೆ ಕೂರಿಸಿ ಊಟ ಹಾಕ್ತೀನಿ. ನಿಜ ಹೇಳ್ತಿದ್ದೀರಾ ಸ್ವಾಮಿ? ನನ್ ತಂಗಿ ಮದ್ವೆಗ್ ಬನ್ನಿ, ಮದ್ವೆ ಊಟ ಹಾಕಿಸ್ತೀನಿ. ಅಪ್ಪನ್ ತಲೆಯಲ್ಲಿ ಎಷ್ಟು ಕೊದ್ಲಿದೆ ನಮಸ್ಕಾರ. ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತಿದ್ದೀರಾ? ಅವತ್ತು ನನ್ ಮಗಳು ನಿಮಗ್ ತುಂಬಾ ಅವಮಾನ ಮಾಡ್ಬಿಟ್ಲು. ಛೇ, ಪರವಾಗಿಲ್ಲ. ನಿಮ್ ಮಗಳ ಹತ್ರ ಸ್ವಲ್ಪ ಮಾತಾಡ್ಬೇಕು. ಸುಮ್ನೆ ಯಾಕೆ, ಏನಾದ್ರೂ ಮಾತಾಡ್ಬಿಡ್ತಾಳೆ. ಬೇಡ ಬಿಡಿ, ನಾನ್ ನೋಡ್ಕೋತೀನಿ. ಒಳಗಲ್ವಾ? ನಿನ್ ತಪ್ಪಿಲ್ಲಮ್ಮ. ಯಾವ ಹೆಣ್ಣು ಮನ್ಸಲ್ಲೊಬ್ರನ್ನ ಇಟ್ಕೊಂಡು ಇನ್ನೊಬ್ರನ್ನ ಕಟ್ಕೋತಾರೆ? ಅದು ನಿಂತರ ಒಳ್ಳೆ ಮಂತನದಲ್ಲಿ ಬೆಳೆದೋಳು. ಇದೆ, ಈ ಗುಣನೇ ನನಗಿಷ್ಟ ಆಗಿದ್ದು. ನಾನೇ ಆ ಮದ್ವೆ ಮನೆಯಲ್ಲಿ ಅವಮಾನ ತಡೆಯಕ್ಕಾಗ್ದೆ ತುಂಬಾ ಹೊರಟಾಗಿ ನಡ್ಕೊಂಡ್ಬಿಟ್ನಾ. ನನಗೆ ಕ್ಷಮಿಸ್ಬಿಡಮ್ಮ. ಏನಂದ್ರೆ, ನೀನು ಹೀಗೆ ಅವನ್ನೇ ಇಷ್ಟಪಡ್ತಿದ್ರೆ ಅವನ ಮೇಲೆ ನನಗೆ ಕೋಪ ಬರುತ್ತೆ. ಅವನನ್ನು ಮುಗಿಸೋದು ದೊಡ್ಡ ವಿಷಯ ಅಲ್ಲ. ನಾನು ನಿನ್ಗೆ ಎದುರಿಸೋದು ಕೇಳ್ತಾ ಇಲ್ಲ. ನನ್ನ ಇಷ್ಟ ಏನಿದ್ರು ನೀನನ್ನು ಮದುವೆ ಆಗೋದು ಅದು ತಕ್ಷಣ ಅಲ್ಲ. ಇವತ್ತು ಯೋಚಿಸು, ನಾಳೆನೂ ಯೋಚಿಸು. 1 ವಾರ ತಗೋ, 1 ತಿಂಗಳು ತಗೋ, 1 ವರ್ಷ ತಗೋ.
ಆದ್ರೆ ಕೊನೆದಾಗ ತಗೊಳ್ಳೋ ನಿರ್ಧಾರ ನನ್ನನ್ನು ಕಟ್ಕೊಳ್ಳೋದಾಗಿರ್ಬೇಕು. ಏ ಬಾರೆ ಮಾವಿನ ಎಲೆ ತಗೊಂಡ್ ಬರೋಣ. ನೀವ್ ಇದನ್ನೆಲ್ಲ ಇಲ್ಲಿ ರೆಡಿ ಬಾಮ. ಮಾಡಿ. ಹೋಗುವಾಗ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಿ. ಅದೇ ರೀತಿ ಬರ್ಬೇಕಾರೆ ಮುಯ್ ಕೊಟ್ಬಿಟ್ಟು ಹೋಗಿ. ಏಯ್ ನಿನ್ ಬಾಯ್ ಮುಚ್ಚು ಸುಮ್ನೆ ಇರಕ್ ಬರಲ್ವಾ? ಒಳಗ್ ಹೋಗಿ ಊಟ ಮಾಡಿ ನೀನು. ನಾನು ಹೋಗ್ಲೇಬೇಕಾ? ಹೋಗೋ. ನಾನು ನಿಂತಿರೋದು ನಿಂಗೆ ಇಷ್ಟ ಆಗ್ತಿಲ್ಲ ಅಲ್ವಾ? ಹೋಗೋ. ಬನ್ನಿ. ನಮಸ್ಕಾರ ಸ್ವಾಮಿ. ನೀವು ಅವತ್ತು ಎಂಜಿಲ್ ತೊಟ್ಟಿಯಲ್ಲಿ ತಿಂತಿದ್ವಲ್ಲ ಸ್ವಾಮಿ, ನಾವೇ ಸ್ವಾಮಿ ಅದು. ಬೇರೆ ಬಟ್ಟೆ ಹಾಕೊಂಬಂದ್ರೆ ತಂಗಿ ಮದ್ವೆಲಿ ಊಟ ಹಾಕ್ತೀನಿ ಅಂದ್ರಲ್ಲ ಸ್ವಾಮಿ, ಅದಕ್ಕೆ. ಹಾಕ್ತೀನಿ ಒಳಗೋಗಿ ಕೂತ್ಕೊಳ್ಳಿ. ಗಲಾಟೆ ಮಾಡ್ಬೇಡಿ. ನಮ್ ಭಾಷೆ ಗೊತ್ತಾದ್ರೆ ಓಡಿಸ್ಬಿಡ್ತಾರೆ. ಬನ್ನಿ ಬನ್ನಿ. ನಡ್ರಿ ಎಲ್ಲ ಒಳಗ್ ನಡ್ರಿ. ಮಹಾಗಣಪತಿಂ ಧ್ಯಾಯಾಮಿ ಆವಾಹಯಾಮಿ ಆಸನಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಅರ್ಘ್ಯಂ ಸಮರ್ಪಯಾಮಿ ಸ್ನಾನಾನಂತರ ಆತಮನಿಯಂ ಸಮರ್ಪಯಾಮಿ ವಸ್ತ್ರಾರ್ಥಂ ಆಭರಣಾರ್ಥಂ ನೈವೇದ್ಯಂ ಸಮರ್ಪಯಾಮಿ ಆಯುರಾರೋಗ್ಯ ಪ್ರಾಪ್ತಿರಸ್ತೋ ಸರ್ವೇ ಜನೋ ಸುಖಿನೋ ಭವಂತೋ. ನಾನು ಕರೀದಿರೋ ಮದುವೆಗೆ ಹೋಗೋದಿಲ್ಲ, ಆದ್ರೆ ನಮ್ಮೂರ್ ಮದುವೆ ಬಿಡೋದಿಲ್ಲ. ಈಗ ನಾನು ಈ ಊರವನಾಗಿದ್ದೀನಿ, ಅದಕ್ಕೆ ಬಂದೆ. ಒಳಗೆ ಹೋಗ್ಬೋದಾ? ಹೋಗಿ ಕೂತ್ಕೊಳ್ಳಿ. ಬನ್ನಿ, ಮುಹೂರ್ತಕ್ಕೆ ತಡ ಆಗ್ತಿದೆ. ನಾರಾಯಣೀ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬಧ್ನಾಭಿ ಶುಭತೆ. ನಾನು ಇವಳನ್ನ ಮದ್ವೆ ಆಗೋದಿಲ್ಲ. ಏನಪ್ಪ ಏನಾಯ್ತು? ನಾನು ಇವಳನ್ನ ಮದ್ವೆ ಆಗಲ್ಲ. ಏನ್ ಸಮಸ್ಯೆ ಅಂತಾದ್ರೂ ಹೇಳಿ. ನಾನು ಈ ಹುಡುಗಿ ಮದ್ವೆ ಆಗಲ್ಲ. ಇಲ್ಲಿ ನೋಡಿ, ಏನೇ ಸಮಸ್ಯೆ ಇದ್ರೂ ನಾನ್ ಪರಿಹಾರ ಮಾಡ್ತೀನಿ. ಇಲ್ಲೆಲ್ರೂ ನೋಡ್ತಿದ್ದಾರೆ, ದಯವಿಟ್ಟು ತಾಳಿ ಕಟ್ಟಿ. ನಾನು ಈ ಹುಡುಗಿ ಮದ್ವೆ ಆಗಲ್ಲ. ಕುಮಾರ್, ದಯವಿಟ್ಟು ತಾಳಿ ಕಟ್ಟಿ ಬಾಬಾ. ನಾನು ಈ ಹುಡುಗಿ ಮದ್ವೆ ಆಗಲ್ಲ. ಕುಮಾರ್, ಒಂದ್ ನಿಮಿಷ. ಅವನಷ್ಟೇ ಹೇಳೋದು, ನಾನಷ್ಟೇ ಹೇಳ್ಕೊಟ್ಟಿರೋದು. ನಿನ್ ತಂಗಿಗೆ ಒಳ್ಳೆ ಹುಡುಗ ಬೇಕು ಅಂತ ಕಷ್ಟಪಟ್ಟು ಹುಡುಕಿರೋ ಆಗಿದೆ. ನಾನು ಅವನ್ನ ಬದಲಾಯಿಸೋಕ್ಕೂ ಅಷ್ಟೇ ಕಷ್ಟಪಟ್ಟೆ. ಏನು ಕೋಪ ಬಂತಾ? ಇದೇ ತರ ಇವನ್ನ ಮದ್ವೆ ಆಗಲ್ಲ, ಇವನ್ನ ಮದ್ವೆ ಆಗಲ್ಲ, ಇವನ್ನ ಮದ್ವೆ ಆಗಲ್ಲ ಅಂತ ಅವಳು ಮತ್ತೆ ಮತ್ತೆ ಹೇಳ್ದಾಗ ನನ್ಗೆಷ್ಟು ಕೋಪ ಬಂದಿರುತ್ತೆ? ಎಷ್ಟು ಬಂದಿರುತ್ತೆ? ಎಷ್ಟು ಒದ್ದಾಡಿರ್ಬೇಡ. ಅದಕ್ಕೆ ನಾನೇನ್ ಮಾಡ್ಲಿ ಅಂತೀಯಾ? ನಿನ್ ಮೇಲಿರೋ ಪ್ರೀತಿಗೆ ಅವಳು ಹಾಗೆ ಹೇಳಿದ್ದು. ನೀನ್ ಬೇಕು ಅನ್ನೋ ಕಾರಣಕ್ಕೆ ಅವಳು ಹಾಗೆ ಹೇಳಿದ್ಲು. ನಿನ್ ಜೊತೆ ಇರ್ಬೇಕು ಅಂತ ನನ್ನನ್ನು ಕಟ್ಕೊಳ್ಳಲ್ಲ ಅಂದ್ಲು. ನಿನ್ನನ್ನು ಹೊಡೆದ್ರೆ ಕಣ ಅವಳಿಗೆ ನೋವಾಗೋದು. ಕುಮಾರ್ ಕುಮಾರ್ ಕುಮಾರ್, ಅಣ್ಣ! ಬೇಡ, ಬಿಡು ನನ್ನ ಮಾತು ಕೇಳು. ಕುಮಾರ್ ಕುಮಾರ್, ನನ್ನ ಮಾತು ಕೇಳು. ಕುಮಾರ್, ಏಯ್, ಕುಮಾರ್, ನನ್ನ ಮಾತು ಕೇಳು. ಕುಮಾರ್, ಹೇಳ, ನನ್ನ ಮಾತು ಕೇಳು. ಕುಮಾರ್ ಕುಮಾರ್ ಕುಮಾರ್, ಬಿಡೋದನ್ನ ಬಿಸಾಕು. ಕುಮಾರ್, ಏಯ್ ಕುಮಾರ್ ಕುಮಾರ್, ನನ್ನ ಮಾತು ಕೇಳು. ಏನಾಯ್ತಲ್ಲಿ? ಅಮ್ಮವ್ರಿಗೇನಾಯ್ತು? ಅಮ್ಮ, ಏನಮ್ಮ ಆಯ್ತು? ಅಮ್ಮ. ಕುಮಾರ್, ನಾನ್ ನಿನ್ ಕೈ ಕಟ್ಟಾಕಿದ್ದಕ್ ತಾನೆ ಕಣ್ ನಾಯಿ ಎಲ್ಲ ನಿನ್ನ ಹುಡ್ಕೊಂಡ್ ಬರ್ತಿದೆ. ತಪ್ಪು ಮಾಡ್ಬಿಟ್ನಪ್ಪ. ಸಿಂಹ ಅಂದ್ರೆ ಗರ್ಜಿಸ್ತಾ ಇರ್ಬೇಕು ಕಣೋ. ನೀನು ಆ ಥರನೇ ಇರ್ಬೇಕು. ಅಮ್ಮ 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 ಅಮ್ಮ. ಯಾಕೆ ಹೀಗೆ ಕಿರ್ಚಾಡ್ತಾ ಇದ್ದೀರಾ? ಆ ಮನೆಯಲ್ಲಿ ಮದುವೆ ಇಟ್ಕೊಂಡಿದ್ರು, ಹೋಗ್ಬೇಡಿ ಅಂದ್ರೆ ಹೋಗ್ಲಿಲ್ಲ. ಆ ಮನೆಯಲ್ಲಿ ಇವತ್ತು ಸಾವಾಗಿದೆ, ಹೋಗ್ಬೇಡಿ ಅಂದ್ರೆ ಹೇಗ್ ಸಾಧ್ಯ ಹೇಳಿ? ಆ ಸಾವಗ್ ನೀವ್ ಅಲ್ಲಿಗೆ ಹೋದ್ರೆ ನನ್ ಸಾವಗ್ ಇಡೀ ಊರೇ ಬರುತ್ತೆ. ಏನ್ ಮಾಡ್ತೀರಾ ನೋಡಿ.
ಆ ಹುಡುಗಿ ನಿನ್ನ ಮದ್ವೆ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ಕುಮಾರ್ ಮನೆ ಮದ್ವೆಲಿ ನೀನ್ ಹೆಂಗಪ್ಪ ಗಲಾಟೆ ಮಾಡ್ದೆ? ಇವಾಗ ಒಂದ್ ಜೀವ ಹೋಯ್ತಲ್ಲ. ಯೋ, ಅವ್ರು ಕೊಲೆ ಮಾಡ್ಬೇಕಂತ ಏನಾದ್ರು ಹೋದ್ರ, ಕೋಪ್ತಲ್ಲಿ ಹೋದ್ರು, ಸಾವು ಬಂತು, ಇದನ್ನೋಗಿ ತಮ್ಮನ ಹತ್ರ ಹೇಳ್ತಾ ಇದ್ಯಾ? ಏನಪ್ಪ ಮಾತಾಡ್ತಿರೋದು? ನಮ್ಮೂರಲ್ಲಿ ಸಾವು ನಡೆದಿದೆ, ಬೇರೆ ಊರ್ ಬಗ್ಗೆ ಮಾತಾಡ್ತಿದ್ಯಾ? ಹೇ, ಸಪೋರ್ಟ್ ಮಾಡಿದ್ರೆ ಏನ್ ಮಾಡ್ತೀಯಾ? ಸಪೋರ್ಟ್ ಸಾಕು ನಿಲ್ಸ್ರಯ್ಯ. ಏನ್ ಮಾತಾಡ್ತಾನೆ? ಎಲ್ರಿಗೂ ಇವ್ರದಾಗೋಯ್ತು, ನಾವ್ಯಾರು ಏನು ಹೇಳಂಗಿಲ್ಲ. ಎಲ್ಲ ಇದೇ ಮಾಡ್ಕೊಂಡ್ಬಿಡ್ರಿ. ನನಗೊಂದು ಕೆಟ್ಟ ಅಭ್ಯಾಸ ಇದೆ. ನನ್ನ ಉಗುರು ಹೋದ್ರೆ ಅದು ಕಾರಣ ಅದವ್ರ ಕೈಯೇ ಹೋಗ್ಬೇಕು. ಅದಕ್ಕೆ ಹಾಗೆ ಮಾಡ್ದೆ. ಆದ್ರೆ ಹೀಗೊಂದು ಸಾವಾಗುತ್ತೆ ಅನ್ಕೊಂಡಿರ್ಲಿಲ್ಲ. ನಾನು ತುಂಬಾ ಕಷ್ಟಪಟ್ಟೆ ಸುಳ್ಳು ಹೇಳಿದ್ದು. ಈಗ ನಾನಿನ್ನ ಸಾಯಿಸಬಹುದು, ಆದ್ರೆ ಸಾಯಿಸಲ್ಲ. ಅದೇ ರೀತಿ ನೀನ ಇನ್ನೊಂದ್ಸಲ ಬಿಡ್ತೀನಿ ಅಂತ ಅನ್ಕೊಂಬೇಡ. ನನ್ ಜೊತೆ ಆಟ ಆಡ್ಬೇಡ. ಅಮ್ಮ 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 ಅಮ್ಮ. ಕವಿತಾ, ಅಮ್ಮ ಅಳ್ಬೇಡಮ್ಮ, ನಾನಿದ್ದೀನಿ ತಾನೆ, ಅಳ್ಬೇಡಮ್ಮ. ಏಯ್, ಅಣ್ಣ ಇದ್ದಂತಾನೆ. ಏಯ್, ಅಳ್ಬೇಡ ಕಣಮ್ಮ. ಏಯ್, ನಾನಿದ್ದೀನಿ ತಾನೆ. ಅಳ್ಬೇಡ. ಇಲ್ಲಿ ನೋಡು, ಇಲ್ಲಿ ನೋಡು, ಅಣ್ಣ ಇದ್ದಂತಾನೆ. ಅಮ್ಮ ನನ್ ಮಗಳನ್ ಮದುವೆ ಆಗಕ್ ಆಸೆ ಪಟ್ಟಿದ್ದಕ್ಕೆ ತಾನೆ ನಿಮ್ಗೆ ಅವಮಾನ ಆಗಿದ್ದು. ಹೆತ್ತು ಮಗಳನ್ನ ಸರಿಯಾಗಿ ಬೆಳೆಸದೇ ಇರೋ ನನ್ನಿಂದ ತಾನೆ ನಿಮ್ಗೆ ಅವಮಾನ ಆಗಿದ್ದು. ಇವಾಗ ಹೇಳಿ, ಮದುವೆನ ಯಾವಾಗ ಇಟ್ಕೊಳ್ಳೋಣ? ನಿನ್ನೆವರೆಗೂ ನನ್ಗೊಂದು ಹೆಂಡತಿ ಬೇಕಿದ್ಲು, ಅದಕ್ಕೆ ಕಾಯ್ತಾ ಇದ್ದೆ. ನಿಮ್ಮ ಹತ್ರ ಬೇಡ್ಕೋತಾ ಇದ್ದೆ. ಆದ್ರೆ ಇವತ್ತು ಹಾಗಲ್ಲ. ನಡು ರಸ್ತೆಯಲ್ಲಿ ಹೊಡೆದಿದ್ದಾನೆ, 100 ಜನರ ಮುಂದೆ ಹೊಡೆದಿದ್ದಾನೆ. ಇನ್ಮೇಲೆ ಪೈಪೋಟಿ ನನ್ಗೂ ಅವನ್ಗೂ ಮಾತ್ರನೇ. ನೀವು ಹೊರಡಿ. ಅಲ್ಲಪ್ಪ, ನಾನು ಹೇಳೋದೊಂದು ಸ್ವಲ್ಪ. ಗೆದ್ದೋನೋಗ್ ನಿಮ್ ಮಗಳು ಸೇರ್ತಾಳೆ, ಸತ್ತೊಂದ್ ಸುಡ್ಗಾರ್ ಸೇರ್ತಾನೆ. ಲೋ, ನಾನು ಈ ಬಾಡಿನ, ನನ್ನ ದೇಹನ ಡೆವಲಪ್ ಮಾಡ್ತಾ ಇದ್ದೀನಿ. ಆದ್ರೆ ಈ ಬಾಡಿಗೆ ತಕ್ಕಂತೆ ಒಂದು ಬಾಡಿ ಸಿಗ್ತಾ ಇಲ್ವೇ? ಹೋಗೋ ಕಡೆ ಎಲ್ಲ ಡೆಡ್ ಬಾಡಿನೇ ಸಿಗ್ತಾವೆ. ಅಗಳ ಬಂತು ಕಣ ಬಸ್ಸು. ಹೋಗ್ ತಿಂಗಳು ಬಸ್ಸು ಈ ತಿಂಗಳು ಬರ್ತಾ ಇದೆ. ಇದು ಬಂದ್ರೇನು ಬರ್ದಿದ್ರೇನು.
ಏನು ನಿಲ್ಲಿಸ್ತಾರೆ ಹಂಗೆ ನೇರವಾಗಿ ಹೋಯ್ತಾವನೆ. ಅಯ್ಯೋ ನಿಂತ್ಕೊಂಡ ರಿಪೇರಿನಾ? ಆಹಾ ಲವ್, ಅರ್ಧ ಕೆಜಿ ಇರೋ ಅಂತ ಪರಂಗಿ ಹುಡುಗಿ ಬಂದಿದ್ದಾಳ ಕಣೋ. ಅವಳ ದೇಹನ ನೋಡ್ತಾ ಇದ್ರೆ ನನ್ನ ದೇಹಕ್ಕೆ ಮ್ಯಾಚ್ ಆಗುತ್ತೆ ಅನ್ಸುತ್ತೆ. ನಮ್ ತಾತಂಗ್ ಹಾಕಿರೋ ಸವಾಲನ್ನ ನೆರವೇರಿಸ್ತೀನಿ ಅನ್ಸುತ್ತೆ. ಏಯ್ ಇವಾಗ ನೀವೇನ್ ಮಾಡ್ತೀರಂದ್ರೆ, ಇವಾಗ ನೇರವಾಗಿ ಹೋಗಿ ಅವಳ ಹತ್ರ ಒಂದು ಗಲಾಟೆ ಮಾಡಿ, ನಾನ್ ನೋಡ್ ಬಂದು ಅವಳ ಮುಂದೆ ನಿಮ್ಗೊಂದ್ 2 ಏಟ್ ಹೊಡಿತೀನಿ, ಒದೆ ತಿಂದು ಸುಮ್ಮನೆ ಇದ್ಬಿಡಿ. ಆದ್ರೆ ಒಂದ್ ಕಂಡೀಷನ್, ಅಪ್ಪಿ ತಪ್ಪಿ ಕೂಡ ನನ್ಗೊಂದ್ ಏಟು ಕೂಡ ಹೊಡಿಬೇಡ್ಕೊಂಡ್ರು. ಆ ಹುಡುಗಿ ನಾನು ತುಂಬಾ ಚೀಪ್ ಆಗಿ ನೋಡ್ಬಿಡ್ತಾಳೆ. ಏನೋ ಓಕೆ? ಸರಿ ಸರಿ ಹೋಗಿ 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 ಹೋಗಿ. ಏನಮ್ಮ ಊರಿಗೆ ಹೊಸಬ್ಳ? ನಮ್ ಜೊತೆ ನೀನ್ ಬಂದ್ರೆ ಊರೆಲ್ಲ ಸುತ್ತಿ ತೋರಿಸ್ತೀವಿ. ಯಾರ್ ನೀವು? Who are you? ಯಾರಾದ್ರೂ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಹುಡುಗಿಗೆಲ್ಲ ತೊಂದ್ರೆ ಕೊಡ್ತೀಯ, ತೊಂದ್ರೆ ಕೊಡ್ತೀಯ. ಹೋಗ ವಾಗ್ರ 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 ವಾಗ್ರ. ನೀನಾ ಗೊತ್ತಿಲ್ದೆ ಮಾಡ್ಬಿಟ್ಟಮ್ಮ, ನಿನ್ಗೇನು ಆಗಿಲ್ಲ ತಾನೆ? ಲೈ, ನಾನ್ ಯಾರು ಅನ್ಕೊಂಡಿದ್ದೀರಾ? ರಾಜ್ಕುಮಾರ್ ಸಿನಿಮಾ 100 ಸಲ ನೋಡಿದೀನಿ ಕಣ ನಾನು. ನೀವೇ ನನ್ನ ಕಾಪಾಡಿದ್ದು, ಇನ್ಮೇಲೆ ನಾನ್ ನಿಮ್ ಜೊತೆನೆ ಇರ್ತೀನಿ. ಅಯ್ಯಯ್ಯೋ ಆಗೋದಿಲ್ಲಮ್ಮ, ಆಗೋದೇ ಇಲ್ಲ. ನಿಮ್ ಜೊತೆನೆ ಬಾಳ್ತೀನಿ. ಹೌದಾ? ಸರಿ ಬಿಡು, ನನಗೂ ಜಾತಕದಲ್ಲಿದೆ ಒಬ್ಳು ಪರಂಗಿ ಅವಳ ಮದ್ವೆ ಆಗ್ತೀನಿ ಅಂತ. ನೀನ್ ಆಸೆ ನೀರ್ ಹೇಳ್ತೀನಿ. ಓಕೆ ಡಾರ್ಲಿಂಗ್. ಅಯ್ಯಯ್ಯೋ ಊಟ ಮಾಡು ಮೀನಾ. ತಿನ್ನಮ್ಮ. ನಾನ್ ನಿನ್ನ ಆಸೆ ವಿರುದ್ಧ ಹೋಗಿ ನಿನಗೊಂದು ಒಳ್ಳೆ ಜೀವನ ಸಿಗ್ಬಾರ್ದು ಅಂತ ಅನ್ಕೊಂಡಿಲ್ಲ. ನೀನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಾನ್ ನೋಡಿರೋ ಹುಡುಗ ಇದಾನಲ್ಲ, ಅವನ್ ಮನೆತನದ ಬಗ್ಗೆ ನಿನಗೆ ಗೊತ್ತಿಲ್ಲ. ಒಂದು ಕಾಲದಲ್ಲಿ ನಿಮ್ ಮಾವನ್ ಮನೇಲಿ ನಾನ್ ಕೆಲ್ಸಕ್ಕಿದ್ದಾಗ ಇವ್ರ ಮನೆಗೆ ಕೆಲ್ಸಕ್ಕೆ ಹೋಗೋಕಾಗ್ತಿಲ್ವಲ್ಲ ಅನ್ನೋ ನೋವಿತ್ತು. ಅಷ್ಟು ಹಣವಂತರವ್ರು. ಅಂತ ಮನೆಯವರು ನನ್ನ ಹತ್ರ ಬಂದು ನಿನ್ ಮಗಳನ್ ಕೊಡು, ನೀನ್ ನನ್ ಮಾವ ಆಗು ಅಂತ ಕೇಳ್ತಿದ್ದಾನೆ. ಒಬ್ಬ ಕೆಲಸದವನ್ಗೆ ಇದಕ್ಕಿಂತ ಏನು ತಾನೇ ಬೇಕಮ್ಮ? ಯಾಕಮ್ಮ ಈ ಹುಡುಗ ಬೇಡ ಅಂತಿದ್ಯಾ? ಅಪ್ಪ, ನೀನ್ ತಿನ್ಸೋ ಅನ್ನ ಚೆನ್ನಾಗಿತ್ತು, ನೀನ್ ಬೆಳೆಸಿದ ರೀತಿ ಚೆನ್ನಾಗಿತ್ತು. ಆದ್ರೆ ನೀನ್ ನೋಡಿದ ಗಂಡು ನನ್ಗೆ ಹಿಡಿಸಿಲ್ಲಪ್ಪ. ಇಷ್ಟ ಆಗ್ಲಿಲ್ವಾ? ಇಷ್ಟ ಆಗ್ಲಿಲ್ವಾ? ಹೆತ್ತವ್ರ ಮಾತೆ ಕೇಳ್ದೇ ಇರೋ ನಿನ್ನೊಂತೊಳೊಬ್ಳು ಮಗಳ. ನೀನಿರೋದಕ್ಕಿಂತ ಸತ್ತೋಗೋ. ಸುಧಾ, ಸುಧಾ, ಏ ಸುಧಾ. ಏನೋ? ಅಕ್ಕ ಎಲ್ಲಿ? ಒಳಗ್ ಮಲಗಿದಾಳೆ. ಒಳಗೂ ಇಲ್ಲ ಹೊರಗೂ ಇಲ್ಲ, ಮನೆಯೆಲ್ಲ ಹುಡ್ಕಡ್ದೆ ಎಲ್ಲೂ ಇಲ್ಲ. ಅಮ್ಮ, ಅಕ್ಕ ಕಾಣ್ತಿಲ್ಲ. ಅಣ್ಣ, ನನ್ ಮಗಳು ಮೀನಾ ನೋಡಿದ್ರ? ನಾನ್ ನೋಡ್ದೆ ಅಮ್ಮ. ಊರಿನ ಹಳ್ಳದ ಹತ್ರ ನಾನ್ ಬರ್ತಾ ಇರುವಾಗ ಅಕ್ಕ ಬರ್ತಾ ಇದ್ಲು. ಏನಕ್ಕೆ ಅಕ್ಕ ಹೋಗ್ತಿದ್ಯಾ ಅಂದೆ. ಏನು ಹೇಳ್ದೆ ಹೋಗ್ಬಿಟ್ಲು. ಅದಕ್ಕೆ ನಿಮ್ ಹತ್ರ ಹೇಳೋಗೋಣ ಅಂತ ಬಂದೆ ಅಮ್ಮ. ಅಯ್ಯೋ, ಆ ಜಾಗಕ್ಕೆ ಹೋದ್ಲಾ? ಏನಂದೆ? ಅಕ್ಕ ಹೋಗಿದ್ ವೇಗ ನೋಡಿದ್ರೆ ಇಷ್ಟೊತ್ತಿಗೆ ಅಯ್ಯೋ, ಏನಾಯ್ತಪ್ಪ? ಅಯ್ಯೋ, ನನ್ ಮಗಳು ಮೀನಾ ನಮ್ಮನ್ ಬಿಟ್ಟು ಹೊರ್ಟೋದ್ಲು. ಏ ಏನಾಯ್ತು? ಏನಾಯ್ತೆ? ಏ ಏನೇ ಆಯ್ತು ನಿಂಗೆ? ಹೊರ್ಟೋದ್ಲು. ಅಯ್ಯೋ ಪಾಪಿ, ಏನೇ ಆಯ್ತು? ಯಾಕೆ ಹೀಗ್ ಮಾಡ್ದೆ? ಯಾಕೋ ಹೀಗ್ ಮಾಡ್ದೆ? ಅವಳು ನಿನ್ ಕಾಟ ತಡಿಯೋಕಾಗ್ದೆ ನನ್ ಮಗಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೆ, ಅವಳನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ. ಎಲ್ಲೇ ನನ್ನ ಮಗಳು? ಎಲ್ಲೇ ನನ್ನ ಮಗಳು?
ನೀನ್ ಸತ್ತೋಗು ಅಂತ ಹೇಳಿದ್ದಕ್ಕೆ ನಾನ್ ಸಾಯೋದಕ್ಕೆ ಬಂದೆ. ಆದ್ರೆ ಸಾಯೋದು ಅನ್ನೋದು ಮಾವನ್ನ ಬಿಟ್ಟು ನಾನು ಒಬ್ಳೇ ಹೋಗೋ ಹಾಗಿತ್ತು. ನನ್ ಬದುಕೇ ಇದ್ರೂನು ಅವ್ರನ್ನ ನೋಡ್ತಾನೆ ಇರ್ತೀನಿ. ಆದ್ರೆ ಸತ್ತೋಗ್ಬಿಟ್ರೆ ನನ್ ಕೈಲಿ ಸಾಯಕ್ಕಾಗಿಲ್ಲಪ್ಪ. ಏನ್ ಮಾಡ್ತೀರಾ? ಅವಳು ಸಾಯಕ್ಕಾಗಲ್ಲ ಅಂತಿದ್ದಾಳೆ, ನೀವೇ ತಳ್ಳಿ ಸಾಯಿಸ್ತೀರಾ? ಮದುವೆ ಮಾಡಿಸ್ಕೊಡ್ತೀನಿ, ಅವಳು ಇಷ್ಟಪಟ್ಟ ಅವ್ರ ಮಾವನ್ ಜೊತೆನೆ. ತಾತ ನನ್ಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರೋ. ಯಾರೀ ಹುಡ್ಗ? ಹುಡುಗಲ್ಲ ತಾತ, ಹುಡುಗಿ. ಮದ್ವೆ ಮಾಡ್ಕೊಂಡು ಬಂದಿದ್ದೀನಿ. ಮದ್ವೆನಾ? ಯಾಕೆ ತಾತ ಗಾಬರಿ ಆಗ್ತಿದ್ರಾ? ಪ್ರೀತಿಗೆ ಕಣ್ಣಿಲ್ಲ, ಇದಕ್ ಬಟ್ಟೆ ಇಲ್ಲ, ಕೂದ್ಲಿಲ್ಲ, ಏನೂ ಇಲ್ವಲ್ಲೋ? ಅಯ್ಯೋ ಇದು ಅವ್ರ ದೇಶದ ಸ್ಟೈಲ್ ತಾತ. ಈ ಫಾರಿನ್ ಹುಡುಗಿ ಬಸ್ಸಿಂದ ಇಳಿಬೇಕಾರೆ 5 ಜನ ಪೋಲಿಗಳು ಈ ಹುಡುಗಿನ ರೇಪ್ ಮಾಡೋದಕ್ಕೆ ನೋಡಿದ್ರು. ಅದನ್ನ ನೋಡಿ ನನಗೆ ಎದೆನೇ ಹೊಡೆದೋಯ್ತು. ನಮ್ಮ ದೇಶದ ಮರ್ಯಾದೆನ ಕಾಪಾಡೋದಕ್ಕೆ 5 ಜನ ಹೊಡೆದು ಓಡಿಸ್ತೆ ತಾತ. ಥೂ ನನ್ನ ಮಗನೇ, ಅವರು ಯಾವ್ದಕ್ಕೆ ಇವಳನ್ನ ಓಡಿಸ್ಕೊಂಡ್ ಬಂದ್ರೋ ಅದೇ ಕಾರಣಕ್ಕೆ ನೀನು ಅವ್ರ ಜೊತೆ ಜಗಳಾಡಿ ಓಡಿಸ್ಕೊಂಡ್ ಬಂದೆ ತಾನೆ. ಅಯ್ಯೋ ಅವ್ರನ್ನ ಬಿಟ್ಟಿದ್ರೆ ಓಡೋಗ್ಬಿಡ್ತಿದ್ರು ತಾತ. ಅದಾದ್ಮೇಲೆ ಈ ಹುಡುಗಿ ಜೀವನ ಏನಾಗ್ಬೇಕು? ನಾಶವಾಗಿ ಹೋಗ್ಬಿಡುತ್ತೆ. ಇದೇನು ಮಾವಿನ ಹಣ್ಣ? ತಾತ ಒಂದ್ ಹುಡುಗಿ ಬಂದು ಬೇಡ್ಕೊಂಡ್ಲು ತಾತ. ಅದ್ರಿಂದ ನನ್ನ ಮನ್ಸ್ ಕೇಳ್ದೇನೆ ಅವ್ರ ದೇಶದ ಪ್ರಕಾರ ಅವಳ ಕೈಗೊಂದು ಉಂಗ್ರಾನು, ನಿಮ್ ಸಂಪ್ರದಾಯದ ಪ್ರಕಾರ ಇವಳು ಕುತ್ತಿಗೆಗೆ ತಾಳಿ ಕಟ್ ಕರ್ಕೊಂಡ್ ಬಂದಿದ್ದೀನಿ. ಇಲ್ಲಿ ನೋಡಿ ನೇತಾಡ್ತಾ ಇದೆ. ಅಲ್ಲ ಕಣೋ, ಬ್ರಿಟಿಷ್ ಅವರು ದೇಶದೊಳಗೆ ಬರಬಾರ್ದು ಅನ್ಕೊಂಡಿರೋ ನನ್ನ ಮನೆಗೇನೆ ಬ್ರಿಟಿಷ್ ಹುಡುಗಿನೇ ಕರ್ಕೊಂಡ್ ಬಂದಿದ್ಯಲ್ಲೋ. ತಾತ ನೀನ್ ಹೊಡೆದು ಓಡಿಸಿದ್ದು ಪರಂಗೆ ಅವ್ನ, ನಾನ್ ಕರ್ಕೊಂಡ್ ಬಂದ್ರೆ ಪರಂಗೆ ಉಳ್ಳ ಹೋಗ್ದಲ್ಲ. ಇನ್ನೇನು? ಏನಮ್ಮ, ಯಾರನ್ನ ಪ್ರೀತಿಸ್ಬೇಕು, ಏನನ್ನ ನೋಡಿ ಪ್ರೀತಿಸ್ಬೇಕು ಅನ್ನೋ ಪರಿಜ್ಞಾನನೇ ಇಲ್ವಾ ನಿನಗೆ? ನೀನು ಬೆಳ್ಳಗಿದ್ಯಾ, ಇವನ್ ಒಳ್ಳೆ ಇದ್ಲ ತರ ಇದ್ದಾನೆ, ಇವನ್ನ ಹೋಗಿ ನೀನು ಹೇಗಮ್ಮ ಪ್ರೀತಿಸ್ದೆ? ನಮ್ಮೂರಲ್ಲಿ ಎಷ್ಟೊಂದ್ ಜನ ನೀಗ್ರೋನ ಮದ್ವೆ ಆಗಿದ್ದಾರೆ, ಇವನ್ ಎಷ್ಟೋ ಚೆನ್ನಾಗಿದ್ದಾನೆ. ಇವನ ಇದೇನ್ ತಾತ ಅವನು ಇವನು ಅಂತಿದ್ರ ಆಗ್ಲೇ? ಇವಾಗ ತಾನೇ ಶುರುವಾಗಿದೆ, ಹೋಗ್ತಾ ಹೋಗ್ತಾ ನೋಡು. ಒಳ್ಳೆ ಕೆಲ್ಸ ತಾತ, ಹೋಗ್ಬಿಟ್ಟ. ಅವ್ರಿಗೇನ್ ಗೊತ್ತು ನಿನ್ನ ಸುಂದರವಾದ ಮುಖ, ಅವ್ರಿಗೇನು ಗೊತ್ತು ತಾನಿ ನನ್ನ ಲೂಸಿ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ನನಗೊಂದು ಮಗು ಕೊಟ್ಬಿಡು. ನಮ್ ತಾತ ನೋಡ್ದಕ್ಕೊಂಥರ. ಆಮೇಲೆ ಬ್ರಿಟಿಷನ್ನ ಓಡಿಸಕ್ ನೀನು ಕೂಡ ಓಡಿಸ್ಬಿಟ್ರೆ ನನ್ ಗತಿ ಅದೋ ಗತಿ ಆಗ್ಬಿಡುತ್ತೆ. ಬಾ ಪ್ರೀತಿ ಪ್ರಪಂಚದಲ್ಲಿ ಸೇರ್ಕೊಂಡ್ಬಿಡೋಣ. ಬಾ ಬಾ. ಆಹಾ ಆಹಾ ದಾನ ನನ್ನ ದಾನ ನನ್ನ ಯಾರ್ ನೀನು? ಎಲ್ಲಿ ನನ್ ಲೂಸಿ? ಲೂಸಿ ಇಲ್ಲ, ಏನೂ ಇಲ್ಲ. ನಾನೇ ನಿಮ್ಮತ್ತೆ ಮಗಳು ವಳ್ಳಿ. ತಾತಾನೇ ಈ ತರ ವೇಷ ಹಾಕ್ಸಿ ನಿಮ್ನೆ ಮದ್ವೆ ಮಾಡ್ಕೊಳಕ್ ಹೇಳಿದ್ರು. ತಾತ ಏನ್ ಮಾಡ್ಸಕ್ ಹೇಳಿದ್ರ? ತಾತ ಕರೆದೇನಪ್ಪ? ನೀನಿನ್ನೂ ಹೋಗಿಲ್ವಾ? ನಿನ್ ರೂಮ್ ಒಳಗ್ ಹೋಗ್ಲಿಲ್ವಾ? ಹೋಗಿ ಇದಿಟ್ಕೊಂಡು ಏನ್ ಮಾಡ್ಲಿ? ನಾನ್ ಜೀವನದಲ್ಲಿ ಆಟ ಆಡ್ಬಿಟ್ಟಲ್ಲ ತಾತ. ಪರಂಗಿ ಅವಳನ್ನ ಮದ್ವೆ ಆಗಿ ಬೇರೆ ದೇಶಕ್ಕೆ ಚೆನ್ನಾಗಿರೋ ಅಂತ ಆಸೆ ಪಟ್ಟನಲ್ಲ, ಇವಾಗ ಯಾವ್ದೋ ಒಂದು ಐಟಮ್ಗೆ ಕಟ್ ಹಾಕ್ಬಿಟ್ಟಲ್ಲ. ಅಯ್ಯೋ, ನಿಮ್ಮ ಅತ್ತೆ ಮಗಳು ನಿನಗೆ ಒಂದು ಐಟಮ್? ಏನೋ ಪಕ್ಕದವ್ರಿಗೆ ಹೋಗಕ್ಕೆ ಯೋಗ್ಯತೆ ಇಲ್ದಿರೋ ನೀನು ಬೇರೆ ದೇಶಕ್ಕೆ ಹೋಗಿ ಸುತ್ತಾಡ್ತೀಯಾ? ಅಲ್ಲ ಕಣೋ, ನಿನ್ನ ವಯಸ್ಸೆಷ್ಟು, ನನ್ನ ಸರ್ವಿಸ್ ಎಷ್ಟು, ನನ್ನ ಹತ್ರನೇ ಚಾಲೆಂಜ್ ಮಾಡ್ತೀಯಾ? ಅದ್ ಹೇಗೆ ಈ ತರ ತೋರಿಸ್ದೆ? ತಾಳಿ ನೇತಾಡ್ತಾ ಆಯ್ತಂದೆ. ಅದ್ ಯಾವಾಗ ನೇತಾಡ್ತೋ ಆವಾಗ್ಲೇ ನೀನು ಸರಿಯಾಗಿ ತಗಲಾಕೊಂಡೆ. ಸುಮ್ಮನೆ ಹೋಗಿ ಸಂಸಾರ ಮಾಡೋಗು. ನೀನ್ ಒಳಗ್ ಹೋಗು, ನಾನ್ ನಿಜವಾಗ್ಲೂ ಹೊರಗೆ ಹೋಗ್ತೀನಿ. ಅದೇನದ ಆಚೆ ಒಳಗಡೆ? ನಾನೇನು ಕೋತೆ ಆಟ ನಾಡ್ತೀನಿ. ಒಳಗಡೆ ಹೋಗಿ ಹೋಗೋ ಹೋಗೆ ಹೋಗೋ. ಮಾವ, ಏನ್ ಮಾವ, ಒಳಗಡೆ ಬನ್ನಿ. ಯಾಕಿಲ್ಲ ನಿಂತಿದ್ದೀರಾ? ಬನ್ನಿ ಬನ್ನಿ ಮಾವ. ಅಣ್ಣ ಇಲ್ಲಿ ನೋಡು, ಮಾವ ಬಂದಿದ್ದಾರೆ. ಬನ್ನಿ ಮಾವ. ನಾನು ತುಂಬಾ ತಪ್ಪು ಮಾಡ್ಬಿಟ್ಟೆ. 2 ಕುಟುಂಬದ ನೆಮ್ಮದಿನ ಕೆಡಿಸ್ಬಿಟ್ಟೆ. ಹಾಗೆಲ್ಲ ಹೇಳ್ಬೇಡಿ ಮಾವ. ನಡೆದಿರೋದನ್ನೆಲ್ಲ ಮರ್ತು ನಿನ್ ಮೀನನ ಮದುವೆ ಮಾಡ್ಕೋಬೇಕು. ಏನ್ ಮಾವ ನೀವ್ ನನ್ನನ್ ಕೇಳ್ತೀರಾ? ಅಮ್ಮ ಆದ್ಮೇಲೆ ಎಲ್ಲ ನೀವೇ ತಾನೆ. ನೀವ್ ಹೇಳಿ, ಹೇಳಿದ ದಿನಾನೇ ತಾಳಿ ಕಟ್ತೀನಿ. ಅಕ್ಕ, ನೀನ್ ಮಾಡ್ತಿರೋದೇನು ಸರಿ ಇಲ್ಲ. ಮಾವನ್ ಹೋಗ್ ನೋಡಿ. ನಂಗ್ ನಾಚಿಕೆ ಆಗ್ತಿದೆ ಕಣೆ. ಇಲ್ಲಿ ನೋಡೆ ಹೆಂಗ್ ನಾಚ್ಕೊಂತಿದ್ದಾಳೆ. ನೀನ್ ಯಾಕೆ ಹೋಗ್ ನೋಡಲ್ಲ? ಯಾಕೆ? ಅವ್ರು ಬಂದ್ ನೋಡ್ಬೋದಲ್ಲ. ಅವ್ರ ಹೇಗ್ ಬರ್ತಾರೆ? ಅಷ್ಟ್ ದೊಡ್ಡ ಗಂಡ್ಸು ಒಳಗಡೆ ಬರ್ಬೇಡ ಅಂತ ಬಾಗ್ಲ ಹಾಕಿದ್ರೆ ಹೇಗ್ ಬರ್ತಾರೆ? ನಾನಾಗಿದ್ರೆ ತಿರುಗು ನೋಡ್ತಾ ಇರ್ಲಿಲ್ಲ. ನೀನ್ ಬಾರೆ, ನೀನ್ ಬಾ. ಅಯ್ಯೋ ಬೇಡ್ವೆ. ಅಯ್ಯೋ ಹೇಳ್ತಿದೀವಲ್ಲ. ನೀವು ಬಂದ್ರೆ ನಿನ್ ಮಾವನ್ಗೆ ನೀನೊಬ್ಳೆ ಸಾಲಲ್ವಾ? ಹೋಗನ್ನಲ್ಲ.
ನಿನಗೆ ನೋವು ಕೊಡಬೇಕು, ಬಲವಂತವಾಗಿ ಮದುವೆ ಆಗಬೇಕು ಅನ್ನೋ ಆಸೆ ಇಲ್ಲ. ಜೊತೆಗೆ ನಿಮ್ಮತ್ತೆ ಕೊಟ್ಟಿದ್ದ ಮಾತು ಥರಾನೇ ನಿಮ್ಮಪ್ಪ ನನಗೂ ಮಾತು ಕೊಟ್ಟಿದ್ದಾರೆ. ಇಬ್ರು ಮಾತು ಕೊಟ್ಟಿದ್ದು ವಸ್ತು ಬಗ್ಗೆ ಆಗಿದ್ರೆ ಹಂಚ್ಕೋಬೋದಿತ್ತು. ಆದರೆ ನೀನೊಂದು ಹೆಣ್ಣು. ಒಂದು, ನೀನು ನನಗೆ ಸಿಗಬೇಕು, ಇಲ್ಲ ಅವನಿಗೆ ಸಿಗಬೇಕು. ಅದು ನಿರ್ಧಾರ ಮಾಡೋಕೆ ಕರ್ಸ್ಕೊಂಡೆ. ನನ್ ಜೀವನ ತೀರ್ಮಾನ ಮಾಡಕ್ಕೆ ನೀನ್ ಯಾರೋ? ಏಯ್, ಜೋರಾಗಿ ಮಾತಾಡ್ಬೇಡ, ನನಗಿಷ್ಟ ಆಗಲ್ಲ. ನಾನು ನಿನ್ನ ಕರ್ಕೊಂಡು ಬಂದ ತಕ್ಷಣ ನೀನೇ ನನ್ನ ಹೆಂಡತಿ ಆಗಲ್ಲ. ಬರ್ಲಿ, ಅವ್ನು ಬರ್ಲಿ, ಬಂದು ನೀನು ಕಾಪಾಡ್ ಕರ್ಕೊಂಡು ಹೋಗ್ಲಿ. ಬರ್ತಾರೆ, ನನ್ನ ಕಾಪಾಡಕ್ ಮಾತ್ರ ಅಲ್ಲ, ನಿನ್ ಜೀವ ತೆಗಿಯೋದಕ್ಕೆ. ಸೂರ್ಯ ಮುಳುಗೋದಕ್ಕಿನ್ನೂ 6 ಗಂಟೆ ಕಾಲ ಇದೆ. ಅಷ್ಟರೊಳಗೆ ನಿಮ್ಮ ಅತ್ತೆ ಮಗ ಕಾಪಾಡಿದ್ರೆ ನೀನು ಅವನು ಹೆಂಡ್ತಿ. ಕಾಪಾಡದೇ ಇದ್ರೆ ಇವತ್ತು ರಾತ್ರಿ ನನಗೂ ನಿನಗೂ ಮದುವೆ ಅಲ್ಲ, ಪ್ರಸ್ತಮುಹೂರ್ತ. ಹೆದರ್ಕೋಬೇಡ, ಅಲ್ಲಿವರೆಗೂ ನನ್ನ ಎರಳು ನಿನ್ ಮೇಲೆ ಬೀಳಲ್ಲ. ಲವ್, ನಿನ್ ಮೀನನ್ನ ಹೋಗಿ ನೋಡ್ದೆ ಇರೋದು ಚೆನ್ನಾಗಿಲ್ಲ ಕಣೋ. ಏಯ್, ಮೀನಾ ನೋಡೋದಕ್ಕೆ ನಾನು ಎಷ್ಟು ಕಾಯ್ತಾ ಇದ್ದೀನಿ ಅಂತ ಗೊತ್ತಾ? ಆದ್ರೆ ಅದನ್ನ ಮರೆತುಬಿಟ್ಟು ನಾನು ನಿನ್ನ ಹತ್ರ ಈ ರೀತಿ ಹೇಳಿದೆ. ಅದಕ್ಕೆ ಅವಳ ಮುಖ ನೋಡೋದಕ್ಕೆ ನನಗೆ ನಾಚಿಕೆ ಕಣೋ. ಯಾರು? ನಿಮ್ಮ ಅತ್ತೆ ಮಗಳು ಮೀನಾ ಇವಾಗ ನಮ್ಮ ಯಜಮಾನ್ರ ಜೊತೆ ಇದ್ದಾಳೆ. ಇವತ್ತು ಸಂಜೆ 6 ಗಂಟೆ ಒಳಗಡೆ ಕಾಪಾಡಲಿಲ್ಲ ಅಂದ್ರೆ ಇವತ್ತು ರಾತ್ರಿ ನಿಮ್ಮ ಅತ್ತೆ ಮಗಳಿಗೂ ನಮ್ಮ ಯಜಮಾನ್ರಿಗೂ ಶಾಂತಿ ಮುಹೂರ್ತ. ಸೂರ್ಯ ಮುಳುಗೋಷ್ಟ್ರಲ್ಲಿ ಲವ್, ಅವ್ರಿಗೆ ಹೋಗ್ಬೇಕಂದ್ರೆ ನಾವು ಬೇರೆ ದಾರಿಲಿ ಹೋಗ್ಬೇಕು. ಅದಕ್ಕೆ ಆ ಊರಲ್ಲಿ ಸಂತೆಯಲ್ಲಿ ಹೊಡೆದವಲ್ಲ ಅವನು ಇದ್ದಾನೆ. ಅವನು ನಿಜವಾಗ್ಲೂ ತಕರಾರು ಮಾಡ್ತಾನೆ. ಬೇರೆ ದಾರಿ ಇಲ್ಲ, ಹೋಗ್ಲೇಬೇಕು. ಎಷ್ಟೋ ದಿನ ಆಯ್ತು ಸಿನಿಮಾಗೆ ಹೋಗಿ. ಹೋಗೋಣ. ಏನೋ ಹೇಯ್, ನಮ್ಗೆ ಹೊಡೆದವ್ರ ಕಾರ್ ಬಂದಿದೆ ನೋಡ. ಅವ್ನು ಧೈರ್ಯವಾಗಿ ಊರೊಳಗೆ ಬಂದ ನೋಡು. ಗಾಡಿ ನಿಲ್ಸರ್ ಬಂದ್ರ. ಗಾಡಿ ನಿಲ್ಸು. ಏಯ್, ಇಳಿಯ ಕೆಳಗೆ, ಇಳಿಯ. ಎಲ್ಗೂ ಬಂದಿದ್ಯಾ? ಸ್ವಲ್ಪ ತಡಿ, ನಾನೊಂದು ಮುಖ್ಯವಾದ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಮತ್ತೆ ಬರ್ತೀನಿ. ಆಗೇನ್ ಬೇಕಾದ್ರೂ ಮಾಡ್ಕೋ. ಏಯ್, ಏನಂದಿದ್ದು? ಹೋಗೋ ನೀನು ಹೋಗು. ಏನು ಹೋಗೋ ಕೇಳ್ತಾ ಇದ್ದೀನಿ ಅಂತ ನೋಡ್ತಾ ಇದ್ಯಾ? ನಿನ್ನ ನನ್ನ ಮಧ್ಯೆ ನಡೀತಾ ಇರೋದು ಒಂದು ಗೌರವದ ಪ್ರಶ್ನೆ. ಅದನ್ನು ಯಾವಾಗ ಬೇಕಾದ್ರೂ ನೋಡ್ಕೋಬೋದು. ಆದ್ರೆ ಇವಾಗ ನಡೀತಾ ಇರೋದು ನಿನ್ನ ಜೀವನದ ಪ್ರಶ್ನೆ. ಹೋಗು, ನಿನ್ನ ಮದುವೆಗ ಹುಡುಗಿನ ಕಾಪಾಡ್ಕೋ. ಹೋಗು. ಬಾ, ಗಾಡಿಲಿ ಕೂತ್ಕೋ.
ತಪ್ಪಿಲ್ಲ. ನಿನ್ಗೋಸ್ಕರ ಒಬ್ಬ ಸಾಯ್ಬೋದು. ಛೀ ಹೋಗ. ಮುಚ್ಚೆ ಬಾಯಿ. ಮುಟ್ಟಿದು ಕ್ಷಮಿಸು. ಛೇ, ಈಗಲೂ ನಾನು ನಿನ್ನ ಕೊಲ್ಬಹುದು, ಆದರೆ ಕೊಲೆ ಮಾಡೋದಿಲ್ಲ. ಮದುವೆ ಮನೆಯಿಂದ ಹುಡುಗಿ ಎದ್ದೋಗ್ಬಿಟ್ರೆ ಎಷ್ಟು ಅವಮಾನ ಅಂತ ನನಗೆ ಗೊತ್ತು. ಆ ಆತ್ರದಲ್ಲೇ ನೀನು ಇಷ್ಟೆಲ್ಲ ಮಾಡಿದೆ ಅಂತ ನನಗೆ ಗೊತ್ತು. ಬೇಡ, ನಿನ್ಗೂ ಹೆಂಡತಿ ಮಕ್ಕಳು ಕುಟುಂಬ ಎಲ್ಲ ಬೇಕಲ್ಲ. ಈ ಆಟಗಳನ್ನೆಲ್ಲ ಇಲ್ಲಿಗೆ ನಿಲ್ಸು. ತುಂಬಾ ಥ್ಯಾಂಕ್ಸ್.
ಬನ್ನಿ ಬನ್ನಿ. ನಾವು ಬರೋದಿರ್ಲಿ, ಮದುವೆ ಬಗ್ಗೆ ನೀನ್ ಏನ್ ಯೋಚನೆ ಮಾಡ್ದೆ? ನಾನೇನ್ ಹೇಳೋದು, ಎಲ್ಲಾನು ಇನ್ಮೇಲೆ ಅಳಿಯಾನೆ. ಮದ್ವೆನ ಯಾವಾಗ ಬೇಕಾದ್ರೂ ಇಟ್ಕೋಬಹುದು, ಆದ್ರೆ 2 ಮದ್ವೆ. 2 ಮದುವೆನಾ? ಹೌದು. ಇನ್ನೊಂದ್ ಮದ್ವೆ ನನ್ ತಂಗಿಗೆ. ಗಂಡು? ಈ ನಮ್ಮ ರತ್ನಾನೇ ಹುಡುಗ. ಹೌದು ತಾತ, ತುಂಬಾ ಓದಿರೋನ್ಗಿಂತ, ತುಂಬಾ ಶ್ರೀಮಂತನ್ಗಿಂತ ಇವ್ ತುಂಬಾ ಒಳ್ಳೆಯವನು. ನಿನ್ಮೇಲೆ ಕೈ ಮಾಡಿದ್ಮೇಲೆ ನನಗೆ ತುಂಬಾ ಬೇಜಾರಾಯ್ತು. ಇದಕ್ಕಿಂತ ಒಳ್ಳೆ ದಾರಿ ಬೇರೆ ಯಾವುದೂ ನನಗೆ ಸಿಗ್ಲಿಲ್ಲ. ನಿನಗೆ ಒಪ್ಗೆ ತಾನೆ? ಏನೇ ಏನ್ರಿ? ಅಳಿಯಂದ್ರಿ ಎಲ್ಲಿ ಹೋದ್ರು? ಈ ರೂಮ್ ಒಳಗ್ ಹೋದ್ರು. ಅಯ್ಯೋ, ಈ ರೂಮ್ಗ? ನಮ್ಮ ಮಗಳೂ ಇಲ್ಲೇ ಇರೋದು. ಏಯ್, ಬಾಗ್ಲು ತೆಗಿರಿ ಅಳಿಯಂದ್ರೆ. ಅಯ್ಯೋ, ಕರಿತಾ ಇದ್ದಾರೆ. ಇರು, ಆಮೇಲೆ ಹೋಗೋಣ. ಅಯ್ಯಯ್ಯೋ, ಇನ್ನು ಮದ್ವೆನೇ ಆಗಿಲ್ವಲ್ಲ? ಹೌದು, ಮದ್ವೆ ಕೂಡ ಆಗಿಲ್ಲ. ಇದೆಲ್ಲ ತಪ್ಪು. ಅದು ನೀನ್ ಹೇಳ್ತಿದ್ಯಾ. ಏ